ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಮೂಲ ತತ್ವ ಆದರ್ಶಗಳು ಇರುವುದೇ ಒಂದು ಕುಟುಂಬ ಅನ್ನೋ ವ್ಯವಸ್ಥೆ ಮೇಲೆ. ಆ ಕುಟುಂಬ ಅನ್ನೋ ವ್ಯವಸ್ಥೆ ಒಂದು ಮನೆಯಲ್ಲಿ ಒಂದು ವ್ಯಕ್ತಿ ನಿರ್ಮಾಣ ಮಾಡುತ್ತೆ. ಇಂಥ ಕಾರ್ಯಕ್ರಮದ ಮುಖೇನ ಇಡೀ ಜಗತ್ತನ್ನೇ ಬದಲಾವಣೆ ಮಾಡಿಬಿಡ್ತೀವಿ, ಸಮಾಜದಲ್ಲೆಲ್ಲ ಭಾರಿ ದೊಡ್ಡ ಶಾಂತಿ ನೆಮ್ಮದಿ ಬರುತ್ತೆ ಅಂತಕ್ಕಂಥ ಭ್ರಮೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಪ್ರಾಯಶಃ ನಾವು ನೀವೆಲ್ಲ ಈಗ ಸಮಾಗಮ ಆಗಿದ್ದೀವಿ, ನಾವು ನೀವೆಲ್ಲ ಈಗ ಸೇರಿದೀವಿ. ಸೇರಿದಂತ ಒಂದು ಅರ್ಧ ಗಂಟೆಗಳ ಕಾಲ, 1 ಗಂಟೆಗಳ ಕಾಲ ನಮ್ಮ ನಿರಂಜನ ಹೇಳಿದಂಗೆ ಆ ಗಾನದ ಸವಿಯನ್ನ ನಮ್ಮ ಆ ಕರ್ಣಾನಂದ ಅಂತೀವಿ. ಆರಂಭಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ತುಂಬು ಹೃದಯದ ಶರಣಾರ್ಥಿಗಳು ಮತ್ತು ಈ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಶುಭ ನಮನಗಳು. ಅಧಿಕೃತವಾಗಿ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ಕಾರ್ಯಕ್ರಮ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಐಸಿರಿ ಫೌಂಡೇಶನ್, ಐಸಿರಿ ಟುಡೇ ಮಾಧ್ಯಮ ಇವರ ಸಹಯೋಗದೊಂದಿಗೆ ನಡೆಯುತ್ತಿರುವಂತಹ ಶ್ರವಣ ಮಾಸದ ಪ್ರವಚನ ಮಾಲಿಕೆ. ಈ ಕಾರ್ಯಕ್ರಮ ದಿನಾಂಕ 26/7/2025ರಿಂದ ಪ್ರಾರಂಭವಾಗಿ ದಿನಾಂಕ 24/8/2025ರವರೆಗೆ ನಡೆಯಲಿದೆ. ಇಂದಿನ ದಿನ 16ನೇ ದಿನದ ಶ್ರಾವಣ ಮಾಸದ ಮಾಲಿಕೆಯ ಪ್ರವಚನ ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮವನ್ನು ಆರಂಭಿಸೋಣ. ಸಿದ್ದಯ್ಯ ಸ್ವಾಮಿ ಭಕ್ತರು ನಮ್ಮೂರಿಗೆ ಕಡ್ಡಾಯ ಹೊತ್ತು ತಂದರು, ಭಾರಿ ಕಡ್ಡಾಯ ತಂದರು. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಮ್ಮಾಜಿ, ಬರುವ ಚಂದ ನೋಡಿರೋ ಕಡ್ಡಾಯವು ನೀಗಲು ಹೊತ್ತೋರೆ ಸಿದ್ದಯ್ಯ. ಒಪ್ಪಿಗೊಂಡನ ಪುರಕ್ಕೆ ಹೋದರೆ ಬೇಡಿದವರವ ಕೊಡುವರು, ತನಗೆ ಇಳಿದು ಬರುವರು. ದೇವರಾದರು ಮಟ್ಟೇದ ಸ್ವಾಮಿ, ಮಠಕ್ಕೆ ಮಳೆಯರಾದರು. ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ನಮ್ಮ ಮಹೇಶ್ ಅಣ್ಣವರು ಏನಾದರೂ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರಬೇಕು. ಒಂದು ಯಾವತ್ತೂ ಕೂಡ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋ ರೀತಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಮಹೇಶ್ ಅಣ್ಣವರ ನೇತೃತ್ವದಲ್ಲಿ ಅಂಗಳದೆಡೆಗೆ ಮಂಗಳ ನುಡಿ ನಡೆಗೆ ಅಂತಕ್ಕಂಥ ಒಂದು ವಿಶೇಷ ಶೀರ್ಷಿಕೆಯನ್ನು ಇಟ್ಕೊಂಡು ಮಹೇಶ್ ಅಣ್ಣವರು ಈ ಒಂದು ಶ್ರಾವಣ ಮಾಸದಲ್ಲಿ ಪ್ರತಿ ತಿಂಗಳು ಪ್ರತಿಯೊಬ್ಬರ ಮನೆಯಲ್ಲಿ ತಿಂಗಳು ಬರ್ತಕ್ಕಂಥ ಮನೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ 1 ತಿಂಗಳು ಪ್ರವಚನ ಮಾಡಲಿಕ್ಕೆ ನಮ್ಮೊಂದಿಗಿರ್ತಕ್ಕಂಥ ಅಣ್ಣ ಚಟ್ನಳ್ಳಿ ಮಹೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು
ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರ್ತಕ್ಕಂಥ ಮಾತೃಶ್ರೀ ಪಾರ್ವತಮ್ಮನವರಿಗೂ ಕೂಡ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸಮಾಜದ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ನಿರಂಜನ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಹೇಶಣ್ಣವರಿಗೆ ರಾಮಗೆ ಆಂಜನೇಯ ಹೆಂಗೋ ಅದೇ ರೀತಿ ನಮ್ಮ ಪ್ರಭುಲಿಂಗ ಶಾಸ್ತ್ರಿಗಳು ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಅದರ ಬೆನ್ನೆಲುಬಾಗಿ ನಿಂತು ಅವರ ಜೊತೆಯಲ್ಲಿ ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮತ್ತು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಸಂಚಾಲಕರು ಆಗಿರ್ತಕ್ಕಂಥ ಪ್ರಭುಲಿಂಗ ಶಾಸ್ತ್ರಿ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿವಿಧ ರಂಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರತಿಭೆಯನ್ನು, ಬರವಣಿಗೆ ಇರಬಹುದು, ಎಲ್ಲ ರಂಗದಲ್ಲೂ ಕೂಡ ತನ್ನದೇ ಚಾಪು ಮೂಡಿಸಿರ್ತಕ್ಕಂಥ ರೋಹನ್ ಭಾರ್ಗವ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸೋಮಣ್ಣವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೋರ್ವ ಮಲ್ಟಿ ಟ್ಯಾಲೆಂಟ್ ನಮ್ಮ ಚಂದನ್ ಅವರು, ತಾವೆಲ್ಲರೂ ಕೂಡ ಈಗ ಅವರ ಹಾಡುಗಳನ್ನು ಕೇಳಿದ್ದೀರಿ. ಅವರು ಕೂಡ ಮೇಕಪ್ ಆರ್ಟಿಸ್ಟ್ ಆಗಿ ತನ್ನ ವಿವಿಧ ರಂಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪು ಮೂಡಿಸಿರ್ತಕ್ಕಂಥ, ಅವರ ಅನಾರೋಗ್ಯದ ನಡುವೆನೂ ಕೂಡ ಇಷ್ಟೊಂದು ಚೆನ್ನಾಗಿ ಗಾಯನವನ್ನು ಮಾಡ್ತಾ ನಮ್ಮನ್ನೆಲ್ಲ ರಂಜಿಸ್ತಾ ಇರ್ತಕ್ಕಂಥ ಚಂದನ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರಾವಣ 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 ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಜಾತ್ರೆಯೇನೋ ಮೆರೆದಾವೆ ಇಲ್ಲೇ ತಾನೋ, ಜಾತ್ರೆಯೇನೋ ಮೆರೆದಾವೆ ಇಲ್ಲೇ ತಾನೋ. ನಿಂತಾವ ಹರ್ಷ ಕಂಡು, ಯಾವಾಗಲೂ ಇದ್ದೇ ಇರುತ್ತೆ. ಇದೊಂದು ಉತ್ತಮ ಬಾಂಧವ್ಯದ ಒಂದು ಸಂಕೇತದ ಒಂದು ಆಚರಣೆಯಾಗಿದೆ. ಈ ಒಂದು ಆಚರಣೆಯನ್ನು ನಾವು ಈ ದಿನ ಈ ಕಾರ್ಯಕ್ರಮದಲ್ಲಿ ಇದೀಗ ನಾವು ಸಣ್ಣ ಒಂದು ಕಿರು ಆಚರಣೆಯೊಂದಿಗೆ ಚಿಕ್ಕ ಮಕ್ಕಳು ಮತ್ತೆ ಸಾಂಕೇತಿಕವಾಗಿ ಒಂದೆರಡು ಮಕ್ಕಳಿಗೆ ರಕ್ಷಾಬಂಧನವನ್ನ ಕಟ್ಟಿಸುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಚರಿಸುತ್ತಿದ್ದೇವೆ. ಜಾಗದ ಮಹತ್ವ, ಹಾಗಾಗಿ ಇದೊಂದು ವಿಶೇಷವಾದ ಜಾಗ. ಹಾಗಾಗಿ ಮನಸ್ಸಿನಲ್ಲಿ ಪರಮ ಪೂಜ್ಯರಾದ ಶ್ರೀ ಶ್ರೀ ಜಯಶ್ಚಂದ್ರಶೇಖರ ಸ್ವಾಮೀಜಿಯವರ ಸ್ಮರಣೆ ಮಾಡುತ್ತಾ, ಜೊತೆಗೆ ದೊಡ್ಡಕರುಬಳ್ಳಿಯ ಗ್ರಾಮದ ಆರಾಧ್ಯ ದೈವನಾದ ನಮ್ಮೆಲ್ಲರಿಗೂ ಶಕ್ತಿ ಆಗಿರುವಂತಹ ಆಂಜನೇಯ ಸ್ವಾಮಿಯನ್ನ ಸ್ಮರಿಸುತ್ತಾ, ಕಲ್ಯಾಣ ನಗರದ ಮಹಾಗಣಪತಿಯನ್ನು ಕೂಡ ಸ್ಮರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯರು, ಗುರು ಹಿರಿಯರು ಮತ್ತು ಇಲ್ಲಿ ಪುಟಾಣಿಗಳು ಮತ್ತೆ ಎಲ್ಲ ಆತ್ಮೀಯರಿಗೂ ಸ್ವಾಗತ. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಇಲ್ಲೆಲ್ಲರೂ ಹಿರಿಯರಿದ್ದಾರೆ, ಅವ್ರ ಮಧ್ಯೆ ಕೂರೋದೇ ಒಂದು ಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಪ್ರಾಸ್ತಾವಿಕ ನುಡಿ ನಾನು ನಿಮಗೆ ಪ್ರಸ್ತುತಪಡಿಸ್ತಿದ್ದೀನಿ. ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಐಸಿರಿ ಫೌಂಡೇಶನ್ ಇನ್ ಕೊಲಾಬರೇಷನ್ ವಿತ್ ಐಸಿರಿ ಟುಡೇ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯನ್ನ ನಿಮ್ಮೆಲ್ಲರಿಗೂ, ಚಿಕ್ಕಮಗಳೂರಿನ ಜನತೆಗೆ, ಪ್ರತಿ ಹಳ್ಳಿ ಪ್ರತಿ ಮನೆ ಒಂದೊಂದು ಕಡೆ ಈ ಕಾರ್ಯಕ್ರಮವನ್ನ ದಿನಾಂಕ 26 ಹೋದ ತಿಂಗಳು ಅಂದ್ರೆ ಜುಲೈ 26ರಂದು ನಮ್ಮ ಶಾಸಕರಾದ HD ತಮ್ಮಯ್ಯಣ್ಣನವರ ಮನೆಯಲ್ಲಿ ಆರಂಭವಾಯಿತು. ಅಲ್ಲಿಂದ ಮನೆಗೆ ಒಂದೊಂದು ನಗರಕ್ಕೆ, ಒಂದೊಂದು ಹಳ್ಳಿಗಳಿಗೆ, ಈಗ ನಾವು ಕೋಟೆ ರಂಗನಾಥ್ ಅಣ್ಣನವ್ರ ಮನೇಲಿ ಮಾಡಿದ್ವಿ, ಜೊತೆಗೆ ಹಾಗೆ ನಂಜುಂಡಪ್ಪನವರ ಅಣ್ಣನವ್ರ ಮನೇಲಿ ಮಾಡಿದ್ವಿ, ಮೂಡಿಗೆರೆಯಲ್ಲಿ ನಮ್ಮ ಜಗದೀಶ್ ಅಣ್ಣನವ್ರ ಮನೇಲಿ ಮಾಡಿದ್ವಿ, ಚಿಕ್ರುಬಳ್ಳಿಲಿ ನಮ್ಮ ಬಾಬು ಜಗದೀಶ್ ಅಣ್ಣನವ್ರ ಮನೇಲಿ ಮಾಡಿದ್ವಿ. ಹೀಗೆ 16 ದಿನಗಳ ಕಾಲ ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿ ಪ್ರಸ್ತುತಪಡಿಸುತ್ತಾ, ಇವತ್ತು ನಮ್ಮ 16ನೇ ದಿನವನ್ನ ನಮ್ಮ ಆತ್ಮೀಯರು ಹಾಗೂ ನನಗೆ ಗುರು ಮತ್ತು ಅಪ್ಪಾಜಿಯ ಸ್ಥಾನದಲ್ಲಿರುವಂತಹ ಕಲ್ಮಡಪ್ಪ ಅಣ್ಣನವರ ಮನೆಯಲ್ಲಿ ಇವತ್ತು ಆಯೋಜಿಸಿಕೊಂಡಿದ್ದೇವೆ. ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅಂಗಳದೆಡೆಗೆ ಮಂಗಳ ನುಡಿ ನಡಿಗೆ. ಬಂಧುಗಳೇ, ನೀವು ನಮ್ಮ ಒಂದು ಈ ಸಂಸ್ಥೆಗಳ ಹೆಸರಲ್ಲಿ ನೀವು 3 ಅಬ್ಸರ್ವ್ ಮಾಡ್ಬೋದು.
ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಲ್ಲಿ ಸಂಸ್ಕೃತಿ ಅನ್ನೋ ಪದ ಇದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಸಾಹಿತ್ಯ ಅನ್ನೋ ಪದ ಇದೆ. ಐಸಿರಿ ಫೌಂಡೇಶನ್ ಮತ್ತು ಐಸಿರಿ ಟುಡೇ ಇದು ವರ್ಕ್ ಮಾಡುವಂಥದ್ದು ಭರವಸೆ ಮತ್ತು ಸುಧಾರಣೆ, ಇದು ಸಾಮಾಜಿಕವಾಗಿದೆ. ಸೊ ಸಂಸ್ಕೃತಿ, ಸಾಹಿತ್ಯ ಮತ್ತು ಸಾಮಾಜಿಕ ವಿಚಾರಗಳನ್ನ ತೆಕ್ಕೊಂಡು ನಾವು ಪ್ರತಿ ಮನೆಯಲ್ಲಿ, ಯಾಕೆಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಮೂಲ ತತ್ವ ಆದರ್ಶಗಳು ಇರುವುದೇ ಒಂದು ಕುಟುಂಬ ಅನ್ನೋ ವ್ಯವಸ್ಥೆ ಮೇಲೆ. ಆ ಕುಟುಂಬ ಅನ್ನೋ ವ್ಯವಸ್ಥೆ ಒಂದು ಮನೆಯಲ್ಲಿ ಒಂದು ವ್ಯಕ್ತಿ ನಿರ್ಮಾಣ ಮಾಡುತ್ತೆ. ಆ ವ್ಯಕ್ತಿ ಒಂದು ಸಮಾಜಕ್ಕೆ ಕೊಡುಗೆ ಆಗ್ತಾನೆ, ಆ ಸಮಾಜದ ಒಂದು ಭಾಗವಾಗ್ತಾನೆ. ಆ ಒಂದು ತತ್ವಾದರ್ಶಗಳು, ವಿಚಾರಗಳನ್ನ ಒಂದೊಂದು ಮನೆಯಲ್ಲಿ ಒಂದೊಂದು ವಿಚಾರ. ಈಗ ಮೊದಲನೇ ದಿನ ನಾವು ಶ್ರವಣ ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ, ಅಂದ್ರೆ ಆ ವಿಷಯದ ಮೇಲೆ. ನೆಕ್ಸ್ಟ್ ಯುವ ಶಕ್ತಿಯರ ಮೇಲೆ ನಾವು ಒಂದು ವಿಚಾರಗಳನ್ನ ಬರೋ ದಿನಗಳಲ್ಲಿ ಮಾಡಿದ. ಆಮೇಲೆ ಕಲ್ಮಂಡಪ್ಪ ಹಾಗೂ ಅವರ ಫ್ಯಾಮಿಲಿಯವರೇ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ಚಟ್ನಳ್ಳಿ ಮಹೇಶ್ ಅಣ್ಣವರು, ರೋಹನ್ ಭಾರ್ಗವ್ ಅವರು, ಪ್ರಭುಲಿಂಗ್ ಶಾಸ್ತ್ರಿಯವರು, ಈ ತಂಡ ಭಾಳ ಒಂದು ಕೇಳ್ತಾ ಇದ್ದೆ ನಾನು ಪ್ರಭುಲಿಂಗ್ ಶಾಸ್ತ್ರಿ ಅವ್ರನ್ನ. ಒಂದು 30 ದಿನದಿಂದಲೂ ಕೂಡ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತಂದ್ರು. ಆದರೆ ನನಗೆ ಸಿದ್ದೇಶ್ ಅವರ ಹಾಡು ಕೇಳ್ತಾ ಇದ್ರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ, ಎಷ್ಟು ಹೇಳಿದ್ರು ಕೇಳಬೇಕು ಅನ್ನೋ ಒಂದು ಕುತೂಹಲ ಮೂಡ್ತಾ ಇರುತ್ತೆ. ಬಹುಶಃ ನಾವೆಲ್ಲರೂ ಕೂಡ ರೈತಾಪಿ ವರ್ಗದಲ್ಲಿ ಬೆಳೆದು ಬಂದಂಥ ಜನ. ಶ್ರಾವಣ ಸಂಜೆ ಅಂತಕ್ಕಂಥ ಇಂಥ ಕಾರ್ಯಕ್ರಮಗಳು ಅಲ್ಲಲ್ಲಿ ರೋಹನ್ ಭಾರ್ಗವ್ ಹೇಳಿದಾಗೆ ನಡೀತಾ ಹೋದ್ರೆ ನಾವು ಒಂದು ರೀತಿ ನಮ್ಮ ಧರ್ಮವನ್ನು ಕೂಡ ಕಾಪಾಡ್ದಂಗಾಗತ್ತೆ, ಸನಾತನ ಧರ್ಮವನ್ನು ಕೂಡ ಉಳಿಸಿದಂಗಾಗತ್ತೆ. ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಏನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದೆಲ್ಲದನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಇಂಥ ಒಂದು ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೀತಾ ಇರೋದ್ರಿಂದ ಬಹಳ ಒಳ್ಳೆಯದು ಅಂತೇಳಿ ನಾನಾದರೂ ಕೂಡ ಭಾವಿಸಿ, ಶ್ರಾವಣ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಈ ಸುತ್ತಮುತ್ತಲಿನ ನಮ್ಮ ಕಲ್ಮಂಡಪ್ಪರ ಫ್ಯಾಮಿಲಿ ಅಭಿಮಾನಿ ಬಂಧುಗಳ ಅಕ್ಕ ತಂಗಿಯರೇ ಎಲ್ರಿಗೂ ಹೊಂದಿಸಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ಶ್ರಾವಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಕೂಡ ಆಶ್ರಯನ ಮಾಡ್ತಾ ಇದ್ದೇನೆ. ಜಗಜ್ಜನನಿಗೆ ನಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರ ಎದುರಿಗೆ ಆಸೀನರಾಗಿರ್ತಕ್ಕಂಥ ಮಾತೃಶ್ರೀ ಅಮ್ಮನವರ ಪಾದಕ್ಕೆ ನಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ನಮ್ಮ ಸಮಾಜದ ಅಧ್ಯಕ್ಷವಾಗಿರ್ತಕ್ಕಂಥ ನಿರಂಜನ್ ಸರ್ ಅವರಿಂದ ಅತ್ಯುತ್ತಮವಾದಂಥ ಸಮರ್ಥವಾದಂಥ ನಲ್ನುಡಿಗಳು ಸಾಂಕೇತಿಕವಾಗಿ ಸಮರ್ಪಣೆ ಆಗ್ತಾ, ಅದ್ರ ಜೊತೆಗೆ ಅವ್ರು ಹೇಳಿದಾಗೆ ನಮ್ಮ ಪ್ರಖ್ಯಾತ ಗಾಯಕ ಆಗಿರ್ತಕ್ಕಂಥ ಚಂದನ್ ಅವರಿಂದ ಗಾನದ ಸುದೆ ಹರಿತ ಈಗ ಮಾತಿನ ಮಂಟಪಕ್ಕೆ ನಾವು ನೀವೆಲ್ಲ ಬಂದಿದ್ದೇವೆ ಅಂತೇಳಿ. ಈಗ ನಿರಂಜನ್ ಸರ್ ಮಾತಾಡ್ಬೇಕಾದ್ರೆ, ರೋಹನ್ ಮಾತಾಡ್ಬೇಕಾದ್ರೆ, ನಮ್ಮ ಪ್ರಭುಲಿಂಗ್ ಶಾಸ್ತ್ರಿ ಎಲ್ಲ ಕಡೆ ಹೇಳ್ತಿರ್ತಾರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು, ಮಹೇಶ್ ಅಣ್ಣ ಸಾರಥ್ಯ ವಹಿಸಿ ನಾವೆಲ್ಲ ಸೇರ್ ಮಾಡ್ತಾ ಇದ್ವಿ ಅಂತ ಹೇಳಿದ ಸಂದರ್ಭದಲ್ಲಿ ನನಗನ್ಸುತ್ತೆ ಖಚಿತವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಏನಾದ್ರು 4 ಜನಕ್ಕೆ ಒಂದು ಸಾತ್ವಿಕವಾದಂಥ ಸಂಗತಿಗಳು ತಲುಪ್ತಾ ಇದೆ ಅಂದರೆ ಅದರ ಪೂರ್ಣವಾದಂಥ ಕ್ರೆಡಿಟ್ ಇದೆಯಲ್ಲ, ಅಲ್ಲಿ ಭಾಷಣ ಮಾಡ್ತಾ ಇರ್ತಕ್ಕಂಥ ನನಗೆ ಬರ್ತಕ್ಕಂಥದ್ದಲ್ಲ. ಇಂಥ ಅವಕಾಶ ಕಲ್ಪಿಸಿರ್ತಕ್ಕಂಥ ಇಂಥ ಅತಿಥೇಯರಾಗಿ ಈ ಮನೆಗಳದ ನುಡಿದಡಿಗೆ ಅವಕಾಶ ಮಾಡಿಕೊಂಡಂಥ ಕಲ್ಮಂಡಪ್ಪಂಥ ಎಲ್ಲ ಸೌಹೃದಯರಿಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾನ ಧನ್ಯವಾದ ಅನಿಸ್ಬೇಕು ಅಂತ ನೋಡಿ. ಇವೆಲ್ಲ ಒಂದು ಗಳಿಗೆಯನ್ನ ಅತ್ಯಂತ ಖುಷಿಯಾಗಿ ಕಳೀಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂದ್ರೆ ಇದು ದೊಡ್ಡ ಉದಾಹರಣೆ ಅಂತೆ. ನಾನು ಸುಮ್ಮನೆ ನೋಟ್ ಮಾಡ್ತಾ ಇದ್ದೆ, ನೀವು ಒಂದು ನಿಜವಾದಂಥ ಬಾಂಧವ್ಯ ಎಲ್ಲಿ ಕಟ್ಟುತ್ತೆ ಇರಲಿಕ್ಕೆ ನಾವು ಕರೆಂಟ್ ಹೋದ ತಕ್ಷಣ ಇವೆಲ್ಲ ಮೊಬೈಲ್ ಆನ್ ಮಾಡಿದ್ರಿ ಅಲ್ವಾ, ಮೊಬೈಲ್ ಆನ್ ಮಾಡಿದ ತಕ್ಷಣ ಒಳ್ಳೆ ಸ್ಟಾರ್ ಬಂದಂಗೆ, ನಕ್ಷತ್ರಗಳು ಬಂದಂಗೆ ನೀವು ಮೊಬೈಲ್ ಕಾಣ್ತಾ ಇದ್ವಲ್ಲ. ಆಗ ನನ್ನ ಮೊನ್ನೆ ಇತ್ತೀಚೆಗೆ ಒಂದು ಜಯಂತಕಾಯಿ ಕಿಡಿಯೋ ಕತೆ ಓದ್ತಾ ಇದ್ದೆ. ಒಂದು ಸಣ್ಣ ಕತೆ, ಒಂದು 5-10 ನಿಮಿಷದಲ್ಲಿ ಆ ಕತೆ ಬರೀತಾರೆ, ಒಂದು 5-6 ಲೈನಲ್ಲಿ ಬರೀತಾರೆ. ಎಷ್ಟು ಚೆನ್ನಾಗಿದೆ ಕತೆ ಅಂದರೆ, ಈ ಪ್ರೀತಿ ಅಂತಕ್ಕಂಥದ್ದು, ಬಾಂಧವ್ಯ ಅಂತಕ್ಕಂಥದ್ದು ಒಂದು ಭಾರಿ ಸಂತೋಷ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ 1000 ವ್ಯಾಟ್ಸ್ ಲೈಟ್ ಬೇಕಾಗಿಲ್ಲ ಅಂತೇಳಿ, ಬಾರಿ ಲೈಟ್ ಬೇಕಾಗಿಲ್ಲ ಅಂತೇಳಿ ಒಂದು ಸಣ್ಣ ಮಿಡುಕು ದೀಪ ಸಾಕಿ ನೋಡಿ. ಈ ಕತ್ಲೆಯಲ್ಲಿ ದೀಪ ಹಚ್ಚಿಬಿಟ್ರೆ ಅದು ಹೇಗೆ ಪ್ರಜ್ವಲಿಸ್ದೆ ಅನ್ಲಿಕ್ಕೆ ಅವ್ರೊಂದು ಸಣ್ಣ ನಡೆದ ಘಟನೆ ಕೊಡ್ತಾರೆ. ಬೆಂಗಳೂರಲ್ಲಿ ಉದ್ಯಮಿ, ಭಾರಿ ಶ್ರೀಮಂತ, ತುಂಬ ಚೆನ್ನಾಗಿದ್ದ, ಅವನು ಭಾರಿ ಉದ್ಯಮಿ ಆಗಿದ್ದ. ಅವನ ಜೊತೆ ಓದ್ದಂತ ಒಬ್ಬ ಸಹಪಾಠಿ ಇದ್ದ, ಅದಾರೋ ರಾಮಣ್ಣ ತಿಂಡಿಗೆ ಅವನು ಸಹಪಾಠಿ ಆಗಿದ್ದ. ಅದಕ್ಕೆ ಗೊತ್ತಾಯ್ತು ಅವನಿಗೆ, ಇಲ್ಲಪ್ಪ ಬೆಂಗಳೂರಿನಿಂದ ಕಂಪ್ನಿ ಒಡೆಯಾಗಿದ್ದಾನೆ, ಭಾರಿ ಜೋರಾಗಿದ್ದಾನೆ, ಒಂದ್ಸರಿ ಮಾತಾಡ್ಸ್ಕೊಂಬರೋಣ ಅಂತೇಳಿ ಆಗ್ತವ್ರು ಯಾರು ಇಂಟ್ರೂ ಕೊಡ್ತಿರಲಿಲ್ಲ, ಸಿಗ್ತಿರಲಿಲ್ಲ, ಭಾರಿ ದೊಡ್ಡ ಉದ್ಯಮಿ ಅವನು. ಕಡೆ ಒಂದು ದಿವಸ ಏನೇನೋ ಮಾಡಿ, ಇಲ್ಲಪ್ಪ ನಾನು ಭಾರಿ ಸ್ನೇಹಿತ ಮಾತಾಡಿಸ್ಲೇಬೇಕು ಅಂತ ಅವ್ನು ಚೇಂಬರಿಗೆ ಹೋದ.
ಅವ್ರು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ರಿಸೆಪ್ಷನ್ ಯಾರೋ ನಿಮ್ಮ ಸ್ನೇಹಿತರಂತೆ ಸರ್ ನೀವು ಓದುವ ಸಹಪಾಠಿ ಅಂತೆ ಬರ್ತಾ ಇದ್ದಾರೆ ಅಂತೆ. ಇವ್ರು ಸಹಜವಾಗಿ ಯೋಚನೆ ಮಾಡ್ತಾರೆ, ಯಾರೋ ನನ್ನ ಫ್ರೆಂಡ್ ಬಂದಿದ್ದಾನೆ ಅಂದರೆ ಏನೋ ಸಾಲ ಕೇಳಕ್ಕೆ ಬಂದಿದ್ದಾರೆ, ಇಲ್ಲಾಂದ್ರೆ ಏನೋ ಹೆಲ್ಪ್ ಕೇಳಕ್ಕೆ ಬಂದಿದ್ದಾರೆ, ಈ ಬಾರಿ ಚೆನ್ನಾಗಿ ಬಿಟ್ಟಿದ್ದಾನಲ್ಲ ಏನೋ ಕೇಳಕ್ಕೆ ಬಂದಿರಬೇಕು ಅಂತೇಳಿ ಅಷ್ಟಾಗಿ ಕತ್ತೆ ನೋಡೋಲ್ಲ, ಸುಮ್ಮನೆ ಮಾತಾಡ್ತಿರ್ತಾನೆ. ಬನ್ನಿ ಬನ್ನಿ ಬಾಯಿ ಕೂತಳಿ, ಏನು ಸಮಾಚಾರ ಬಂದಿದ್ದು ಅಂತೇಳಿ ಮಾತಾಡ್ತಾ ಅವ್ನ ಫೈಲ್ ನೋಡ್ತಾ ಅದು ಇದು ಮಾತಾಡ್ತಿರ್ತಾರೆ. ಸರಿ ನಿನಗೆ ನೆನಪಿದೆ, ನಿನಗೆ ನಾವು ಓದಬೇಕಾದ್ರೆ ಕಬಡ್ಡಿ ಆಡ್ತಿದ್ದು, ಇನ್ನೇನೋ ಆಟ ಆಡ್ತಿದ್ದು, ಏನು ಹೇಳಿದ್ರು ಗೊತ್ತು ಅಲ್ಲಿ ಎಲ್ಲೇನು ಬಿಡ್ತವೆ ಅಂತೇಳಿ ಹಿಂಗೆ ಒಂದು ನಿರ್ಲಕ್ಷ್ಯ ಭಾವದಲ್ಲಿ ಮಾತಾಡ್ತಿರ್ತಾನೆ. ಒಂದು 10 ನಿಮಿಷ ಆಗುತ್ತೆ. ಆ ಮಾತಾಡ್ಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಯಾಕೋ ಬಂದಿಯಾನೆ ಅಂತೇಳಿ. ಟಕ್ಕಂತ ಲೈಟ್ ಹೋಗ್ಬಿಡುತ್ತೆ. ಈಗ ಹೋಯ್ತಲ್ಲ ಲೈಟ್ ಹೋಗ್ಬಿಡುತ್ತೆ. ಆ ಲೈಟ್ ಹೋದ ತಕ್ಷಣ ಅವ್ರ ಆಫೀಸ್ ಪರಿಚಾರಕರು ಬಂದು ಅದೊಂದು ದೀಪ ಇರುತ್ತೆ, ದೀಪ ಹಚ್ತಾರೆ. ಕ್ಯಾಂಡಲ್ ದೀಪ ಹಚ್ಚಿದ ತಕ್ಷಣ ಆ ಸಣ್ಣ ಮಿಣುಕು ದೀಪದಲ್ಲಿ ಇವನ ಮುಖ ಕಂಡುಬಿಡುತ್ತೆ. ಯಾರಿಗೆ? ಆ ಓನರ್ಗೆ. ಆ ಸಣ್ಣ ಮಿಣುಕು ದೀಪದಲ್ಲಿ ಮುಖ ಕಂಡ ತಕ್ಷಣ ಓ ರಾಮು ಏನು ಮರ್ಯಾದೆ, ಎಷ್ಟು ವರ್ಷ ಆಯ್ತು ನೋಡಿ, ಅಲ್ಲಿವರೆಗೂ ನಿಂತ ಕಲ್ಪನೆ ಬೇರೆ, ಆದ್ರೆ ಆ ಬೆಳಕಲ್ಲಿ ಆ ಮುಖ ನೋಡಿದ ತಕ್ಷಣ ಅವ್ರ ಭಾವ ಆಗಿದ್ದೇ ಬೇರೆ ಅಂತೇಳಿ ಎಷ್ಟು ಚೆನ್ನಾಗಿ ಚಿತ್ರಿಸ್ತಾರೆ ಆ ಕಥೆನ ಜಯಂತ್ ಕಾಯ್ಕಿಣಿ. ಅಂದರೆ ಒಂದು ಹಳೆ ಪರಿಚಯ ನೆನಪಾಗಬೇಕು ಅಂದರೆ, ನಮ್ಮೆಲ್ಲ ಮಾಧುರ್ಯದ ಎಲ್ಲ ರಸಸಂಗತಿಗಳನ್ನು ಮೆಲುಕಾಗಬೇಕು ಅಂದರೆ ಏನೊಂದು ಬಾರಿ ದೊಡ್ಡ 1000 ವ್ಯಾಟ್ಸ್ ಲೈಟ್ ಬೇಕಾದ್ರೆ ಒಂದು ಸಣ್ಣ ಮಿಣುಕು ದೀಪ ಸಾಕು ಅಂತೆ. ನೀವೆಲ್ಲ ಕೇಳಿದರೆ ಭಾರತದ ಸಾಹಿತ್ಯಕ್ಕೆ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟವ್ರು ರವೀಂದ್ರನಾಥ್ ಠಾಗೂರ್. ಅವರೊಂದು ಅದ್ಭುತವಾದ ಗ್ರಂಥ ಅದು ಗೀತಾಂಜಲಿ ಅಂತಕ್ಕಂಥಕ್ಕೆ ಅದು ಅದರಲ್ಲಿ ಒಂದು ಸಾಲು ಬರೀತಾರೆ. ಆ ಗೀತಾಂಜಲಿ ಅಂತಕ್ಕಂಥ ಆ ಇಡೀ ಗ್ರಂಥದ ಒಂದು ಮುಕುಟಪ್ರಾಯ ಇದ್ದಂಗೆ, ಅದು ಕಿರೀಟ ಇದ್ದಂಗೆ ಅಂತೆ. ನೊಬೆಲ್ ಪ್ರಶಸ್ತಿ ಕೊಡ್ಬೇಕಾದ್ರೆ ಅವ್ರು ಆಯ್ಕೆ ಮಾಡೋದು. ಈಗ ಸಾರಾ ಬುಕ್ಕರ್ ನೋಡಿರೋದು, ಬುಕ್ಕರ್ ಪ್ರಶಸ್ತಿ ಬಂತಲ್ಲ, ಯಾಕೆ ಬಂದದ್ದು ಗೊತ್ತಲ್ಲ ನಿಮಗೆ? ಅದು ತುಂಬ ಚೆನ್ನಾಗಿದೆ. ಎದೆ ಲ್ಯಾಂಪ್ ಅಂತೇಳಿ ಕೇಳಿದ್ರಲ್ಲ, ಹಂಗೆ ಅದರಲ್ಲಿ ಹೇಳ್ತಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸಣ್ಣ ಪ್ರಸಂಗ ವಿವರಿಸ್ತಾರೆ. ಸೂರ್ಯ ಇಡೀ ಜಗತ್ತಿಗೆ ಪ್ರಶ್ನೆ ಮಾಡ್ತಾನೆ. ಏನಂತ ಗೊತ್ತಾ? ಮೇಡಪ್ಪ, ನಾನು ಇವತ್ತು ರಾತ್ರಿ ಮುಳುಗ್ತಾ ಇದ್ದೀನಿ, ನಿಮ್ಮ ಕೆಲಸ ನಿಮ್ಮ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ, ಬಹುಶಃ ನಾನು ಮತ್ತೆ ಹುಟ್ಟಲ್ಲ, ಇನ್ನು ನಿರಂತರವಾಗಿ ಕತ್ಲೆನೇ ಇರುತ್ತೆ, ನಾನು ಇವತ್ತು ರಾತ್ರಿ ಮುಳುಗ್ತಾ ಇದ್ದೀನಿ, ಬೆಳಗ್ಗೆ ಮೂಡಲ್ಲಪ್ಪ, ನೀವು ಏನೇನು ಮಾಡ್ಕೊಂತೀರ ಅಂತ ಸಂದೇಶ ಕೊಡ್ತಾನೆ. ಮೆಸೇಜ್ ಕೊಟ್ಟ ತಕ್ಷಣ ಇಡೀ ಜಗತ್ತು ಗಾಬರಿ ಆಗ್ಬಿಡುತ್ತೆ. ಅಲ್ಲಪ್ಪ, ಈಗ ಮುಳುಗಿರ್ತಕ್ಕಂಥ ಸೂರ್ಯ ನಾಳೆ ಹುಟ್ಟಲಿಲ್ಲ ಅಂದ್ರೆ ಹಗಲತ್ತೇ ಆಗಲ್ವಲ್ಲ, ಬೆಳಗ್ಗೆ ಬರಲ್ವಲ್ಲ, ಏನು ಹಿಂಗಾಯ್ತಲ್ಲ ಅಂತೇಳಿ ಭಾರಿ ಆತಂಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲೇ ಒಂದು ಸಣ್ಣ ಮಿಣುಕು ದೀಪ ಇರುತ್ತೆ, ಒಂದು ಸಣ್ಣ ದೀಪ. ಆ ದೀಪ ಹೇಳುತ್ತೆ, ಪರವಾಗಿಲ್ಲ ಸೂರ್ಯ, ನೀನು ಮುಳುಗದೇ ಇದ್ರೂ ಪರವಾಗಿಲ್ಲ, ಯಾರ್ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, ನಾನಂತೂ ಖಚಿತವಾಗಿ ಒಂದು ಸಣ್ಣ ಬೆಳಕನ್ನ ಕೊಡ್ತಾ ನಾನಿರ್ತಕ್ಕಂಥ ಒಂದು 10 ಅಡಿ ಪ್ರದೇಶದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗಂತೂ ಬೆಳಕು ಕೊಡ್ತೀನಿ ಅಂತೇಳಿ. ಏನು ಚೆನ್ನಾಗಿ ಕತೆ ಕಟ್ತಾರೆ, ಕಾದಂಬರಿಗೆ ಅದು ಅದ್ಭುತವಾದಂಥ ಸಂದೇಶ ಕೊಡ್ತಾರೆ. ಅಂದರೆ ನಿಜ, ಇಂಥ ಕಾರ್ಯಕ್ರಮದ ಮುಖೇನ ಇಡೀ ಜಗತ್ತನ್ನೇ ಬದಲಾವಣೆ ಮಾಡಿಬಿಡ್ತೀವಿ, ಸಮಾಜದಲ್ಲೆಲ್ಲ ಭಾರಿ ದೊಡ್ಡ ಶಾಂತಿ ನೆಮ್ಮದಿ ಬರುತ್ತೆ ಅಂತಕ್ಕಂಥ ಭ್ರಮೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಪ್ರಾಯಶಃ ನಾವು ನೀವೆಲ್ಲ ಏನು ಸಮಾಗಮ ಆಗಿದ್ದೀವಿ, ನಾವು ನೀವೆಲ್ಲ ಏನು ಸೇರಿದಂಥ ಒಂದು ಅರ್ಧ ಗಂಟೆಗಳ ಕಾಲ, 1 ಗಂಟೆಗಳ ಕಾಲ ನಮ್ಮ ನಿರಂಜನ ಹೇಳಿದಂಗೆ ಆ ಗಾನದ ಸವಿಯನ್ನ ನಮ್ಮ ಆ ಕರ್ಣಾನಂದ ಅಂತೀವಿ. ನಮ್ಮ ಮನಸ್ಸಿಗೆ ಬೇರೆ ಬೇರೆ ಆನಂದ ಕೊಡ್ತದೆ. ಕಣ್ಣಿಗೊಂದು ಆನಂದ ಅಂತಿದೆ, ಮಾಡ್ತಕ್ಕಂಥ ಕೈಗೊಂದು ಆನಂದ ಅಂತಿದೆ, ನಡೀತಕ್ಕಂಥ ಕಾಲಿಗೊಂದು ಆನಂದ ಅಂತಿದೆ. ಹಾಗೆ ಶ್ರವಣಗೂ ಕೂಡ ಒಂದು ಆನಂದದ ಸಂಗತಿಗಳು ಬಿಡಬೇಕಲ್ಲ, ಅದು ಈ ಶ್ರಾವಣ ಮಾಸ ವಿಶೇಷ ಅಂತೇಳಿ. ಈ ಶ್ರಾವಣ ಮಾಸದಲ್ಲಿ ಈ ಶ್ರವಣ ಅಂದ್ರೆ ಕಿವಿ ಅಂತೇಳಿ, ಕಿವಿ ಮೇಲೆ ಸತ್ವಪೂರ್ಣವಾದಂಥ ಸಂಗತಿಗಳು ಬಿಡಬೇಕು, ಒಳ್ಳೊಳ್ಳೆ ಭಜನೆಗಳು ಕೇಳಬೇಕು, ಒಳ್ಳೆ ಗಾಯನಗಳು ಕೇಳಬೇಕು. ಆಗ ಮುಂದಿನ ಮಾಸ ಇದೆಯಲ್ಲ ಅದು ಭಾದ್ರಪದ ಅಂತೇಳಿ. ನಿನ್ನ ಭವಿಷ್ಯದ ಬದುಕಿನಲ್ಲಿ ಭದ್ರವಾದಂಥ ಪಾದ ಊರಬೇಕು ಅಂದರೆ ಈ ಶ್ರಾವಣ ಮಾಸದಲ್ಲಿ ಇಂಥ ಸಜ್ಜಿಂತನೆಗಳು ನಡೀಬೇಕು ಅಂತಕ್ಕಂಥ ಸದಾಶಯದಿಂದ ಈ ಶ್ರಾವಣ ಮಾಸದಲ್ಲಿ ಇಡೀ ನೆಲದಲ್ಲಿ ಒಂದು ರೀತಿ ಸಾಂಸ್ಕೃತಿಕವಾದಂಥ ಒಂದು ಧಾರ್ಮಿಕವಾದಂಥ ಒಂದು ಕ್ರಾಂತಿ ಆಗುತ್ತೆ ಅಂತೇಳಿ ಎಲ್ಲ ಶುಭ ಕಾರ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಮಠಗಳಲ್ಲಿ ತಪೋನುಷ್ಠಾನ ಆಗುತ್ತೆ, ಪೂಜೆಗಳಾಗ್ತವೆ, ರುದ್ರಾಭಿಷೇಕ ಆಗುತ್ತೆ, ಹೊರೆವಾಗುತ್ತೆ, ನೂರೊಂದೆಡೆ ಸೇವೆ ಆಗುತ್ತೆ. ಈ ಥರ ಎಲ್ಲ ಒಂದು ರೀತಿ ಬದುಕಿಗೆ ಚಲನಶೀಲತೆ ಉಂಟು ಮಾಡತಕ್ಕಂಥ ಕಾರ್ಯದಲ್ಲಿ ನಾವು ರೋಹನ್ ಮತ್ತು ಪ್ರಭುಲಿಂಗ ಶಾಸ್ತ್ರಿಗಳು ಸೇರಿ ಇದಕ್ಕೊಂದು ಸಾಂಸ್ಕೃತಿಕವಾದಂಥ ರೂಪ ಕೊಟ್ವಿ ಅಂತೇಳಿ. ಹೆಂಗೆ ಒಂದು ಮನೆಯಲ್ಲಿ ಸೇರೋದು, ಆ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಚಂದನ್ ಅವರಿಂದ ಒಂದು ಗೀತ ಗಾಯನ ಮಾಡೋದು, ಅದಾದ್ಮೇಲೆ ಒಂದು 4 ಮಾತಾಡೋದು, ಅದಾದ್ಮೇಲೆ ನೀವು ಕೂಡ ನಮ್ಮ ಜೊತೆ ಸಂವಾದ ಮಾಡ್ತಾ ಈ 2-3 ಗಂಟೆಗಳನ್ನ ಒಂದು ರಸಗಳಿಗೆ ಮಾಡಬೇಕು ಅಂತಕ್ಕಂಥ ಸದಾಶಯವನ್ನು ಹೊತ್ತು ಈ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದ್ವಿ. ವಾಸ್ತವವಾಗಿ ಕಲ್ಮಡಪ್ಪನವ್ರ ಮೊದಲು 18ನೇ ತಾರೀಕು ಈ ದಿನಾಂಕ ನಿಗದಿ ಆಗಿತ್ತು. ನನಗೆ ಖುಷಿ ಆಯ್ತು ನೋಡಿ, ಒಮ್ಮೆ ಹೆಂಗಾಗುತ್ತೆ ಅಂದ್ರೆ ದೈವ ಕೃಪೆಯಿಂದ ಹೆಂಗ್ ಕೆಲಸ ಮಾಡ್ತವೆ ಇರ್ಲಿಕ್ಕೆ. ನಾವೇನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಂದು ಮಾತು ಹೇಳ್ತೀವಿ ಗೊತ್ತಾ ನಿಮಗೆ, ಅಣ್ಣ ಇವತ್ತು ಡಬಲ್ ಧಮ್ಕ ಕಾರಣ ಅಂತೀವಿ ಅಲ್ವಾ, ಏನಾದ್ರು ಡಬಲ್ ಪ್ರಾಫಿಟ್ ಆಗ್ಬಿಟ್ರೆ ಡಬಲ್ ಧಮ್ಕ ಕಾರಣ ಅಂತೀವಿ. ಆದ್ರೆ ಕಲ್ಮಡಪ್ಪನವ್ರ ಮನೇಲಿ ಆಗ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ತ್ರಿಬಲ್ ಧಮ್ಕ ಅಂತೇಳಿ. ಹೆಂಗೆ ತ್ರಿಬಲ್ ಧಮ್ಕ ಅಂದ್ರೆ, ಒಂದು ಈ ಗೃಹ ಪ್ರವೇಶ ಮಾಡಿ ವರ್ಷ ತುಂಬಿದಂಥ ಕಾರ್ಯಕ್ರಮ ಅಂತೇಳಿ ಭಾರಿ ಆನಂದದ ಗಳಿಗೆ ಅಲ್ವಾ. 2ನೇದು ನಮ್ಮ ಶ್ರಾವಣ ಮಾಸದ ಈ ಪ್ರವಚನ ಮಾಲಿಕೆಯ ಗಳಿಗೆ ಇದೊಂದಲ್ವಾ.
ಮತ್ತೊಂದೇನಪ್ಪ ಅಂದ್ರೆ ಈ ಪುರಾಣಿಗಳೆಲ್ಲ ರಕ್ಷಾಬಂಧನ ಮಾಡಿದ್ವಲ್ಲ, ಈ ರಕ್ಷೆ ಕಟ್ಟಿದ್ವಲ್ಲ, ಈಗ ರಕ್ಷಾಬಂಧನದ ಪವಿತ್ರ ಕಾರ್ಯ ಸೇರ್ತಾ ನಮ್ಮ ಈ ಶ್ರಾವಣ ಸಂಜೆಯ ತ್ರಿಬ್ಬದ್ಧಂಕ ಅಂತಕ್ಕಂಥದ್ದು ಇದೆಯಲ್ಲ, ಅದು ಖಚಿತವಾಗಿ ನಮ್ಮ ಕಲ್ಮಡಪ್ಪನವ್ರ ಮನೇಲಿ ಆಯ್ತು ಅಂತಕ್ಕಂಥ ಆಶಯದ ಮಾತುಗಳನ್ನ ತುಂಬ ಖುಷಿಯ ಸಂಗತಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ನಾವು ಅಮ್ಮರ ಹತ್ರ ಈ ಕಾರ್ಯಕ್ರಮ ನಾವು ಉದ್ಘಾಟನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸುಮ್ಮನೆ ಕೂತು ಯೋಚನೆ ಮಾಡ್ತಾ ಇದ್ದೆ. ನೀವು ಗಮನಿಸಿ, ನಿಮಗೆ ಇವತ್ತು ಅವ್ರಿಗೆ ಕೊಟ್ಟಿರ್ತಕ್ಕಂಥ ವಿಷಯ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಅಂತೇಳಿ. ನೀವು ಈ ಜ್ಯೋತಿ ನೋಡ್ತಾ ಇರಿ, ನೋಡಿದ ತಕ್ಷಣ ನಮ್ಮೊಳಗಡೆ ಒಂದು ಸದ್ಭಾವನೆಗಳು ಹೇಗೆ ಉದ್ದೀಪನವಾಗ್ತವೆ. ಯಾಕೆ ನಮ್ಮಂತ ಈ ಭಾರತದವರಂತ ಅಜ್ಜಿ ಬರೆದಿದ್ದೆ ಅದು ಅಂತೇಳಿ, ಬರೆದಿದ್ದಲ್ಲ, ಅದು ಸುಮ್ಮನೆ ಮಾತಾಡಿದ್ದು ಅಂತೇಳಿ. ಎಲ್ಲೋ ತೂರ್ಬೇಕಾರೆ, ತೀರ್ಬೇಕಾರೆ, ನಾಟಿ ಮಾಡ್ಬೇಕಾರೆ, ಕಣಸುಗ್ಗಿ ಮಾಡ್ಬೇಕಾದ್ರೆ ಈ ಕಳೆ ಕೀಳ್ಬೇಕಾರೆಲ್ಲ ಅವ್ರ ಬಾಯಿಂದ ಹಾಡು ಬರ್ತಿತ್ತು. ಆ ಹಾಡನ್ನು ಏನು ಬಯಸ್ತಾಳೆ ಅವಳು? ಈಗ ನಾವೆಲ್ಲ ಸಹಜವಾಗಿ ಇರ್ತಕ್ಕಂಥ ನಮ್ಮ ಮಕ್ಕಳಿಗೆಲ್ಲ ಓದಿದ್ದೀವಿ, SLC ಮಾಡಿದ್ದೀವಿ, ಡಿಗ್ರಿ ಮಾಡಿದ್ದೀವಿ, ಚೆನ್ನಾಗಿ ಓದಿದ್ವಿ. ಓದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೊಂದು ಸದಾಶಯ ಏನಾಗಬೇಕು, ನನ್ನ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, UPS ಪರೀಕ್ಷೆ ಪಾಸ್ ಮಾಡಲಿ, ರ್ಯಾಂಕ್ ಬರಲಿ, ಇವೆಲ್ಲ ಸಹಜವಾದ, ತಪ್ಪೇನು ಅಂತಲ್ಲ ಅಂತೇಳಿ. ಈಗ ಸುಮ್ಮನೆ ಗಮನಿಸಿ ನಿಮಗೆ. ಆದ್ರೆ ಆ ಅಜ್ಜಿ ನಿಮ್ಮಷ್ಟು ನಮ್ಮಷ್ಟು ಏನು ಓದಿಲ್ಲ, ಓದಿದ್ರು ಸಮೇತ ಒಂದು ಲೋಕನೀತಿ ಅಜ್ಜಿ ಹತ್ರ ಇತ್ತು ಅಂತೇಳಿ. ಒಂದು ಮನೆ ಮಹಾಮನೆ ಆಗಬೇಕು ಅಂದರೆ, ಆ ಸಮಾಜದಲ್ಲಿ ಅದ್ಭುತವಾದಂಥ ಸ್ವಾಸ್ಥ್ಯ ತುಂಬಿರಬೇಕು ಅಂದರೆ ಮುಂದಿನ ಮಕ್ಕಳು ಏನಾಗಬೇಕು ಅಂತೇಳಿ ಯಾರಾದರೂ ಯೋಚನೆ ಮಾಡಿದಾರಾ? ಯಾರಾದರೂ ಮನಃಶಾಸ್ತ್ರಜ್ಞರಾಗಲಿ ಅಥವಾ ರಾಜಕೀಯದ ಧುರೀಣರಾಗಲಿ, ಆಡಳಿತ ನಡೆತಕ್ಕಂಥ ಆಡಳಿತಗಾರರಾಗಲಿ ಅಥವಾ ಯಾವ್ಯಾವ ಮಠಪೀಠಗಳಾಗಲಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದವ ನೋಡಿ? ನಿಮಗೆ ಏನೋ ಆಶಯ, ಮುಂದಿನ ಬದುಕು ಚೆನ್ನಾಗಿರ್ಬೇಕು ಅಂದರೆ ಆ ಮಗು ಏನಾಗಬೇಕು ಅಂತ ಹೇಳ್ತಾಳಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಆಚಾರಕರ ಸಾಕು, ನೀತಿಗೆ ಪ್ರಭುವ, ಮಾತಿನಲ್ಲಿ ನೀನು ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತೇಳಿ. ಏನು ಕಲ್ಪನೆ ನೋಡಿ. ಯಾರ ಕನ್ನಡ MA ಮಾಡಿರಿದ್ರೆ ಈ ರೀತಿ ಕವನ ಕಟ್ಟಕ್ಕಾಗತ್ತೆ? ಯೋಚನೆ ಮಾಡಿ. ನಿಮಗೆ ಏನು ಹೇಳ್ತಾಳೆ ಅಜ್ಜಿ? ನನ್ನ ಮಗ ಅರಸ ಆಗಬೇಕು ಅಂದರೆ ಚೇರ್ ಮೇಲೆ ಕೂತು ದರ್ಬಾರ್ ಮಾಡ್ಲಿಕ್ಕಲ್ಲ, ಯಾಕೆ ಅರಸ ಆಗಬೇಕು? ಆಚಾರಕ್ಕೆ ಅರಸ ಆಗಬೇಕು ಅಂತಾಳೆ. ನನ್ನ ಮಗ ನೀತಿ ಪ್ರಭು ಆಗಬೇಕು ಅಂತಾಳೆ. ನನ್ನ ಮಗ ಮಾತಿನಲ್ಲಿ ಚೂಡಾಮಣಿ ಆಗಬೇಕು ಅಂತಾಳೆ. ಏನದು ಚೂಡಾಮಣಿ ಅಂದರೆ? ಕತ್ಲೆಲ್ಲೂ ಕೂಡ ಬೆಳಕನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಸ್ಪರ್ಶಮಣಿ ಅದು ಅಂತೇಳಿ. ನನ್ನ ಮಗನ ಮಾತು ಹಂಗಿರ್ಬೇಕು ಅಂತಾಳೆ. ಮಾತಂಗೆ ಆಡ್ಬೇಕು ನನ್ನ ಮಗ ಅಂತ ಬಯಸ್ತೇಳ್ರಿ. ವಾಸ್ತವ ಇವತ್ತು ಗಮನಿಸಿ, ನಿಮಗೆ ಮಾತು ಅಂತಕ್ಕಂಥದ್ದು ಇದೆಯಲ್ಲ, ಮತ್ತೊಬ್ಬರ ಮನಸ್ಸನ್ನು ಯಾವತ್ತೂ ಕೆರಳಿಸಬಾರ್ದು. ಅದು ಮತ್ತೇನು ಮಾಡಬೇಕು? ಮತ್ತೊಬ್ಬರ ಮನಸ್ಸನ್ನು ಅರಳಿಸ್ಬೇಕು ಅಂತೇಳಿ. ಮಾತು ಅಂತಕ್ಕಂಥದ್ದು ಮತ್ತೊಬ್ಬರು ಕುತ್ತಿಗೆ ಇರಿತಕ್ಕಂಥ ಚೂರಿ ಆಗಬಾರ್ದು. ಮತ್ತೇನಾಗಬೇಕು? ಮತ್ತೊಬ್ಬರ ಮನಸ್ಸನ್ನು ಪ್ರಬಲಗೊಳಿಸ್ತಕ್ಕಂಥ ಹಾರ ಆಗಬೇಕು, ಒಂದು ಹಾರ ಆಗಬೇಕು ಅಂತೇಳಿ. ಇದು ಇವತ್ತಿನ ಸಾಹಿತ್ಯದ ದಾರ್ಶನಿಕರು ಅವ್ರು ದೊಡ್ಡ ದೊಡ್ಡ ಭಾಷೆಗಳಲ್ಲಿ ಇದನ್ನು ಹೇಳ್ತಾರೆ. ಆದರೆ ನಮ್ಮಜ್ಜಿ ಏನು ಹೇಳ್ತಾರೆ? ಎಷ್ಟು ಸರಳವಾಗಿ ಹೇಳ್ತಾರೆ, ಮಾತಲ್ಲಿ ಚೂಡಾಮಣಿ ಆಗಬೇಕು, ನನ್ನ ಕಂದ ಜ್ಯೋತಿ ಆಗಬೇಕು ಅಂತೇಳಿ. ಏನು ಕಲ್ಪನೆ ನೋಡಿ. ಬೆಳಕಾಗಬೇಕು, ಅವನು ದೀಪ ಆಗಬೇಕು. ಯಾರ್ಯಾರಿಗೆ? ನನ್ನೂರಿಗಷ್ಟೇ ಅಲ್ಲ, ನನ್ನ ಮನೆಗಷ್ಟೇ ಅಲ್ಲ, ನನ್ನಾಡಿಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಜ್ಯೋತಿ ಆಗಬೇಕು ಅಂತಕ್ಕಂಥ ಜಗತ್ ಪ್ರಜ್ಞೆ ಆ ತಾಯಿಲಿರ್ಬೇಕಾದ್ರೆ ನಾವು ನೀವು ಓದಿದ್ದೀವಲ್ವ, 4 ಅಕ್ಷರ ಕಲ್ತಿದ್ದೀವಲ್ಲ. ಈಗ ನಮ್ಮ ಯುನೆಸ್ಕೋದಲ್ಲಿ ಅಥವಾ UNOದಲ್ಲಿ, WHO ವಿಶ್ವಸಂಸ್ಥೆಯಲ್ಲಿ ಇಂಥ ಒಂದು ಕಾನ್ಸೆಪ್ಟ್ ಚಿಗುರ್ತಾ ಇದೆ. ಏನದು? ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಅಂತೇಳಿ. ಇಡೀ ಜಗತ್ತೇ ಒಂದು 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 ಹಳ್ಳಿ ಇದ್ದಂಗೆ ಅಂತೇಳಿ. ಆ ರಜ್ಜಿ ಕಾನ್ಸೆಪ್ಟ್ ಗ್ಲೋಬಲ್ ವಿಲೇಜ್ ಅಲ್ಲ, ಗ್ಲೋಬಲ್ ಫ್ಯಾಮಿಲಿ ಅಂತೇಳಿ. ಜಗತ್ತೇ ಒಂದು ಕುಟುಂಬ ಇದ್ದಂಗೆ ಇರಬೇಕು ಅಂತೇಳಿ ಆ ತಾಯಿ ಹೇಳ್ತಾಳೆ, ನನ್ನ ಮಗ ಜ್ಯೋತಿ ಆಗಬೇಕು ಅಂತೇಳಿ. ಯಾಕೆ ಮಾತನ್ನು ಒತ್ತು ಹೇಳ್ತಾಳೆ ಅಂದರೆ, ಗಮನಿಸಿ, ಆ ದೀಪಕ ಶಕ್ತಿ ಇದೆ ಅಂತೇಳಿ. ಏನಿದೆ ಶಕ್ತಿ? ಸುಮ್ಮನೆ ನೋಡ್ತಾರೆ, ಒಂದು ಕ್ಯಾಂಡಲ್ ಹಚ್ಚಿಡಿದೀವಿ, ಬರ್ನಿಂಗ್ ಕ್ಯಾಂಡಲ್, ಇಟ್ ಲೈಟ್ಸ್ ಅದರ್ಸ್ ಬಟ್ ಇಟ್ ಕನ್ಸ್ಯೂಮ್ಸ್ ಇಟ್ ಸೆಲ್ಫ್ ಅಂತೇಳಿ. ತನಗೆ ತಾನೇ ಉರಿದು ಮತ್ತೊಬ್ಬರಿಗೆ ಬೆಳಕನ್ನು ಕೊಡ್ತಕ್ಕಂಥ ಒಂದು ತ್ಯಾಗದ ಸಂಕೇತ ಇದೆಯಲ್ಲ, ಅದು ದೀಪ ಅಂತೇಳಿ. ಪ್ರಾಯಶಃ ಅಂತ ದೀಪದ ಉಪಾಧಿಯಲ್ಲಿ ಉರಿದೇ ಇರ್ತಕ್ಕಂಥವ್ರು ಯಾರಾದರೂ ಈ ಜಗತ್ತಲ್ಲಿದ್ದರೆ ಖಚಿತವಾಗಿ ನಮ್ಮ ಜನ್ಮ ಕೊಟ್ಟಂಥ ತಾಯಿ ಅಂತೇಳಿ. ಅವಳು ಜಗಜ್ಜನನಿ ಅಂತೀವಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತೀವಿ. ಆ ತಾಯಿನ ದೀಪಕ್ಕೆ ಹೋಲಿಸ್ತಾರೆ ನಮ್ಮ ಪೂರ್ವಜರು. ಹೆಂಗೆ? ತನ್ನ ನೋವನ್ನೆಲ್ಲ ಉಂಟಾ ತಾನು ಕರಗ್ತಾ ಬೇರೆಯವ್ರಿಗೆ ಹೇಗೆ ಬೆಳಕನ್ನು ಕೊಡುತ್ತೋ ಹಾಗೆ ನಮ್ಮ ತಾಯಿ ಸಮೇತ ಈ ಅಖಂಡವಾದಂಥ ಶರೀರದ ಮಾಂಸಖಂಡಗಳಿಂದ ರಕ್ತ ಬಸ್ದು ಆ ಮಾಂಸದ ಮಧ್ಯೆ ಜೀವ ಕೊಟ್ಟು ತಾನು ನೋವನ್ನು ಅನುಭವಿಸ್ತಾಳೆ ಅಂತೇಳಿ. ಗಮನಿಸಿ, ಆ ತಾಯ್ತನ ಹೆಂಗೆ ಇರಲಿಕ್ಕೆ ಅದಕ್ಕೆ ಅವ್ರು ಹೇಳ್ತಾಳೆ ಎಷ್ಟು ಚೆನ್ನಾಗಿ ಅಂದರೆ, ಯಾರಿದ್ದರೇನೋ ತಾಯವ್ವ ನೋಲಾರ. ಯೋಚನೆ ಮಾಡ್ಬೇಕಲ್ಲ, ನಾವೀಗ ಬಾಕಿಯರು ಯಾರ ಇದ್ರೆ ಅವ್ರು ಚಿಕ್ಕಮ್ಮ ಅನ್ಬೋದು, ಅತ್ತಿಗೆ ಅನ್ಬೋದು, ದೊಡ್ಡಮ್ಮ ಅನ್ಬೋದು, ಇದು ಬೇಕಾದ್ರೂ ಅನ್ಬೋದು. ಆದ್ರೆ ತಾಯಿ ಸಾಧ್ಯನೇ ಇಲ್ಲ. ಯಾರಿದ್ದರೇನೋ ತಾಯವ್ವ ನೋಲಾರ, 1000 ಕೊಳ್ಳಿ ಒಲೆಯಾಗ ಉಳಿದಾರ, ಜ್ಯೋತಿ ನಿನ್ನಾರ ಹೋಲಾರ ಅಂತೇಳಿ. ಎಷ್ಟು ಬೇಕಾದ್ರೂ ಸೌದೆ ಇಡ್ರಿ ನೀವು, ಎಷ್ಟು ಬೇಕಾದ್ರೂ ಒಲೆ ಉರಿಸ್ರಿ, ಅವೆಲ್ಲ ಚಿಕ್ಕವ ದೊಡ್ಡಮ್ಮ ಅಕ್ಕಂಗೆ ಇದ್ದಂಗೆ. ಆದ್ರೆ ಜ್ಯೋತಿ ನಿನ್ನಾರ ಹೋಲಾರ ಅಂದ್ರೆ
ನನ್ನವ್ವ ಜ್ಯೋತಿ ಇದ್ದಂಗೆ ಅಂತೇಳಿ, ನನ್ನವ್ವ ದೀಪ ಇದ್ದಂಗೆ ಅಂತೇಳಿ. ಆ ತಾಯ್ತನದ ಮೇಲೆ, ಆ ಮನೆ ಮೇಲೆ ಏನು ಅದ್ಭುತವಾದಂಥ ಕನಸು ಕಟ್ತಲ್ರಿ ಅವಳು. ನೋಡಿ, ನಿನ್ಗೆ ಏನಾದ್ರೂ ಕೈಲಾಸದ ಸುಖ ಬೇಕು ಅಂದ್ರೆ ನೀನು ಕಾಶಿಗೆ ಯಾಕೆ ಹೋಗ್ತೀಯ ಅಂತಾಳೆ. ಹಿಂದೆಲ್ಲ ಏನಪ್ಪಾ ಅಂದ್ರೆ ಜನ್ಮದ ಸಾರ್ಥಕತೆಗೆ ಕಾಶಿಗೆ ಹೋದ್ರೆ ಪುಣ್ಯ ಬರುತ್ತೆ ಅಂತ. ಆದ್ರೆ ಆ ತಾಯಿ ಏನ್ ಹೇಳ್ತಾಳೆ, ಕಾಶಿಗೆ ಹೋಗಲಿಕ್ಕೆ ಎಷ್ಟೊಂದು ದಿನ ಬೇಕಾ? ಕಾಶಿಗೆ ಹೋಗ್ಲಿಕ್ಕೆ ಅವತ್ತಿನ ಕಾಲದಲ್ಲಿ 3-4 ತಿಂಗಳು ಬೇಕಾಯ್ತಲ್ರಿ. ಯಾಕೆ ಹೋಗ್ಬೇಕು ಕಾಶಿಗೆ? ಕಾಶಿಗೆ ಹೋಗಲಿಕ್ಕೆ ಎಷ್ಟೊಂದು ದಿನ ಬೇಕಾ? ಕಾಶಿ ಕುಂತಾಳೆ ಹಡೆದವ್ವ ನನ್ನ ತವರಾಗಿ ಅಂತೇಳಿ. ನನ್ನ ಅವ್ವ ಕಾಶಿ ಅಂತ ಕುಂತ್ಬಿಟ್ಟು ಹೇಳ ಹಾಲ, ನನ್ನ ಮಗಳು ಬರ್ತಾಳೆ ಹಾಲು ಕುಡಿಸ್ಬೇಕು ಅಂತೇಳಿ. ಇಂಥ ಹೂವ ಇದ್ದ ಮೇಲೆ ಅದೇ ಕಾಶಿ ಅಂತಾಳೆ, ಅದೇ ಕೈಲಾಸ ಅಂತಾಳೆ. ಅಂತ ಮನೆಗಳಲ್ಲಂತ ಕೈಲಾಸದ ವಾತಾವರಣ ನಿರ್ಮಾಣ ಆಗ್ಬೇಕು. ಅದನ್ನೇ ಮನೆಗಳ ಮಹಾಮನೆ ಆಗ್ಬೇಕು ಅಂದ್ರೆ ಪ್ರಾಯಶಃ ನಮ್ಮ ಮಕ್ಕಳಿದ್ದಾರಲ್ಲ ಅವ್ರ ಜ್ಯೋತಿಗಳಾಗಬೇಕು ಅಂತೇಳಿ, ಜಗಜ್ಯೋತಿಗಳಾಗಬೇಕು ಅಂತೇಳಿ. ಯಾಕೆ ಮಾತಂದು ಹೇಳ್ತೇನೆ ಅಂದ್ರೆ, ಸುಮ್ಮನೆ ಗಮನಿಸಿ ಬಂಧುಗಳೇ, ಈ ಮಕ್ಕಳಿಗೆ ಏನಾದ್ರು ನೀವು ಊಟ ತಿಂಡಿ ಕೊಡೋದು ಲೇಟ್ ಆದರೆ ಒಂದು ಅರ್ಧ ಗಂಟೆ ಹೇಳ್ತಾವೆ ಅಷ್ಟೇ. ಆದರೆ ಸಂಸ್ಕಾರ ಕೊಡ್ತಕ್ಕಂಥದ್ದು ತಡ ಆದರೆ ಜೀವಮಾನ ಇಡೀ ಹೇಳ್ತವೆ ಅಂತೇಳಿ. ಒಪ್ತೀರಾ ಈ ಮಾತನ್ನು? ಹಂಗಾಗಬಾರ್ದು. ಹಿರಿಯರ ಮೇಲೆ ದೊಡ್ಡ ಹೊಣೆಗಾರಿಕೆ ಇರುತ್ತೆ ಅಂತೇಳಿ ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ. ಮಗು ಆರೋಗ್ಯವಾಗಿರಬೇಕು ಅಂತೇಳಿ ನಾವು ಸಣ್ಣ ಮಕ್ಕಳಿಗೆ ಒಂದು ಇಂಜೆಕ್ಷನ್ ಕೊಡಿಸ್ತೀವಲ್ವಾ, ಟ್ರಿಪಲ್ ಆ್ಯಂಟಿಜನ್ ಕೊಡಿಸ್ತೀರಲ್ವ ನೀವು, DPT ಕೊಡಿಸ್ತೀವಲ್ವಲ್ರಿ. ಡಿಫ್ತೀರಿಯಾ ಬರಬಾರ್ದು, ಪರ್ಟೋಸಿಸ್ ಬರಬಾರ್ದು, ಟೆಟಾನಸ್ ಬರಬಾರ್ದು ಅಂತೇಳಿ. ಇರಲಿ, ಗೊತ್ತಲ್ಲ ನಿಮಗೆ, ನಾವು ಕೊಡ್ತೀವಲ್ಲ ಇಂಜೆಕ್ಷನ್ ಕೊಡ್ತೀವಲ್ವಾ, ಕೊಡ್ತಿದ್ದ ಮಕ್ಕಳಿಗೆ ಕೊಡ್ತಿರಲ್ಲ, ಟ್ರಿಪಲ್ ಆ್ಯಂಟಿಜನ್ ಕೊಡ್ತಿರಲ್ಲ, ತ್ರಿರೋಗ ನಿರೋಧಕ ಲಸಿಕೆ ಅಂತೇಳಿ. ನಾಯಿ ಕೆಮ್ಮು ಬರಬಾರ್ದು, ಧನುರ್ವಾಯು ಬರಬಾರ್ದು, ಗೊತ್ತಲ್ಲ DPT ಕೊಡ್ತೀವಲ್ಲ, ಎಲ್ಲ ಕೊಡಿಸ್ತಿರಲ್ಲ. ಏನು DPT ಅಂದರೆ ಆ ತ್ರಿರೋಗದ ಲಸಿಕೆ ಅಂತಕ್ಕಂಥದ್ದು ಇದೆಯಲ್ಲ, ಆ ಮಗುನ ಆರೋಗ್ಯ ಚೆನ್ನಾಗಲಿ ಅಂತೇಳಿ. ಆದರೆ ತಾಯಿ, ತಂದೆ, ಅಜ್ಜಿ ಅವರೆಲ್ಲ ಇನ್ನೊಂದು ಕೊಡ್ಬೇಕಾ DPT ಅಂದರೆ. ಅದೇನು DPT ಅಂದರೆ, ಡಿ ಅಂದರೆ ಡಿಸಿಪ್ಲಿನ್ ಅಂತೇಳಿ. ಆ ಇಂಜೆಕ್ಷನನ್ನು ಚುಚ್ಚು ಕೊಡೋದಲ್ಲ, ಅದು ಸಂಸ್ಕಾರದ ಮುಖೇನ ಕೊಡಬೇಕು ಅಂತೇಳಿ. ಪಿ ಅಂದರೆ ಪೇಟ್ರಿಯಾಟಿಸಮ್ ಅಂತೇಳಿ, ರಾಷ್ಟ್ರೀಯತೆ ಅಂತೇಳಿ. ಅದನ್ನು ಕೂಡ ನಮ್ಮ ಸಂಸ್ಕಾರದ ಮುಖೇನ ಕೊಡಬೇಕು. ಟಿ ಅಂದರೆ ಟಾಲರೆನ್ಸ್ ಅಂತೇಳಿ, ತಾಳ್ಮೆ ಅಂತೇಳಿ. ಈ ಮೂರೂ ಆ ಇಂಜೆಕ್ಷನ್ ಜೊತೆಗೆ ಈ ಇಂಜೆಕ್ಷನ್ ಕೊಟ್ಟಿದ್ದೆ ಆದರೆ ಇವತ್ತು ನಾಡಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ಅನಾಹುತಗಳಿಗೆ ಬ್ರೇಕ್ ಆಗ್ಬೋದು ಅಂತೇಳಿ. ಏನು ಅನಾಹುತ ಆಗ್ತಿದೆ ಅಂತೇಳಿ ಯಾರಾದ್ರೂ ಕೇಳಿದರೆ ಪ್ರಾಯಶಃ ನೀವೆಲ್ಲ ಗಮನಿಸಿದ್ರೆ ಅಂತಂದ್ರೆ 3 ತಿಂಗಳಿಂದ ಧಾರವಾಡದ ಒಂದು ಘಟನೆ ನಡೀತು. ಗೊತ್ತಾ ನಿಮಗೆ? ಏನು ಹೇಳಿ ನೋಡೋಣ. ಸೋಷಿಯಲ್ ಮೀಡಿಯಾ ನೋಡ್ತಿರಲ್ಲ, ಎಲ್ಲ ನೋಡ್ತಿರ್ತೀರಾ. ಏನದು? ನಮ್ಮಲ್ಲಿ ಇಲ್ಲೇ SP ಆಗಿದ್ದಂಥ ಶಶಿಕುಮಾರ್ ಅಲ್ಲಿ DIG ಆಗಿದ್ದಾರೆ. ಏನು ಆತಂಕದ ಕ್ಷಣ ಅಂದರೆ, 6ನೇ ಕ್ಲಾಸ್ ಹುಡುಗ 7ನೇ ಕ್ಲಾಸ್ ಹುಡುಗನ ಮರ್ಡರ್ ಮಾಡಿಬಿಟ್ಟ. ದೊಡ್ಡ ಸುದ್ದಿ ಅದು. ಗಮನಿಸಿದ್ರಲ್ಲ ನಿಮಗೆ? ಏನು ಬಾಲಾಪರಾಧಗಳಲ್ವ. 6ನೇ ಕ್ಲಾಸ್ ಹುಡುಗ ಎಷ್ಟು ಮಟ್ಟಿಗೆ ಒಂದು ತಾಳ್ಮೆ ಕೊರತೆ ಇದ್ದಿತ್ತು ಅವನಿಗೆ. ಆ ಟಾಲರೆನ್ಸ್ ಕೊರತೆ ಇರ್ತಕ್ಕಂಥದ್ದು ಹೇಗಿದ್ದಿತ್ತು ಅಂತೇಳಿ ಕಲ್ಪನೆ ಮಾಡಿ. ಈಗ ಬಿಡಿ, ಅವನೀಗ ಅದು ಬಾಲಾಪರಾಧದ ಜೈಲಲ್ಲಿದೆ, ನಾನು ಬೇರೆ ಪ್ರಶ್ನೆ. ಇದು ಈ ಮಗುನ ಕಥೆ. ಆದರೆ ಇನ್ನೊಂದು ಕಥೆ ನಡೀತು ಗೊತ್ತಾ ನಿಮಗೆ? ಅದು ಕೂಡ ಈ 1-1.5 ತಿಂಗಳಲ್ಲಿ ನಡೆದಂಥ ಘಟನೆ ಅಂತೇಳಿ. ಯಾವುದದು? ಮನೇಲಿ ಯಾರು ಕೇಳಿದರು, ಷಡಕ್ಷರಿ ಸರ್ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಪ್ರತಿಭಾ ಪುರಸ್ಕಾರದ ಸಭೆಯಲ್ಲಿ ಅದು ಪ್ರಸ್ತಾಪ ಮಾಡಿದ್ರು ಶಿವಮೊಗ್ಗದಲ್ಲಿ. ಎಷ್ಟಿದೆಯೇನು ಮಾರ್ಕ್ಸ್ ಒಂದು PUCನಲ್ಲಿ? 96%. ಆಶ್ಚರ್ಯ ಅಲ್ವಾ? ಪ್ರತಿಭಾ ಪುರಸ್ಕಾರಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ ಗೊತ್ತಾ ಸರ್? ಅವನು 12 ದಿವಸ ಜೈಲಾಗಿದ್ದ. ಏನು ಶಾಕಿಂಗ್ ನ್ಯೂಸ್ ಅಲ್ಲ ಅದು. ಯಾಕೆ ನೋಡಿ, 96%, 97% ಮಾರ್ಕ್ಸ್ ತೆಗಿತಕ್ಕಂಥ ಅತ್ಯಂತ ಬುದ್ಧಿಕ್ಷಮತೆ ಇರ್ತಕ್ಕಂಥ IQ ಇರ್ತಕ್ಕಂಥ ಆ ಹುಡುಗ ಒಂದು ತಪ್ಪು ಮಾಡಿಬಿಟ್ಟಿದ್ದ. ಏನು? ಯಾವುದೋ ಒಂದು ಹುಡುಗಿ ಘನತೆ ಹಾಳು ಮಾಡ್ತಕ್ಕಂಥ, ಚಾರಿತ್ರ್ಯೋದಯ ಮಾಡ್ತಕ್ಕಂಥ ಒಂದು ಪೋಸ್ಟ್ ಯಾರೋ ಹಾಕಿದ್ದ. ಇವನು ಅದನ್ನು ಫಾರ್ವರ್ಡ್ ಮಾಡಿದ ಅಷ್ಟೇ. ಇವನು ಫಾರ್ವರ್ಡ್ ಮಾಡಿದ ಬೇರೆಯವರಿಗೆ. ಇವನು ಪರಿಚಯದಿಂದ ಹಿಂಗೆ ಮಾಡ್ದ, ಇವನೇ ಮಾಡಿದ್ದಾನೆ ಅಂತೇಳಿ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರು. ಒಂದು ಸೈಬರ್ ಕ್ರೈಮ್ ಇದೆಯಲ್ಲ, ಈ ರೀತಿ ಅಪರಾಧವ್ರು ಮಾಡಿದರೆ ಶಿಕ್ಷೆ ಎಷ್ಟಿದೆ ಅಂತ ಗೊತ್ತಾ ನಿಮಗೆ? ಎಷ್ಟಿದೆ ಗೊತ್ತಾ ಶಿಕ್ಷೆ? ಹೇಗಿದೆ ಅದು ಆ್ಯಕ್ಟ್ ಅಂದರೆ, ಈ ರೀತಿ ಏನಾರ ಮಾಡಿದರೆ 9 ವರ್ಷ ಜೈಲು ಶಿಕ್ಷೆ. ಅದೇನು ರುಜುವಾದಾದ್ರೆ 9 ವರ್ಷ ಜೈಲು ಶಿಕ್ಷೆ, 12 ಲಕ್ಷ ದಂಡ ಅಂತ ಅಪರಾಧ. ಕಾಂಪ್ರಮೈಸ್ ಮಾಡಿ ಆ ಕಂಪ್ಲೇಂಟ್ ಕೊಟ್ಟರೆ ಏನಾರ ಒಪ್ಕೊಂಡ್ರೆ ರಿಲ್ಯಾಕ್ಸೇಷನ್ ಸಿಗಬೇಕಷ್ಟೇ, ಇಲ್ಲಾಂದ್ರೆ ಸಿಗಲ್ಲ. ಬಾರಿ ಇನ್ಫ್ಲೂಯೆನ್ಸ್ ಮಾಡಿ ಬೇರೆಯವರೆಲ್ಲ ಏಳಿಸಿ ಮಾಡಿಸಿ ಕಡೆಗೆ ಒಂದು ತೀರ್ಮಾನ ಮಾಡಿ 4 ಲಕ್ಷ ದಂಡ ಕಟ್ಟಿಸಿ 12 ದಿವಸ ಜೈಲಾಗಿದ್ದು ಬಂದ. ಈಗ ನಾವು ಸಹಜವಾಗಿ ಯೋಚನೆ ಮಾಡೋಣ, ಮಾರ್ಕ್ಸ್ ತೆಗಿತಕ್ಕಂಥದ್ದು ತಪ್ಪೇನಲ್ಲ, ಡೆಫಿನೆಟಾಗಿ ಒತ್ಕೊಳ್ಳೋಣ. ಮಾರ್ಕ್ಸ್ ತೆಗಿಲಿ, ಅದೊಂದು ಜವಾಬ್ದಾರಿ ಇರಬೇಕು, ಒಂದು ಪ್ರಜ್ಞೆ ಇರಬೇಕು ಎಂಥವ್ರಿಗೆ. ನನ್ನ ಮಗ ಮಾರ್ಕ್ಸ್ ತೆಗಿಯೋದ್ರ ಜೊತೆಗೆ ಸಮಾಜದಿಂದ ಕೆಟ್ಟ ರಿಮಾರ್ಕ್ಸ್ ಬರಬಾರ್ದು, ಆ ರೀತಿ ಬೆಳೆಸಬೇಕಾದಂಥ ಅಗತ್ಯ ಭಾರಿ ಇದೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಕಾರ್ಯಕ್ರಮದ ಮುಖೇನ ನಮ್ಮಲ್ಲಿರ್ತಕ್ಕಂಥ ಅಜೆಂಡಾ ಅಂತೇಳಿ. ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾರೆ ಕೇಳಿ, ಅಮ್ಮನವ್ರು ಏನು ಹೇಳ್ತಾರೆ ಗೊತ್ತಾ ನಿಮಗೆ? ನಾವಿವತ್ತೆಲ್ಲ ಅಂಕ 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 ಅಂತೇಳಿ ಅಂಕ ಗೊತ್ತು ಕೊಡ್ತೀವಿ, ಕೊಡೋಣ ಸರಿ. ಆದರೆ ಅಜ್ಜಿ ಏನು ಹೇಳ್ತಾಳೆ? ಏ ಮಗ, ಆ ಮಗಿಗೊಂದು ಸ್ವಲ್ಪ ಅಂಕಿಲ್ಲ ಕಳ್ಳ ಅಂತಾಳೆ. ನಾವು ಅಂಕಕ್ಕೆ ಕೊಡ್ತಕ್ಕಂಥ ಹೊತ್ತನ್ನು ಆ ಮಗುಗೆ ಸ್ವಲ್ಪ ಅಂಕೆಗೂ ಒಳಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೊಟ್ಟಿದ್ದೆ ಆದರೆ ಡೆಫಿನೆಟ್ ಆಗಿ ಆ ಮಗು ಜಗಜ್ಯೋತಿ ಆಗೇ ಆಗುತ್ತೆ ಅಂತೇಳಿ. ಇಡೀ ಜಗತ್ತಿಗೆ ಜ್ಯೋತಿ ಆಗ್ತಕ್ಕಂಥ ನಿಟ್ಟಿನಲ್ಲಿ
ಆ ಮಕ್ಕಳನ್ನು ಬೆಳೆಸಬೇಕಾದಂಥ ದೊಡ್ಡ ಒಂದು ಸಾಂಸ್ಕೃತಿಕವಾದಂಥ ಎಚ್ಚರ, ಒಂದು ಧಾರ್ಮಿಕವಾದಂಥ ಪ್ರಜ್ಞೆ ಹಿರಿಯರಿಗೆ ಬರಲಿಲ್ಲ ಅಂದರೆ ವಾಸ್ತವ ಮಗು ಗೊತ್ತಲ್ಲ ನಿಮಗೆ, ನಾವು ಹೇಳ್ದಂಗೆ ಕೇಳಲ್ಲ ಆ ಮಗು. ಏನು ಮಾಡುತ್ತೆ ಹೇಳಿ, ನಾವು ಮಾಡ್ದಂಗೆ ಮಾಡುತ್ತೆ ಅಂತೇಳಿ. ಆ ಮಗು ಅನುಕರಣ ಪ್ರಿಯ. ನೀವು ಸಹಜವಾಗಿ ತಾಯಂದ್ರೆ ನೋಡಿ, ನಾವೇನಾದ್ರು ಮಕ್ಕಳಿದ್ದಂಥ ಸಂದರ್ಭದಲ್ಲಿ ನಾವು ನೀವೇನಾದ್ರು ಪೂಜೆ ಮಾಡಕ್ಕೆ ಹೋದ್ರೆ ಅದು ಪೂಜೆ ಮಾಡಕ್ಕೆ ಬರ್ತಲ್ವ. ನೀವು ಉದ್ಗಡ್ಡೆ ಬಿಡಕ್ಕೆ ಹೋಗಿ ಅದು ಉದ್ಗಡ್ಡೆ ಬಿಡುತ್ತೆ, ನೀವು ಗಂಟೆ ಅಲ್ಲಾಡ್ಸಕ್ಕೆ ಹೋಗಿ ಅದು ಗಂಟೆ ಅಲ್ಲಾಡ್ಸುತ್ತೆ, ನೀವು ಯಾರೋ ಜರಿ ಕಾಲು ಬಿಡಕ್ಕೆ ಹೋಗಿ ಅದು ಕಾಲಿ ಬಿಡಕ್ಕೆ ಬರುತ್ತೆ. ಏನು ವಂಡರ್ಫುಲ್ ಕಲ್ಚರ್ ಅಲ್ವಾ. ಅದು ಹೆಂಗೆ ಮಾಡುತ್ತದು, ನಾವು ಮಾಡ್ದಂಗೆ ಮಾಡುತ್ತೆ ಹೊರತು ಹೇಳ್ದಂಗೆ ಮಾಡಲ್ಲ ಅಂತೇಳಿ. ಏನು ಅದ್ಭುತವಾದ ಕಥೆಗಳು ಕಟ್ತಾರೆ ಅಂದರೆ, ಈ ಪ್ರಸಂಗಗಳು ಕಟ್ತಾರೆ ಅಂದರೆ, ಆ ಮಕ್ಕಳ ಐಕ್ಯೂ ನೋಡ್ಬಿಟ್ರೆ ಎಷ್ಟು ಪ್ರಶ್ನೆ ಮಾಡ್ತಾರೆ ರೀ. 1.5-2 ವರ್ಷದ ಮಕ್ಕಳೆಲ್ಲ ಇಂಟರ್ನೆಟ್ ಮೇಲೆ ಕೈ ಆಡಿಸ್ತವೆ. ಅವು ಗೊತ್ತಿಲ್ಲದಿರೋದಿಲ್ಲ, ಅವು ಡಿಮ್ಯಾಂಡ್ ಮಾಡ್ತವೆ ಇಂಥದ್ದು ಹಾಕ್ಕೊಡಿ ಹಾಕ್ಕೊಡಿ ಅಂತೇಳಿ. ಅವ್ರು ಹಾಲು ಕುಡಿಲಿಲ್ಲ ಅಂದ್ರೂ ಮೊಬೈಲ್ ಕೊಡಬೇಕು, ಏನು ಮಾಡಲಿಲ್ಲ ಅಂದ್ರೂ ಮೊಬೈಲ್ ಕೊಡಬೇಕು. ಏನು ವಿಚಿತ್ರವಾದಂಥ ಒಂದು ಮಾನಸಿಕವಾದಂಥ ಒಂದು ಹಾವಳಿ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಮಕ್ಕಳು ಬುದ್ಧಿವಂತರು, ಭಾರಿ ಬುದ್ಧಿವಂತರು. ಐಕ್ಯೂ ಹೆಂಗಿದೆ ಅಂದರೆ ನೀವು ಬಿಯಾಂಡ್ ಇಮ್ಯಾಜಿನೇಷನ್, ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಬುದ್ಧಿವಂತರಿರಲ್ಲ. ಆ ಬುದ್ಧಿವಂತಿಕೆ ಅಂತಕ್ಕಂಥದ್ರ ವೇಗ ಇದೆಯಲ್ಲ, ಅದು ಬದುಕಿನಲ್ಲಿ ಅಪಘಾತ ತರಬಾರ್ದು, ಆಕ್ಸಿಡೆಂಟ್ ಮಾಡಬಾರ್ದು ಅಂತೇಳಿ. ನಿಜವಾದಂಥ ಗುರಿ ತಲುಪಲೇಬೇಕಲ್ಲ. ಅದು ಗುರಿ ತಲುಪಬೇಕು ಅಂದರೆ ನಮಗಿರ್ಬೇಕಾದಂಥ ಪ್ರಜ್ಞೆ ಅಂದರೆ ಆ ಮಗು ಜ್ಯೋತಿನೇ ಆಗಬೇಕು ಅಂತೇಳಿ. ಏನು ತಲೆಹರಟೆ ಮಾಡ್ತಾರೆ, ಏನು ಪ್ರಶ್ನೆ ಮಾಡ್ತಾರೆ ಇರಲಿಕ್ಕೆ. ನಾನು ಮೊನ್ನೆ ಒಂದು ಓದ್ತಾ ಇದ್ದೆ, ಅದು ಭಾರಿ ಚೆನ್ನಾಗಿದೆ ಅಂತೆ. ಒಂದು ತಾಯಿ ಒಂದು ಮಗುನ ಒಂದು ಥಿಂಗ್ಸ್ ತರ ಕಳಿಸ್ತಾಳೆ. ಇಲ್ಲೇ ಪಕ್ಕದಲ್ಲಿ ಅಂಗಡಿಲಿದೆ, ಒಂದು ಬೆಂಕಿ ಪಟ್ಟಕ್ಕಮ್ಮ ನಾವು ಕಾಪುಡಿ ತಮ್ಮ ಅಂತ ಕಳಿಸ್ತಾಳೆ. ಆ ಮಗು ಹೋದ್ಮೇಲೆ ಒಂದು ಅರ್ಧ ಗಂಟೆ 3/4 ಗಂಟೆ ಆದರೂ ಬರಲೇ ಇಲ್ಲ. 3/4 ಗಂಟೆ ಮೇಲೆ ಬಂದದ್ದು. ಬಂದಮೇಲೆ ಆ ತಾಯಿ ಕೇಳಿದ್ದು, ಯಾಕೆ ಮಗನೇ ತಡ ಆಯಿತು ಅಂಗಡಿ ಹತ್ರ ಅಂದಾಗ, ಅಮ್ಮ ನಾನು ಅಂಗಡಿ ಹತ್ರ ಹೋದಾಗ ಒಂದು ಇನ್ಸಿಡೆಂಟ್ ನಡೀತಮ್ಮ, ಒಂದು ಘಟನೆ ನಡೀತು, ಹಂಗಾಗಿ ಲೇಟ್ ಆಯ್ತಮ್ಮ. ಏನಾಯಿತು, ನಾನು ಸಾಮಾನು ತಗೊಂಡ ಟೈಮಗೆ ನಮ್ಮ ಪಕ್ಕದ ಮನೆ ಇನ್ನೊಬ್ರು ಯಾರೋ ರಂಗಣ್ಣನ ಯಾರೋ ಶೆಟ್ರು ಬಂದಿದ್ರು, ಅವರು ಸಾಮಾನು ತಗೊಳ್ತಾ ಇದ್ರು. ಆ ಸಾಮಾನು ತಗೋಬೇಕಾದ್ರೆ ಒಂದು 8 ಆಣಿ ಜಾರ್ ಕೆಳ ಬಿದ್ದುಬಿಡ್ತಮ್ಮ, ಹಂಗೆ ಸ್ವಲ್ಪ ಲೇಟ್ ಆಯಿತು ಅಂತೇಳಿ. ತಾಯಿ ಖುಷಿ ಆಯಿತು, ಮಗನೇ ಆ 8 ಆಣಿ ಹುಡುಕಿ ಅವ್ರಿಗೆ ವಾಪಸ್ ಕೊಡ್ತಂದ, ಅದಕ್ಕೆ ತಡ ಆಯ್ತಾ? ಇಲ್ಲಮ್ಮ ಅದಕ್ಕೆ ತಡ ಆಗಿಲ್ಲಮ್ಮ. ಯಾಕೆ ತಡ ಆಯಿತು ಅಂದರೆ, ಆ 8 ಆಣಿ ಸೀದಾ ಜಾರ್ ನನ್ನ ಕಾಲ ಹತ್ರ ಬಂತು, ನಾನು ಅದ್ರ ಮೇಲೆ ಕಾಲಿಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಆ ಬಡ್ಡಿ ಮಗು 1 ಗಂಟೆ ಆದರೂ ಹುಡುಕ್ತದೆ ಅಂತ. ಸರ್ ಪ್ಲೀಸ್ ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಇದೀಗ ನಮ್ಮ ಜನನಾಯಕರು ದೀಪಕ್ ದೊಡ್ಡಯ್ಯ ಸಾಹೇಬರು ಬಂದಿರಿ, ಅವ್ರಿಗೆ ಎಲ್ಲರೂ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಎಸ್. ನೀವು ಗಮನಿಸಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮಗುದ್ರೆ. ಇಲ್ಲಮ್ಮ ಅದು 8 ಆಣಿ ಜಾರ್ ನನ್ನ ಕಾಲ ಹತ್ರ ಬಂದ್ಬಿಡ್ತು, ಅದ್ರ ಕಾಲ ಮೇಲೆ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಸರ್. ಬಡ್ಡಿ 1 ಗಂಟೆ ಆದರೂ ಹುಡುಕ್ತಾನೆ ಇದ್ದ. ಆಮೇಲೆ ಸಿಕ್ಕಿಲ್ಲ, ಅದು ಹತ್ತ ಹೋದ. ನಾನು 8 ಆಣಿ ಜೇಬ್ ಇಟ್ಕೊಂಡು ಮನೆಗೆ ಬಂದೆ. ಆ ತಾಯಿಗೊಂದು ಶಾಕ್ ಆಗುತ್ತೆ, ಅಯ್ಯೋ ಮಗನೇ ಎಷ್ಟು ನೀತಿಕತೆ ಹೇಳಿ ಬೆಳೆಸಿದ್ದಿಂದ, ನೀನು ಈಗಲೇ ಇಷ್ಟೊಂದು ಚಿಲ್ಲರೆ ಕಳ್ಳಾಗ್ಬಿಟ್ರೆ ನನಗೆ ಬೇಜಾರಾಗಲ್ಲ, ಹಂಗೆ ಆಗಬಾರ್ದು. ನೀನು ಜಗಜ್ಯೋತಿ ಆಗಬೇಕು, ನಾಡಿಗೆಂದು ಬೆಳಕಾಗಬೇಕು ಅಂತೇಳಿ ಹೆಂಗೆ ಬೆಳೆಸ್ತಾ ಇದ್ದೀನಿ, ನೀನು ಹಿಂಗೆ ಕದ್ದುಬಿಟ್ಟಲ್ಲ ಅಂತೇಳಿ ಇಂಥ ಕಳ್ತನ ಮಾಡ್ತಾನೆ. ನೊಂದು ಬೆಂದು ತುಂಬ ವ್ಯಥೆಯಿಂದ ಏನು ಹೇಳ್ತಾಳೆ ಗೊತ್ತಾ ಅವಳು, ಮಗನೇ ನೀನು 9 ತಿಂಗಳು ಹೊಟ್ಟೆದು ಓದಿದ್ದಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದು ಗೊತ್ತಾ ನಾನು, ಎಷ್ಟು ಯಾತನೆ ಅನುಭವಿಸಿದ್ದು ಗೊತ್ತಾ ನಾನು. ಯಾಕೆ ಒಂದು ಸ್ವಲ್ಪ ಎಫೆಕ್ಟ್ ಆಗಲಿ, ನನ್ನ ಗರ್ಭಿಣಿ ನೋವು ಗೊತ್ತಾಗಲಿ, ನಾನಿನ್ನು ಬಸರಿಯಾದಾಗ ಏನೆಲ್ಲ ಯಾತನೆ ಪಟ್ಟಿದ್ದು ಗೊತ್ತಾಗಲಿ ಅಂತೇಳಿ ಒತ್ತು ಹೇಳ್ತಾಳೆ. ಮಗನೇ ಯಾಕಿಂತ ಸಣ್ಣ ಕೆಲಸ ಮಾಡ್ತೀಯಾ, ಯಾಕಿಂತ ತಪ್ಪು ಮಾಡ್ತೀಯಾ, ನೀನು 9 ತಿಂಗಳು ಹೊಟ್ಟೆ ಓದ್ತೀನಿ, ಆ 9 ತಿಂಗಳು ಏನೆಲ್ಲ ಯಾತನೆ ಅನುಭವಿಸೀನಿ, ಆ 9 ತಿಂಗಳು ಬಿಡಬಾರ್ದು, ಕಷ್ಟ ಹತ್ತೀನಿ ಪಟ್ಟಿದ್ದೀನಿ, ಹೊಂತಿದ್ದಾಗಲೇ ಆ ಸಣ್ಣ ಹುಡುಗ ಸಿಡ್ಕೊಂಡ್ಬಿಡ್ತಲ್ಲ. ಗುರುಳಮ್ಮ ಎಷ್ಟು ಸರಿ ಹೇಳ್ತೀಯಮ್ಮ, 9 ತಿಂಗಳು ಓದ್ತಿದ್ದೆ 9 ತಿಂಗಳು ಓದ್ತಿದ್ದೆ 9 ತಿಂಗಳು ಓದ್ತಿದ್ದೆ ಅಂತೇಳಿ. ನೀನೇ ನಮ್ಮ ಹೊರದು ಬಂತು, ನಾನು ಚೀಟ ಕೈ ಕಾಲು ಎಲ್ಲೊಂದು ಗುಡ್ಡಿ ಕೈ ನಡೆಸ್ಕೊಂಡು ಒಳಗೆ ಕೂತಿರಲಿಲ್ವಾ, ನಾನೇ ಹೋಗ್ಲಾರು ಸಿಟ್ಟು ಬಂದು ಕೈನೋ ಕಾಲನ ಹಿಂಗಂದಿದ್ರೆ ಅವತ್ತೇ ನೀನು ಹೊಟ್ಟೆ ಹಿಡ್ಕೊಂಡು ಹೋಗೋದು, ಅದೇ ಎಷ್ಟು ಸರಿ ಹೇಳ್ತೀಯಾ ಅಂತೇಳಿ. ಎಸ್, ಇದೊಂದು ತಮಾಷೆ ಅಂತೇಳಿ ಅಂದರೂ ಸಮೇತ ವಾಸ್ತವ ಈ ಮಟ್ಟಿಗೆ ಪ್ರಶ್ನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ರೀತಿ ಯುವ ಸಮುದಾಯ ಅಂತಕ್ಕಂಥದ್ದು, ಮಕ್ಕಳು ಅಂತಕ್ಕಂಥದ್ದು ಸಾಕ್ತಿರ್ತಕ್ಕಂಥದ್ದು ನೋಡ್ತೀರಾ. ನೀವು ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತೀರಾ, ಟಿವಿನಲ್ಲೂ ನೋಡ್ತೀರಾ, ಎಷ್ಟೆಲ್ಲ ಅಪರಾಧಗಳು. ಒಂದು ಬದಿ ವಿಚಾರಕ್ಕೋಸ್ಕರ ಗಲಾಟೆ ಮಾಡ್ತಾ ತಾಯಿನ ಕೊಂದಿರೋರು, ತಂದೆಯನ್ನು ಕೊಂದಿರೋರೆಲ್ಲ ನೋಡ್ತಾ ಹೋಗ್ತೀವಲ್ವ. ಎಂಥ ವಿಚಿತ್ರವಾದಂಥ ಸಂಗತಿಗಳು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ನೆಮ್ಮದಿ ಇರ್ತಕ್ಕಂಥದ್ದು ಇದೆಯಲ್ಲ, ಖುಷಿ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಅಂಗಡಿ ಸಿಗ್ತಕ್ಕಂಥ ವಸ್ತು ಅಲ್ಲ ಅದು. ಮತ್ತೆ ಹೆಂಗೆ ಅದು ನಮ್ಮ ಮನಸ್ಸಲ್ಲೇ ಸಿಗಬೇಕು ಅಂತೇಳಿ. ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನಲಿಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಯಾಕಿಂತ ಕಾರ್ಯಕ್ರಮವನ್ನು ಮುಖಾಮುಖಿ ಮಾಡ್ತೀವಿ ಅಂದರೆ, ನೋಡಿ ಮನೆಗಳನ್ನ ಆಗ್ಬಿಟ್ಟಿದೆ ಈಗ ಪ್ಯೂರ್ಲಿ ನ್ಯೂಕ್ಲಿಯಸ್ ಫ್ಯಾಮಿಲಿ ಸರ್, ಎಲ್ಲ ಸಣ್ಣ ಸಣ್ಣ ಫ್ಯಾಮಿಲಿ ಸರ್. ಹೆಂಗೆ ಅಂದರೆ ಅಜ್ಜ ಇಲ್ಲ, ಅಜ್ಜಿ ಇಲ್ಲ, ಅತ್ತಿಗೆ ಇಲ್ಲ, ನಾದಿ ಇಲ್ಲ, ಚಿಕ್ಕಮ್ಮ ಇಲ್ಲ, ದೊಡ್ಡಮ್ಮ ಇಲ್ಲ. ಕಾಲಘಟ್ಟದ ಪ್ರಭಾವ, ನಾನೇನು ಅದನ್ನು ಭಾರಿ ತಪ್ಪು ಅನ್ನಲ್ಲ ಅಂತೇಳಿ. ಹೆಂಗಾಗ್ಬಿಟ್ಟಿದೆ ಅಂದರೆ, ನಾವು ಈ ಭಾಷಣ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಹೇಳ್ತಾರೆ ಸರ್, ಇಲ್ಲ ಸರ್ ನಮ್ದೇನಾಗಿಲ್ಲ ಸರ್, ನಮ್ಮ ಜಾಯಿಂಟ್ ಫ್ಯಾಮಿಲಿ ಸರ್, ಜಾಯಿಂಟ್ ಫ್ಯಾಮಿಲಿ ಇದು ಖುಷಿ ಆಯ್ತಾನೆ, ಪರವಾಗಿಲ್ಲ, ಅಜ್ಜಿ ಕರ್ಕೊಂಡು ಹೋಗ್ತಾನೆ ಅಂತೇಳಿ. ಹೌದಾ ಜಾಯಿಂಟ್ ಫ್ಯಾಮಿಲಿ ಯಾರು ಇದ್ದೀರಿ ಸರ್ ಅದು? ಸರ್ ನಾನು ನನ್ನ ಹೆಂಡತಿ 10 ವರ್ಷದ ಒಟ್ಟಿಗೆ ಇದ್ದೀವಿ ಸರ್ ಅಂತ. ಗಂಡ ಹೆಂಡತಿ ಒಟ್ಟಿಗೆ ಇದ್ದರೆ ಅದೇ ಜಾಯಿಂಟ್ ಫ್ಯಾಮಿಲಿ ಅಂತಕ್ಕಂಥ ಸ್ಥಿತಿ ಬಂದುಬಿಟ್ಟಿದೆ ಅಂತೇಳಿ. ಇಂಥ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಸುಮ್ಮನೆ ಗಮನಿಸಿ ನಿಮಗೆ ಏನು ಅಜ್ಜಿ ಕೌನ್ಸಿಲಿಂಗ್ ಅಂದರೆ, ಈಗ ನೋಡಿ ಮೊದಲು ಹೆಂಗಿತ್ತು ಅಂದರೆ, ಪಾಪ ಏನಾದರೂ ಒಂದು ಮಗು ತರಲೆ ಮಾಡಿಬಿಟ್ರೆ
ಅಪ್ಪ ನಾವು ನೈನಕ್ಕ ಹೊಡೆದ್ರೆ ಕಲ್ಮಡಕ್ಕೆ ಹೊಡೆದ್ರೆ ನಾನು ಹೊಡೆದ್ರೆ ಎಲ್ಲಿ ಹೋಗ್ತಿದ್ವು ಮಗು ಸೀದಾ ಹೋಗ್ತಿದ್ವಿ ಅಜ್ಜಿ ತೊಳೆಬೇಕೆ ಅಂತೇಳಿ ದೂರ ಹೇಳ್ತಿದ್ವಲ್ಲ ಅಜ್ಜಿ ಅಜ್ಜಿ ನಮ್ಮ ಅಪ್ಪ ಓಡಿದ್ದು ಚಿಕ್ಕಮ್ಮ ಹೊಡೆದು ಅಂತೇಳಿ ಏನು ರಗಳೆ ಮಾಡ್ತಾ ಹೇಳ್ತಾ ಕೂತ್ಬಿಟ್ರೆ ಆ ಅಜ್ಜಿ ಏನ್ ಮಾಡ್ತಿತ್ತು ತೊಡೆ ಮೇಲೆ ಖುಷಿ ತಡಿ ಮಗನೆ ನಿಮ್ಮ ಅಪ್ಪ ಸುಮ್ಮನೆ ಬಿಡಲ್ಲ ನಿನ್ಗೆ ಹೆಂಗ್ ಕೊಡ್ತಾರೆ ಹಂಗೆ ಮಾಡ್ತೀನಿ ತಡಿ ಅಂತೇಳಿ ಮಾತಾಡಿ ಇನ್ನೆಲ್ಲ ಸಮಾಧಾನ ಮಾಡಿ ಯಾಕೆ ಕೊಡ್ದ ಮಗನೇ ಏನಿಲ್ಲ ಕಣಮ್ಮ ನಾನು ಅಲ್ಲೇನೋ ಚೆಲ್ದೆ ನೀರು ಚೆಲ್ದೆ ಇದ್ಯಾರು ಹೊಡೆದ ಅಂತೇಳಿ ಅದು ತಪ್ಪಲ್ವ ಮಗನೇ ಮತ್ತೆ ಅದಕ್ಕೆಲ್ಲೋ ಅಪ್ಪ ಹೊಡೆದಿರೋದು ನೀನ್ ಮಾಡಿದ ತಪ್ಪಲ್ವೇ ಅಂತೇಳಿ ಏನ್ ಮನವರಿಕೆ ಅಲ್ವಾ ಯಾವ ಕೌನ್ಸಿಲಿಂಗ್ ಸೆಂಟರ್ ಇದೆ ಅದು ಯಾವ ಸೈಕ್ಯಾಟ್ರಿಸ್ಟಿಕ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಬಂಧುಗಳೇ ಅಂತ ಕೌನ್ಸಿಲಿಂಗ್ ಸೆಂಟರ್ಗಳಿದೆಯಲ್ಲ ಅದು ನಮ್ಮ ಮನೆಗಳಾಗಬೇಕು ಅಂತೇಳಿ ಇದೆಯಾ ಮನೆಗಳು ಇವತ್ತು ಯಾರೋ ಇರ್ತಿದ್ದಾರೆ ಜಾಯಿಂಟ್ ಫ್ರೆಂಡ್ ದೊಡ್ಡಪ್ಪ ಇರ್ತಿದ್ದ ಚಿಕ್ಕಪ್ಪ ಇರ್ತಿದ್ದ ನೊಂದು ಬಿಟ್ರೆ ಬೆಂದು ಬಿಟ್ರೆ ಬೇಜಾರಾಗ್ಬಿಟ್ರೆ ಎಲ್ಲೋ ಹಳ್ಳ ಬಿಡುಗಬೇಕು ಒಂದು ಹೇಳಕ್ಕೆ ಬೇಕು ಅಂದ್ರೆ ಏನ್ ಮಾಡ್ತಿದ್ದ ಅವನು ಯಾಕೆ ಮಗ ನಾವೆಲ್ಲ ಇಲ್ಲ ಮಾಡಿದ್ಯಾ ನಾನು ಇದೀವಿ ಕಣೋ ಹಂಗೇನ್ರ ಬಂದು ನಮ್ಮ ನೆನ್ಸ್ಕ ಸಾಕು ನೀನು ನಾವೆಲ್ಲ ಇದ್ದಾಗ ನೀನ್ ಯಾಕೆ ಮಾಡಿರ್ಬೇಕು ನಾವೇನು ಸತಿದೇನ್ ಮಾಡಿದ್ಯಾ ಅಂತೇಳಿ ಅವ್ರೇನ್ ಕೊಡೋದು ಬೇಡ ರೀ ಅವ್ರೇನು ಒಂದು ಕಷ್ಟ ಬಗೆಹರಿಸೋದು ಬೇಡ ಆ ಸಾಂತ್ವನದ ಒಂದು ಮಾತಿದೆಯಲ್ಲ ಆ ಬೆಂಬಲದ ಮಾತಿದೆಯಲ್ಲ ಇವತ್ತು ಬದುಕಿಗೆ ಪ್ರೇರೇಪಣೆ ಕೊಡ್ತಾ ಇತ್ತು ಅಂತೇಳಿ ಯಾರಿದ್ದಾರೆ ಹಂಗೆ ಹೇಳಾರ ಇವತ್ತು ಯಾರು ಇಲ್ಲಲ್ವಾ ಆ ಇಲ್ಲದೇ ಇರೋ ಕಾರಣಕ್ಕೋಸ್ಕರನೇ ನಾವೊಂದ್ಸರಿ ಶ್ರಾವಣದಲ್ಲಿ ಅಥವಾ ಇನ್ಯಾವುದೋ ತಿಂಗಳ ತುಂಬದಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇಂಥ ಹಸಿ ಸಂಗತಿಗಳನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ ಡೆಫಿನೆಟ್ ಆಗಿ ಪ್ರಾಯಶಃ ಕಲ್ಮಡಪ್ಪನವ್ರ ಮನೆ ಅಂಗಲ ಅಥವಾ ಯಾರದೇ ಮನೆ ಅಂಗದಲ್ಲಿ ಮಾಡಿದ್ರೆ ಈ ಕಾರ್ಯಕ್ರಮದಿಂದ ನಿಮ್ಗೇನು ಕಣ್ತುಂಬ ಬಂದಿದ್ದೆ ಭಾರಿ ಖುಷಿ ಅಥವಾ ಹೊಡೆತುಂಬ ಅನ್ನ ಏನು ಭಾರಿ ಸಿಕ್ಕಿದೆ ಅಂತಕ್ಕಂಥದ್ದಲ್ಲ ಡೆಫಿನೆಟ್ ಆಗಿ ಬದುಕಿಗೆ ಬೇಕಾದಂಥ ಒಂದು ಸ್ಫೂರ್ತಿ ಸಿಗುತ್ತೆ ಒಂದು ಹೊಸ ಆಯಾಮ ಸಿಗುತ್ತೆ ಒಂದು ಅದ್ಭುತವಾದಂಥ ಒಂದು ಖುಷಿ ಸಿಗ್ತಕ್ಕಂಥ ರಸಗಳಿಗೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ನೆನಪು ಮಾಡಬೇಕು ಅಂತೇಳಿ ನಾನು ಸಣ್ಣ ಸಂಗತಿಗಳನ್ನ ನೆನಪು ಮಾಡ್ತಿರ್ತೀನಿ ನೋಡಿ ನಾವಿವತ್ತು ಕಾಯಕದ ಬಗ್ಗೆ ಮಾತಾಡ್ತೀವಿ ದಾಸೋಹದ ಬಗ್ಗೆ ಮಾತಾಡ್ತೀವಿ ನಾವು ಕೊಡ್ಬೇಕಾದ್ರೆ ನಾನು ಅಹಂಕಾರ ಇರಬಾರ್ದು ಇವೆಲ್ಲ ವಚನಕಾರರು ಬಸವಣ್ಣವರೆಲ್ಲ ಹೇಳಿರೋದು ಕೇಳಿದ್ದೀವಿ ಹಾಗೆ ನನಗೆ ಭಾರಿ ಉಪಯೋಗ ಆಗ್ತಕ್ಕಂಥ ಸಂಗತಿ ಅಂದರೆ ಇಂಥ ಪ್ರಜ್ಞೆನ ಪ್ರಾರಂಭದಲ್ಲಿ ನಮಗೆ ಕಲಿಸಿದ್ದೆ ನಮ್ಮ ಅಜ್ಜಿ ಅಂತೇಳಿ ಹೆಂಗೆ ಕಲಿಸ್ತಾಳೆ ಅಜ್ಜಿ ಇವತ್ತಿನ ಕಾಲದಲ್ಲಿ ಪರಿಚಯನೇ ಇಲ್ಲ ಬಿಡಿಯೋದು ನಮಗೆ ಗೊತ್ತು ನರಿಜಣ್ಣ ಗೊತ್ತು ದೀಪಕ್ ಸರಿಗೆ ಗೊತ್ತು ಕಲ್ಮಡಪ್ಪನವರಿಗೆ ಗೊತ್ತು ಇವರಿಗೆಲ್ಲ ಗೊತ್ತಿರುತ್ತೆ ಇಲ್ಲಿರ್ತಕ್ಕಂಥ ಹಿರಿಯ ವಯಮ್ಮಂತವರಿಗೆ ಸರ್ ನಮ್ಮ ಮನೆಗೆ ನಾನು ಭಿಕ್ಷಕರು ಬಂದ್ಬಿಟ್ರೆ ಆ ಭಿಕ್ಷಕರಿಗೆ ನೀಡಕ್ಕೆ ಒಂದು ನೀಡರಾಗಿ ಕುಕ್ಕೆ ಅಂತ ಇರ್ತಿತ್ತು ಗೊತ್ತಾ ನಿಮಗೆ ಆ ನೀಡರಾಗಿ ಕುಕ್ಕೆ ಇದ್ಬಿಟ್ರೆ ನಾವು ಯಾರು ಭಿಕ್ಷಕರು ಬಂದ್ರೆ ನೀಡಕ್ಕೆ ಅಂತೇಳಿ ತಗೊಂಡೋಗ್ತಿದ್ವಿ ಇನ್ನೇನು ಇಷ್ಟ ಕೈ ತಾಂಡು ನೀಡಕ್ಕೆ ಹೋದ ತಕ್ಷಣ ನಮ್ಮದೊಂದು ಮಲ್ಲಜ್ಜಿ ಅಂತಿತ್ತು ಕೂಗ್ತಿತ್ತು ತಡಿ ನಾವು ಯಾಕೆ ತಡಿ ಮಗ ನೀಡಬಾರ್ದು ಅಂತೇಳಿ ನೋಡು ಹಂಗೆ ನೀಡಬಾರ್ದು ನೀನೇನು ಮಾಡ್ಬೇಕು ಗೊತ್ತಾ ಈ ಕೈಯಲ್ಲಿ ನೀಡ್ತೀಯೋ ಅದನ್ನೇ ಒಂಚೂರು ಮರಕ ಹಾಕ್ಕೊಂಡು ಹೋಗಿ ನೀಡು ಅಂತೇಳಿ ಗೊತ್ತಾ ನಿಮಗೆ ಏನದರ ಅರ್ಥ ಯಾರು ಕೇಳಕ್ ಬಂದ್ಬಿಡಿ ನಾನು ಭಿಕಾರಿ ಅವನು ಏನು ಇಲ್ಲದೆ ಇರೋ ನೀನು ನಾನು ಕೊಡ್ತಾ ಇದ್ದೀನಿ ಅಂತಕ್ಕಂಥ ಅಹಂಕಾರ ನಮ್ಮೊಳಗೆ ಬರಬಾರ್ದು ನಾನು ಕೊಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾನೆ ಅವನೇ ಗ್ರೇಟ್ ಯಾರ್ಯಾರು ಬಂದಿರೋ ಅವ್ರ ರೂಪದಲ್ಲಿ ಪರಶುದೇ ಬಂದಿರ್ಬೋದು ಯಾರು ಭಗವಂತನೇ ಬಂದಿರ್ಬೋದು ಅಂತ ವಿನಯದಿಂದ ಕೊಡಬೇಕು ಅಂತಕ್ಕಂಥ ಪ್ರಜ್ಞೆಯನ್ನ ಮೂಲತಃ ಕಲಿಸಿದಂಥ ಪಾಠಶಾಲೆ ಇದೆಯಲ್ಲ ಅದು ನಮ್ಮ ಅಜ್ಜಿಯ ಸಂಸರ್ಗ ಅದು ಈ ಮನೆ ಅಂತೇಳಿ ಅಂತ ಅಜ್ಜಿಯ ಸಂಪರ್ಕಗಳು ಬೇಕಲ್ಲ ಅದೊಂದು ಜೀವನಾನುಭವದ ಗಣಿ ಅಂತೇಳಿ ಎಂತೆಂಥ ಅನುಭವಗಳಿರ್ತಾವೆ ನಮಗೇನ ಬಿಟ್ಟಿದೆ ಅಂದ್ರೆ ಈಗ ಹೇಳಿದ್ರೆ ನಾನು ಡಿಗ್ರಿ ಮಾಡಿಬಿಟ್ಟಿನಿ MA ಮಾಡಿಬಿಟ್ಟಿನಿ ಫಸ್ಟ್ ರ್ಯಾಂಕ್ ಬಂದಿನಿ 96% 98%. ನನಗೇನಿದೆ ನಮ್ಮ ಅಜ್ಜಿ ಹತ್ರ ಕೆಲಸ ನನಗೇನಿದೆ ನಮ್ಮ ಅವನ ಹತ್ರ ಮಾತಾಡೋ ಕೆಲಸ ನನಗೇನಿದೆ ನಮ್ಮ ಅಪ್ಪ ಹತ್ರ ಮಾತಾಡೋ ಕೆಲಸ ಅಂತಕ್ಕಂಥ ದಿಸೆಯಲ್ಲಿ ಪ್ರಾಯಶಃ ಇಡೀ ಬದುಕು ಅಂತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಂತೂ ಆಲ್ಮೋಸ್ಟ್ 24 ಗಂಟೆ ಒಳಗಡೆ ಒಂದು 10 ಗಂಟೆ ಮಲಗಿಬಿಟ್ರೆ ಇನ್ನು ಬಾಕಿ ಅವರೆಲ್ಲವೂ ಸಮೇತ ಮೊಬೈಲಲ್ಲಿ ಕಳೀತಾ ಇದ್ದೀವಿ ಹೊರತು ಮುಖಾಮುಖಿನೇ ಬತ್ತು ಹೋಗ್ಬಿಟ್ಟಿದೆ ಅಂತೇಳಿ ಜನರ ಜೊತೆ ಮಾತಾಡ್ತಕ್ಕಂಥದ್ದು ಆ ಮನುಷ್ಯತ್ವದ ಬಾಂಧವ್ಯಗಳು ಸೆಟ್ಲ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ನಾವು ಅಂತೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಏನಿದೆ ಅವ್ರ ಹತ್ರ ಮಾತಾಡೋಕ್ಕೆ ಅಂತೇಳಿ ಮಾತಾಡಿ ನೋಡಿ ನಿಮಗೆ ಏನೇನು ಅನುಭವಗಳು ತೆರಳಿರ್ತಾರೆ ಅಜ್ಜಿ ಹತ್ರ ಅಂತೇಳಿ ಇದು ಯಾರ MA ಮಾಡಿದಾರೆ ಅಂತ ಕೇಳ್ರಿ ಅಜ್ಜಿ ಅನೇಕ ನುಡಿಗಟ್ಟಿನ ಮಾತಾಡ್ತಾಳೆ ಯಾರಾದ್ರೂ ಹೊಡಿತೀರ ಅದನ್ನ ಯಾರಾದ್ರೂ ಅರ್ಥ ಮಾಡ್ಕೊಂತೀರ ನಿಮಗೆ ನಮ್ಮದೊಂದು ಅಜ್ಜಿ ಇತ್ತದು ಅಜ್ಜಿ ಮಾತು ಬೀಳತ್ತದು ಮಗ ಈ ವಯಸ್ಸಿನಾಗೆ ನೀನು ನೆಲ ಗುದ್ದು ನೀರು ತರಬೇಕು ಮಗ ಅಂತಂದು ನೆಲ ಗುದ್ದು ನೀರು ತರೋ ಅಂತಿದ್ರಲ್ಲ ನೀವು ಮಾತು ಕೇಳಿದ್ರಲ್ಲ ಅಜ್ಜಿ ಹತ್ರ ಈ ವಯಸ್ಸಿನಲ್ಲಿ ನೆಲ ಗುದ್ದು ನೀರು ತರಬೇಕು ಅಂತೇಳಿ ನಾನು ಬಿದ್ದವನು ಕನ್ನಡ MA ಮಾಡಿದ ಅವನು ಹೋಗಿ ಕೇಳಿದೆ ಏನು ಈ ಅಜ್ಜಿ ಹಿಂಗೆ ಹೇಳುತ್ತಲ್ಲ ಬೊಮ್ಮಜ್ಜಿ ನೆಲ ಗುದ್ದು ನೀರು ತರಬೇಕು ಅಂತೇಳಿ ಇದೇಂದ್ರೆ ನಿನಗೆ ಅರ್ಥವಾಗುತ್ತೆ ಈ ಮಾತು ಅಂದೆ ಅವ್ನು ಭಾರಿ ಓದ್ತಾನೆ ಅವನು ಸುಂದರಣ್ಣ ಆವಜ್ಜಿದು ಒಂದು ಮಾತಾಡೋಣ ಏನು ನೆಲ ಗುದ್ದು ನೀರು ತರೋದು ನಾನು ಮೊನ್ನೆ ಬೋರ್ವೆಲ್ ಕೊರ್ಸಕ್ಕೆ ಅಂತೇಳಿ ಲಾರಿ ತಗೊಂಡೋಗಿದ್ದೀನಿ 400 ಅಡಿ ಹೊಡೆದ್ರೆ ನೀರು ಬಂದಿಲ್ಲ ಅದು ಇನ್ನು ಅಜ್ಜಿ ನೆಲ ಗುದ್ದು ನೀರು ತರೋದು ತಂದ್ಬಿಡುತ್ತಾ ಅದು ಒಂದು ಮಾತು ಅಂತ ನಾನು ಅಜ್ಜಿ ಹೋಗಿ ಕೇಳಿದೆ ಏನಜ್ಜಿ ನೆಲ ಗುದ್ದು ನೀರು ತರೋದು ಅಂತ ತರಕ್ಕಾಗುತ್ತೆ ಅಜ್ಜಿ ಅಂತೇಳಿ ಇಲ್ಲ ಕಣ ಮಗ ನಾಡಿಗೆಲ್ಲ ಭಾಷಣ ಮಾಡಿದ್ದೀನಿ ನಿಂಗೂ ಗೊತ್ತಾಗಲ್ವೇ ನೆಲ ಗುದ್ದು ನೀರು ತರೋದು ಅಂದರೆ ಅವನಿಗಂತೂ ಗೊತ್ತಾಗಲ್ಲ ನಿಂಗೆ ಅರ್ಥವಾಗಲಿಲ್ಲ ಅಂತೇಳಿ ಏನಜ್ಜಿ ನೆಲ ಗುದ್ದು ನೀರು ತರೋದು ಅಂದರೆ ಈ ವಯಸ್ಸಿನಾಗ ನೀನು ನೆಲ ಹೆಂಗೆ ಗುದ್ದಬೇಕಪ್ಪ ಅಂದರೆ ಆ ನೆಲ ಗುದ್ದಿದ ತಕ್ಷಣ ಇಲ್ಲಿ ಕಿತ್ಕೊಂಡು ಹೋಗಿ ರಕ್ತ ಬಂದ್ಬಿಡ್ಬೇಕು ಆ ರಕ್ತ ಬಂದ ತಕ್ಷಣ ಆ ಉರಿಗೆ ನಿನ್ನ ಕಣ್ಣಾಗ ನೀರು ಬರಬೇಕು ಅದು ನೆಲ ಗುದ್ದು ನೀರು ತರೋದು ಅಂದರೆ ಅವ್ನು ಗುದ್ದಬೇಕು ಅನ್ನೋದಿದೆಯಲ್ಲ ಅದು ಅಜ್ಜಿಯ ಒಂದು ಅನುಭವದ ಮಾತು ಅಂತ ಅನ್ಸಲ್ವ ನಮಗೆ ಫ್ರೆಶ್ ಹಾಗಾಗಿ
ಇವತ್ತಿನ ದಿನಮಾನದಲ್ಲಿ ಅಂತ ಅನುಭವಗಳ ಕೊರತೆಯಿಂದ ಆ ಮಕ್ಕಳ ಮನಸ್ಸು ವಿಚಲಿತರಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಡೋದೇ ಗೊತ್ತಿಲ್ಲ ಅಂತೇಳಿ ನಾನು ಸಹಜವಾಗಿ ಹೇಳ್ತಿದ್ದೆ. ಹಿಂದೆಲ್ಲ ಮಕ್ಕಳು ಆಡಿ ಆಡಿ ದಣಿತಾ ಇದ್ದೆ, ಹೌದಾ? ಈಗ ನೋಡಿ ನೋಡಿ ದಣಿತಾ ಇದ್ದಾವೆ ಅಂತೇಳಿ. ಏನು ಸ್ಟ್ರೈನ್ ಆಗ್ತದೆ, ಕಣ್ಣಿನ ಮೇಲೆ ನೀನು ಎಷ್ಟು ಎಫೆಕ್ಟ್ ಆಗ್ಬೋದು, ಮನಸ್ಸಿನ ಮೇಲೆ ಎಷ್ಟು ನೋಡಿ ನೋಡಿ ದಣಿತಾ ಇದ್ದಾವೆ ಅಂತೇಳಿ. ಆದ್ರೆ ನಮ್ಮ ಅಜ್ಜಿ ಮಾತು ನೋಡಂಗಿಲ್ಲ, ಆಡಬೇಕು ಅಂತೇಳಿ. ಆಡಿಬ ನನಕಂದ ಅಂಗಾಲ ತೊಳೆದೆ, ಆಡಿಬ ನನಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿಯ ತಿಳಿನೀರ ತಕ್ಕೊಂಡು ನೀನು ಬಂಗಾರದ ಮೋರೆ ತೊಳೆದೇನು ಅಂತೇಳಿ. ಹುಡ್ಕೊಂಬ ಅದೆಷ್ಟು ಹುಡ್ಕೊಂಬರ್ತೀಯ, ಏನು ಧೂಳು ಮಾಡ್ಕೊಂಬ, ಎಳ್ನೀರು ತಾಂಡು ನಿನ್ನ ಮುಖ ತೊಳಿತೀನಿ ಅಂತಾಳೆ. ಆದ್ರೆ ಇವತ್ತು ಆಡಿಬ ನನಕಂದ ನಿನ್ನ ಕೈಕಾಲು ಮುರಿದೇನು ಅಂತೇಳಿ, ಅಡಕೆ ಬಿಡಂಗಿಲ್ಲ ಅಂತೇಳಿ ಎಷ್ಟೊತ್ತಿರ್ತವೆ. ಅಂದ್ರೆ ಬಾಲ ಸಹಜವಾಗಿ ಆಡ್ತಕ್ಕಂಥ ಒಂದು ವಾತಾವರಣವೇ ಒಂದು ರೀತಿ ಮಾಯ ಆಗ್ಬಿಟ್ಟಿದೆ ಅಂತೇಳಿ. ನಾನಿಲ್ಲಿ ಕೂತಾಗ ಹೇಳ್ತಿದ್ದೆ, ನಮ್ಮ ಸಂತು ಮಗ ಆಡಬೇಕಾದ್ರೆ ಅಥವಾ ಎಲ್ಲ ಆಡಬೇಕಾದ್ರೆ ಕಮ್ಮಿ ನಿಮ್ಗೆ ಗೊತ್ತಿರಂಗೆ ನನಗೆ ಕೂತ ತಕ್ಷಣ ನೆನಪಾಯ್ತು. ನಿಮಗೆ ಅಕಾಡೆಮಿಕ್ ಆಗಿ ಶಾಸ್ತ್ರೀಯವಾಗಿ ಚಂದ ನಿಮ್ಮನ್ನು ಕಲ್ತವ್ರಲ್ಲ, ಆದ್ರೆ ಹಾಡು ಅಂತಕ್ಕಂಥ ಸಹಜತೆ ಹೆಂಗ್ ಬಂದಿತ್ತು ನಮಗೆ, ಹೆಂಗ್ ಬಂದಿದ್ದು ಗಮನಿಸಿ. ನಿಮಗೆ ಈ ಅನುಭವದಿಂದ ಎಷ್ಟು ವಂಚಿತರಾಗಿದ್ದಾವಲ್ಲ ಮಕ್ಕಳು ಅಂತೇಳಿ. ನಮಗೇನು ಕವಿತ್ವ ಗೊತ್ತಿರಲಿಲ್ಲ, ಕವನ ಬರಿಬೇಕು ಅಂತ ಗೊತ್ತಿರಲಿಲ್ಲ, ವರ್ಕ್ಶಾಪ್ ಇರಲಿಲ್ಲ, ಆದರೂ ಹಾಡು ಕಟ್ತಿದ್ವಿ ನಾವು. ಹೆಂಗ್ ಕಟ್ತಿದ್ವಿ ನಾವು? 3ನೇ ಕ್ಲಾಸ್ 4ನೇ ಕ್ಲಾಸ್ ಅಲ್ರಿ. ಏನು ಸಹಜವಾಗಿ ಆಟ ಮಾಡ್ತಿದ್ವು ಅಂದ್ರೆ ನಾವೆಲ್ಲ ಖುಷಿ ಅಂತಂದಿದ್ದ, ಗುಂಡು ಮಾಡಿಸಿ ಬಂದ್ಬಿಟ್ರೆ ಆ ತಲೆ ಮೇಲೆ ಆಟ ಆಡೋದೇ ಒಂದು ಖುಷಿ ಅಂತೆ. ಈ ತಲೆ ಮೇಲೆ ಕೈ ಆಡಿಸ್ತಾ ಅಲ್ಲೇ ಹಾಡು ಹೇಳ್ತಿದ್ದ, ಗುಂಡ ಗುಂಡ ಗುಳ್ಕಾಯಿ, ಗಂಜುಂಡ ಪುತ್ತಳಕಾಯಿ, ಕ್ಯಾತಳ್ಳಿ ಕಿಚುಡಿ, ನೀರುಳ್ಳಿ ಪಚುಡಿ ಅಂತೇಳಿ. ಯಾವ ಹಾಡಿಗೆ ಕಮ್ಮಿ ಇದೆ ರೀ? ಟಿಂಗ್ ಟಿಂಗು ಟಿಂಗು, 5 ಪೈಸಾ ನುಂಗು, ಊರೆಲ್ಲ ಸಾಲ, ಹನುಮಂತು ಬಾಲ ಆಡ್ತಿದ್ದೀವಲ್ವಾ? ಯಾರು ಹೇಳ್ತೇವೆ ಇದು? ನೆನಪಿದೆ ನೀವು ಏನು ಅದ್ಭುತ ಹಾಡ ಅದು ಅಂತೇಳಿ. ನಾವು ಸುಮ್ಮನೆ ನೋಡ್ತೀವಿ, ಸಂಜೆ ಗೊತ್ತು ಆ ಕಾಯಿ ಬರೋದು ನೋಡೋದೇ ಖುಷಿ ಆಗೋದು ಅಂತೇಳಿ. ನಮ್ಗೆ ಏನು ಮಕ್ಕಳ ಗಮನಿಸಿ, ನಿಮಗೆ ನಿಸರ್ಗ ಸಹಜವಾಗಿ ಯಾಕೆ ಬೆಳೀತಿತ್ತು ಅಂತೇಳಿ. ಕಾಗೆ ಕಾಗೆ ಕವ್ವ, ಯಾರು ಬರ್ತಾರೋ ಮಾವು ಬರ್ತಾನವ್ವ, ಮಾವಿಗೇನು ಊಟ, ಪೀಸಕ್ಕಲ್ಲಿಂಗ್ ಊಟ. ಹೇಳಿದ ಹಾಡು ಏನು ಅದ್ಭುತ ಹಾಡು. ದೊಡ್ಡ ನಮ್ಮ ಕಾವ್ಯ ಪ್ರಪಂಚದ ಒಂದು ಮಾತು ಹೇಳ್ತಾರೆ ನೋಡಪ್ಪ. ಹಾಡುಗಳು ಕವನಗಳು ಯಾವತ್ತೂ ಸಮೇತ ಬರೀ ಕೋಗಿಲೆ ಹಂಗೆ ಹಾಡೋದಲ್ಲ, ಕಾಗೆ ಹೆಂಗೆ ಕುಕ್ಕದು ಗೊತ್ತಿರಬೇಕು ಅಂತೇಳಿ ವಿಮರ್ಶಕರು ಹೇಳ್ತಾರೆ. ಯಾವ ವಿಮರ್ಶಕರು ಅಲ್ಲ ಅವರು, ನಮ್ಮ ಮಕ್ಕಳು. ಆದ್ರೂ ಕುಕ್ಕದು ಗೊತ್ತಿತ್ತಲ್ಲ ಅವಕ್ಕೆ. ಹೆಂಗೆ ಕುಕ್ತಾವ ಗೊತ್ತಾ ಹಾಡಲ್ಲಿ? ಹೆಂಗೆ ಕುಕ್ತಾವು? ಕಾಗೆ ಕಾಗೆ ಕವ್ವ, ಯಾರು ಬರ್ತಾರವೋ ಮಾವು ಬರ್ತದವೋ, ಮಾವಿಗೇನು ಊಟ, ಬಿಸಕ್ಕಲ್ಲಿಂಗ್ ಊಟ. ಇದು ಮಧುರವಾದ ಹಾಡು. ಕುಕ್ಕಾಡೆ ಯಾವ್ದು ಗೊತ್ತದು? ಯಾರೋ ಸೋದರ ಬಂದನಪ್ಪ, ಬಂದ್ಮೇಲೆ ಬರೀ ಕೈ ಗೊತ್ತಿರಲ್ಲ ಅವನು. ಒಂದಿಷ್ಟು ಪೇಪರ್ ನಟ್ ಇಟ್ಕೊಂಬರ್ಬೇಕಲ್ವಾ, ಇಲ್ಲ ಬಿಸ್ಕೆಟ್ ಇಟ್ಕೊಂಬರ್ಬೇಕಪ್ಪ. ಏನು ತಂದಿಲ್ಲ, ಹಂಗೆ ಬಂದ್ಬಿಟ್ಟಿದ್ದಾನಪ್ಪ. ಆವಾಗ ಏನು ಆಡ್ಕೊಡ್ತಿದ್ರು ಅವು? ಕಾಗೆ ಕಾಗೆ ಕವ್ವ, ಯಾರು ಬರ್ತಾರವ್ವ, ಮಾವು ಬತ್ತನವ್ವ, ಮಾವೇನ್ ತಂದ, ಕುಂಡೆ ಬಿಟ್ಕೊಂಡು ಹಂಗೆ ಬಂದ ಅಂತೇಳಿ ಮಕ್ಕಳು ಆಡ್ತಿದ್ದ. ನಾವು ಏನು ತಂದಿಲ್ಲ ಅಂತೇಳಿ ಸಿಟ್ಟು ಬಂದ್ಬಿಟ್ಟಿದೆ. ಆ ಕುಕ್ತಕ್ಕಂಥ ತಾಕತ್ತ ಹಾಡಲಿತ್ತು ಅಂದ್ರೆ ಏನು ಅದ್ಭುತ ಅಲ್ವಾ ಅಂತೇಳಿ. ವಾಸ್ತವವಾಗಿ ಇದನ್ನ ಚೆನ್ನಾಗಿ ಅರ್ಥಕೊಳ್ಳೋಣ. ಆ ಮಕ್ಕಳೆಲ್ಲ ದೇವರಿದ್ದಂಗೆ ಅಂತೇಳಿ. ನಮ್ಮ ಅಜ್ಜಿ ಯಾವತ್ತೂ ಕೂಡ ತೊಟ್ಲಲ್ಲಿ ಮಗು ನಗ್ತಾ ಇದ್ರೆ ಈ ಮಕ್ಕಳನ್ನೆಲ್ಲ ಮಗು ತಂದೆ ಇಲ್ಲ ಅಜ್ಜಿ ಏನಂತೇಳಿ ನೋಡ, ತೊಟ್ಲಲ್ಲಿ ದೇವ್ರು ನಗ್ತಾ ಇದೆ, ದೇವ್ರು ನಗ್ತಾ ಇದೆ ಅಂತ. ಆ ಮಗು ವಾಸ್ತವವಾಗಿ ದೇವರೇ. ಒಪ್ಕೊಂತೀರಾ? ಬೆಳೀತಾ ಬೆಳೀತಾ ದೇವ್ರು ಏನಾಗ್ಬೇಕು ಹೇಳಿ? ದೊಡ್ಡ ದೇವ್ರಾಗ್ಬೇಕಲ್ವ, ಘನದೇವ್ರಾಗ್ಬೇಕಲ್ವ? ಹಂಗಾಗಲ್ಲಲ್ವ? ನಮ್ಮ ಮಗಿನಗಳಿಗೆ ದೇವ್ರಿದ್ದಂಗೆ ಇತ್ಕೊಳ್ಳೋಣ. ಈಗ ಹಿಂಗಾಯ್ತಿದ್ರೆ ಯಾರು ಕಾರಣ? ಯೋಚನೆ ಮಾಡ್ಬೇಕಲ್ವ ನಾವು ಅಂತೇಳಿ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನಾವು ಹೆಂಗೆ ಅಂದರೆ ನನ್ನ ಮನೆ ಒಂದು ಕಡೆ ಹೇಳುತ್ತೆ, ಈ ಮಕ್ಕಳಿಗೆ ಹಸುವಿನ ಪರಿಚಯ ಮಾಡಿಸಿದೀವ? ಸುಮ್ಮನೆ ಯೋಚನೆ ಮಾಡಿ. ಯಾವ ಮಕ್ಕಳಿಗಾರು ಹಸುವಿನ ಪರಿಚಯ ಮಾಡಿಸಿದೀವ ನಾವು? ಹಸುವಿನ ಪರಿಚಯ ಮಾಡಿಸಿದಾಗ ಮಾತ್ರ ಅನ್ನದ ಪರಿಚಯ ಆಗುತ್ತೆ ರೀ. ಹಸುವಿನ ಪರಿಚಯ ಮಾಡಿಸಿದಾಗ ಬೆವರಿನ ಪರಿಚಯ ಆಗುತ್ತೆ. ಹಸುವಿನೇ ಪರಿಚಯ ಮಾಡಿಸಿಲ್ಲ ಅಂದರೆ ಇದೀಗ ನಿಮ್ಮೆಲ್ಲರೂ ಅಧಿಕಾರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಸರ್, ನಮ್ಮ CD ಆಫೀಸರ್ ಬಂದಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಮುಖೇನ ಅವ್ರಿಗೆ ಸ್ವಾಗತ. ಬನ್ನಿ ಸರ್, ಶಿವಕುಮಾರ್ ಸರ್, ಇಲ್ಲಿ ಬನ್ನಿ. ಶಿವಕುಮಾರ್ ಬಾ ಶಿವ, ನೀನು ಬರೋವರೆಗೂ ಅವ್ರು ಬಿಡೋದಪ್ಪ. ನಿರಂಜನ ಇದೆ ಬರೀ, ನೀವು ಕರ್ಕೊಂಬರೋರ್ಗು ಅವರು ಬಿಡೋದು. ಬಂದಿರಿ ಬರೀ ನೋಡಿ. ಗಮನಿಸಿ, ನಿಮಗೆ ಅದು ಎಷ್ಟು ಚೆನ್ನಾಗಿ ಅಂದರೆ ಆ ಮಗು ದೊಡ್ಡ ದೇವ್ರ ಆಗ್ತಾ ಇಲ್ಲ, ಅದು ಘನದೇವ್ರ. ನಮ್ಮ ಸಂಬಂಧಗಳು ನಮ್ಮ ಮಗಿದ ಒಳ್ಳೆ ದೇವರಿದ್ದಂಗೆ ಇಟ್ಕೊಂಡ ಈ ಹಿಂಗಾತು ಅಂದರೆ ಯಾರು ಮಾಡ್ಯದ? ಮಗು ಮೋಸ ಗೊತ್ತಿಲ್ಲ, ಅನ್ಯಾಯ ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ, ಅವೆಲ್ಲ ಕಲ್ತಿದೆ ಅಂದರೆ ಅದಕ್ಕೆ ನಾನು ಹೇಳ್ತೀನಿ, ಆ ಮಕ್ಕಳಿಗೆ ಹಸುವಿನ ಪರಿಚಯ ಮಾಡ್ಕೊಡ್ಬೇಕು. ಈಗ ಮಾಡ್ಕೊಂಡಿದ್ದೀವ ತಾಯಂದ್ರೆ ಏನು ಮಾಡ್ತೀವಿ? ಬೆಳಗ್ಗೆ ತಕ್ಷಣ ಕಾಫಿ, ಅಥವಾ ಇನ್ನೇನೋ ಬೋರ್ನ್ವಿಟ, ಇನ್ನೇನೋ ಹಾರ್ಲಿಕ್ಸು, 8 ಗಂಟೆಗೆ ತಿಂಡಿ, 12 ಗಂಟೆಗೆ ಊಟ, 4 ಗಂಟೆಗೆ ಸ್ನ್ಯಾಕ್ಸು, ಮತ್ತು ರಾತ್ರಿ ಊಟ, ಮತ್ತು ಹಣ್ಣು ಏನು ಕೊಡ್ತಿದ್ದೀವಲ್ವಾ? ವಾಸ್ತವವಾಗಿ ಮಗುವಾಗಲಿ ಯಾರೇ ಆಗಲಿ ಹಸ್ದಾಗ ಊಟ ಮಾಡ್ಬೇಕಲ್ವಾ? ಈಗಿನ ಪೋಷಕರ ಪ್ರಜ್ಞೆ ಹೆಂಗಿದೆ ಅಂದರೆ ಟೈಮ್ ಆಯಿತು ಅಂತ ಊಟ ಮಾಡಿಸೋದು. 8 ಗಂಟೆ ಆದರೂ ಕೊಟ್ಟಿಲ್ಲ, 12 ಗಂಟೆ ಆದರೂ ಕೊಟ್ಟಿಲ್ಲ, ಹಸ್ತಿರ್ಬೇಕಲ್ಲ ಅಲ್ಲಿ. ಹಸುವಿನ ಪರಿಚಯ ಮಾಡ್ಕೊಟ್ಟಿದ್ದೀವ? ನೋಡಿ, ಕಗ್ಗದಲ್ಲಿ ಒಂದು ಮಾತಿರ್ತಾರೆ ಡಿ ವಿ ಗುಂಡಪ್ಪನವರು, ಬೇಕಾದ್ರೆ ನಾಳೆಯಿಂದ ಪ್ರೇಯರ್ ಮಾಡಿಸೋಣ. ಮಗು ತಿಂದ ಕೂತ್ಕೊಂಡ ತಕ್ಷಣ ಇದೊಂದು ಮಂತ್ರ ಮಾಡಿಸೋಣ ಅಂತ. ಯಾವುದದು? ಅನ್ನವನ್ನು ಉಣ್ಣುವಾಗ ನೀನು ಕೇಳು, ಅದ ಬೇಯಿಸಿದ ನೀರು ನಿನ್ನ ಬೆವರ ಹನಿಯೋ ಅಥವಾ ಪರರ ಕಣ್ಣೀರು ಅಂತೇಳಿ. ಈ ಪ್ರಶ್ನೆ ಆಗ್ತಾ 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 ಮಕ್ಕಳಿಗೆ ಊಟ ಮಾಡಿಸಿ ನಿಮಗೆ ಏನಾಗುತ್ತೆ? ಮಗುಗೆ ನಾನು ಊಟ ಮಾಡ್ತಿರ್ತಕ್ಕಂಥ ಅನ್ನ ಬರೀ ಅನ್ನ ಅಲ್ಲ,
ಅದು ಭಗವಂತ ಕೊಟ್ಟಿರ್ತಕ್ಕಂಥ ಪರಮಾನ್ನ ಅಂತೇಳಿ, ಅದು ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಸಾದ ಅಂತೇಳಿ. ಇದು ಹೆಂಗ್ ಸಿಕ್ತು ನನಗೆ? ಸಾವಿರ ರೈತರ ಬೆವರು ಹರಿದಿದ್ದೀರಿ, ಇದರಿಂದ ಸಾವಿರ ರೈತರ ರಕ್ತ ಹರಿದಿದ್ದೀರಿ. ಆಗ ಅನ್ನವನ್ನು ಅಷ್ಟೇ ಪವಿತ್ರವಾದಂಥ ಭಾವದಿಂದ ಉಣ್ಣಬೇಕು ಅಂತಕ್ಕಂಥ ಪ್ರಜ್ಞೆ ಆ ಸಹಪಂಕ್ತಿ ಭೋಜನದಲ್ಲಿ ಎಲ್ಲರೂ ಕಲಿಸ್ತಿದ್ರಲ್ಲ ನಮಗೆ. ಅಜ್ಜಿ ಜೊತೆ ಕುತ್ಕೊಂತಿದ್ವಿ, ಅಜ್ಜಿ ಜೊತೆ ಕುತ್ಕೊಂತಿದ್ವಿ, ಏನು ಅದು ಖುಷಿ ಅಂತೇಳಿ ಆ ಪ್ರಸಾದಿ ಭಾವವೇ ಮರೆತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ಎಲ್ಲ ಅನಾಹುತಗಳಿಗೆ ಮನೆಯೇ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾನು ಸಹಜವಾಗಿ ಹೇಳ್ತಿರ್ತೀನಿ. ನಾವು ಹೆಂಗಿದ್ದೀವಿ ಅಂದರೆ, ನೀವು ಸುಮ್ಮನೆ ಗಮನಿಸಿದ್ದೀವಿ, ಇಷ್ಟೆಲ್ಲ ತಿನ್ನಿಸ್ತೀವಲ್ಲ, ಅಷ್ಟೆಲ್ಲ ತಿನ್ನಿಸ್ತೀವಿ. ಆಮೇಲೆ ಒಂದು ಸ್ವಲ್ಪ ವಯಸ್ಸಿಗೆ ಬಂದಮೇಲೆ ನೀವು ಊಟ ಕೊಡೋಕೆ ಆಗಲ್ಲ, ಅವು ಅಷ್ಟು ಕೇಳ್ತಾವು. ಅವಾಗ ಏನಂತೀರಾ? ಅಲ್ಲ ಇದೊಂದು ತಿನ್ನತ್ತೆ ನನಗಂತೂ ಮಾಡಿ ಸಾಕಾಯ್ತಾವೆ. 9 ಗಂಟೆಗೋಸರಿ ಕೇಳುತ್ತೆ, 12 ಗಂಟೆಗೋಸರಿ ಕೇಳುತ್ತೆ, 1 ಗಂಟೆಗೋಸರಿ ಕೇಳುತ್ತೆ ಅಂದರೆ ಯಾರು ಕಲಿಸಿರೋದನ್ನ ಕಲಿಸಿರ್ತೀವಲ್ವ ನಾವು. ನಾನು ಸಾಮಾನ್ಯ ಉದಾಹರಣೆ ಕೊಡ್ತಿರ್ತೀನಿ ಅಂತೆ. ನೀವು ಬಸ್ಸಲ್ಲಿ ಹೋಗ್ತಿರ್ತೀರಪ್ಪ, ಈ ಬಸ್ಸಲ್ಲಿ ಹೋಗ್ಬೇಕಾದ್ರೆ ತಾಯಿ ಮಗು ಅಂತ ಹೇಳಿ ಹೋಗ್ತಿರ್ತಾರೆ. ಯಾರು ವಯಸ್ಸಾದ ಯಜಮಾನರು ಬರ್ತಾರೆ, ಒಂಚೂರು ಸೀಟ್ ಬಿಟ್ಬಿಟ್ರೆ ನಿಲ್ಲಕ್ಕಾಗಲ್ಲ ಅಂದರೆ ಸೀಟ್ ಬಿಟ್ಬಿಡ್ತಾರ ಆ ಮಗು ಬಾರಾಜ ಕುದ್ಗ ಅಂದರೆ ತಲೆ ಮೇಲೆ ಕೊಟ್ಬಿಡ್ತಾಳೆ, ಚಿಡ ಕುದ್ಗ ನಿನಗೂ ಫುಲ್ ಟಿಕೆಟ್ ತಗೊಂಡಿದ್ದೀನಿ ಅಂತೇಳಿ ಜೋರು ಮಾಡಿ ಏನು ಹೇಳ್ಬಿಡ್ತಾಳೆ ಗೊತ್ತಾ? ನೆಟ್ಟು ಕುದ್ಕೊಳಕ್ಕೂ ಬರಲ್ಲ ನಿನಗೆ, ಒಂಚೂರು ಸೀಟ್ ತುಂಬ ಅಗಲ್ಸಿನ ಕುದ್ಕೊಳಕ್ಕಾಗಲ್ವ ನಿನಗೆ ಅಂತೇಳಿ ಅಷ್ಟೇ ಕೂರಿಸ್ಬಿಡ್ತೀವಲ್ಲ. ವಯಸ್ಸಾಗಿ ಬಂದಿರ್ತಾರೆ ಕೂರಿಸ್ಬಿಡ್ತೀವಲ್ಲ, ಗೊತ್ತಿಲ್ಲ, ಸಹಜವಾದಲ್ವ. ಹಿಂಗೆಲ್ಲ ಕಲಿಸಿರ್ತೀವಿ. ಆಮೇಲೆ ಬೆಳೆದ ಮೇಲೆ ಹೇಳ್ತಾಳೆ ಗೊತ್ತಾ? ಅಲ್ಲ ನನ್ನ ಮಗು ಏನು ಕಲ್ತಿದ್ದೆ ಅಂದರೆ ಆ ಕುರ್ಚಿ ಮೇಲೆ ಕೂತಿದ್ದು ಅವ್ರ ಅಪ್ಪದು ಕೂಡ ಇದಳಲ್ವಲ್ಲ, ಇದು ಇನ್ನು ಎಷ್ಟು ಕುರ್ಚಿ ಕಲಿಸಿದ್ದಾರೆ ನಿಮಗೆ? ಆ ಸೀಟ್ ವ್ಯಾಮೋಹ ಯಾರು ಕಲಿಸಿದ್ರು ನಿಮಗೆ? ಆ ಅಧಿಕಾರದ ಯಾರು ಕಲಿಸಿದ್ರು ಅಂತೇಳಿ ಫ್ರೆಶ್ ಎಲ್ಲವನ್ನೂ ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನೆ ಅಂತಕ್ಕಂಥದ್ದು ಪಾಠಶಾಲೆ ಆಗ್ಬೇಕು ಅಂತೇಳಿ, ಆ ಜನನಿ ಅಂತಕ್ಕಂಥ ಉಳಿದ್ರೆ ನಿಜವಾದ ಗುರು ಆಗಬೇಕು ಅಂತೇಳಿ, ಆ ಅರಿವೇ ಗುರು ಆಗ್ತಕ್ಕಂಥ ನಿಟ್ಟಿನಲ್ಲಿ ಇಂಥ ಶ್ರಾವಣ ಮಾಸದ ಗುರುಗಳ ಕಾರ್ಯಕ್ರಮ ನಾವು ಎಲ್ಲ ಆಯೋಜನೆ ಮಾಡ್ತಾ ನಮ್ಮ ಒಳಗಡೆ ಇರ್ತಕ್ಕಂಥ ಚಂದನವ್ರ ಗೀತಗಾಯನ ಕೇಳಿ ಅವರು ಹೇಳಿದಾಗೆ ಇದು ಪ್ರಾಯಶಃ ಇಲ್ಲಿ ಎಲ್ಲರಿಗೂ ಗೊತ್ತಿದೆ. ನಮಗೆ ಒಂದು ಸೂಕ್ಷ್ಮ ಗ್ರಹಿಸೋಣ, ನಾವು ಬದುಕಿನ ಸಾರ್ಥಕತೆಯನ್ನು ಯಾರ್ಯಾರು ಹೆಂಗೆ ನೋಡ್ತಾರೆ ಅಂತ. ನಾವು ಈ ಕಾರ್ಯಕ್ರಮ ಶುರು ಮಾಡಿದಾಗ ಚಂದನ್ ಒಂದು ಮಾತು ಹೇಳಿದರು, ಮಹೇಶಣ್ಣ ನಾನು ನಿಮ್ಮ ಜೊತೆ 30 ದಿವಸ ಕಾಲ ಕಳೆಯಬೇಕು, ಅದಕ್ಕೊಂದು ಅವಕಾಶ ಕೊಡಿ, ನನಗಿನ್ನೇನೂ ಬೇಡಣ್ಣ, 30 ದಿವಸ ನಿಮ್ಮ ಮಾತು ಕೇಳ್ತಿರ್ಬೇಕು, ನಾನು ನನಗೆ ಗೊತ್ತಿರ್ತಕ್ಕಂಥ ಹಾಡು ಹೇಳ್ತಿರ್ಬೇಕು, ಇದನ್ನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ, ಅವಕಾಶ ಮಾಡಿಕೊಡಿ ಅಂದರು. ಚಂದನ್ ನಿಮಗೆ ಬೇಲೂರಿಂದ ಬರೋದು ಕಷ್ಟ ಆಗುತ್ತೆ. ಏನಿಲ್ಲ ಸರ್, ನನ್ನದೇ ಆದಂಥ ಒಂದು ಸೌಂಡ್ಸ್ ಇದೆ, ತಗೊಳ್ತೀನಿ, ಬರ್ತೀನಿ, ನನಗೆ ಗೊತ್ತಿರೋ ನಾನು ಹಾಡು ಆಡ್ತೀನಿ. ಅದೊಂದು ಯುಟಿಲಿಟಿ. ಈ ಕೇಳ್ತಕ್ಕಂಥವ್ರಿಗೆ ಈಗ ನಮಗೊಂದು ಸರಿ ಅನಿಸುತ್ತೆ, ಎಲ್ಲೋ ಗುಲ್ಬರ್ಗ ಕರೆದಿರ್ತಾರೆ, ಕಲಬುರಗಿ ಕರೆದಿರ್ತಾರೆ, ವಿಜಯಪುರ ಕರೆದಿರ್ತಾರೆ, ಹೋಗೋಗೆಲ್ಲ ಸ್ಟ್ರೈನ್ ಆಗುತ್ತೆ, ಇಷ್ಟು ದೂರ ಬರಬೇಕಲ್ಲ ಅಂತೇಳಿ. ಆದರೆ ಒಂದ್ಸರಿ ಇವತ್ತಿನ ದಿವಸದಲ್ಲಿ ನಮ್ಮ ನೈನಕಾರ ಕರ್ಕೊಟ್ಟಿದ್ದೆ, ಪಂಚಸಮುದ್ರಕ್ಕೆ ಹೋಗಿದ್ವಿ. ಆ ಸುಸ್ತಿನ ಮಧ್ಯೆ ಒಂದು ಅರ್ಧ ಗಂಟೆ ಭಾಷಣ ಮಾಡಿ ಕೆಳಗೆ ಬಂದ ತಕ್ಷಣ ಒಂದು 10 ಜನ ಕೂಡ ಬರ್ತಾರೆ. ಅಣ್ಣ ನನಗೆ ಅನೇಕ ಎಕ್ಸ್ಪೀರಿಯನ್ಸ್, ನೀವು ಮಾತಾಡ್ಬೇಕಾದ್ರೆ ನಮ್ಮನೆ ವಿಚಾರ ಮಹೇಶಣ್ಗೆ ಯಾರು ಹೇಳಿದ್ರು ಅನ್ನೋಷ್ಟು ಕಾರಣ ಹಂಗೆ ಆಗ್ಬಿಡುತ್ತೆ ಕಾರಣ, ನೀವು ನಮ್ಮನೆ ವಿಚಾರನೇ ಮಾತಾಡ್ತಿದ್ದೀರಿ ನಾವು ಅನ್ನಿಸ್ತು ಕಾರಣ ಅಂತೇಳಿ ಖುಷಿ ಪಡ್ತಾರೆ. 4 ಜನ ಬದಲಾಗ್ತಾರೆ. ಇಂಥ ಕಾರ್ಯಕ್ರಮ ಮಾಡಿದಾಗ ಮೊನ್ನೆ ಒಬ್ರು ಹೇಳ್ತಾ ಇದ್ದಾರೆ, ನಮ್ಮ ಶಾಸ್ತ್ರಿಗಳಿಗೆ ಕೇಳಿ ಹೇಳ್ತಾರೆ, ನಿನ್ನೆ ಜಾವಗದಲ್ಲಿ ಹನಿ ಮನೇಲಿ ಮಾಡಿದ್ವಿ, ನಮಗೆ ಗೊತ್ತಿಲ್ಲ ಅವ್ರಿಗೆ ಏನೇನು ಡಿಫ್ರೆನ್ಸ್ ಇದೆ ಅಂತೇಳಿ, ನಮ್ಮ ನಂಜೇಶ್ ತುಂಬ ಚೆನ್ನಾಗಿ ಟ್ರೇಸ್ ಔಟ್ ಮಾಡಿದ್ವು ಅಂತೇಳಿ ಕಾರ್ಯಕ್ರಮ ಮುಂದೆ ಅವ್ರೊಂದು ಮಾತಾಡಿದ್ರು. ಖಚಿತವಾಗಿ ಈ ಮನೆ ಇವತ್ತು ಕಾರ್ಯಕ್ರಮ ಆಯ್ತಲ್ಲ ನಮ್ಮ ಮನೇಲಿ, ಈ ಕಾರ್ಯಕ್ರಮದ ಏನಾಯ್ತು ಅಂದರೆ ಏನೇ ಆಗಲಿ ಕಾರಣ ಇನ್ನೊಂದು 30-40 ವರ್ಷ ಬದುಕ್ತಿ ಕಾರಣ ಆಯುಷ್ ಜಾಸ್ತಿ ಆದ ಕಾರಣ ಅಂತ. ನಾನಿಂದ ಪೋಸ್ಟಿಂಗಿಗೆ ಕುಚ್ಕಣ ಕೇಳ್ತಾ ಇಲ್ಲ ಅಂತೇಳಿ. ಒಂದು ಗಾಯನ ಆಗಲಿ, ಒಂದು ಕಲೆ ಆಗಲಿ, ಸಾಹಿತ್ಯ ಆಗಲಿ, ಸಂಗೀತಕ್ಕಾಗಲಿ ಅಂಥ ಶಕ್ತಿ ಇದೆ. ಅಂಥ ಸಮರ್ಪಣಾ ಭಾವದಿಂದ ಇಂಥ ಸೇವೆ ಆಗಿದ್ದೇ ಆದರೆ ಡೆಫಿನೆಟಾಗಿ ಅದು ರೀಚ್ ಆಗುತ್ತೆ ಅಂತೇಳಿ ನಮ್ಮ ಚಂದನ್ ಅವ್ರ ಉದಾಹರಣೆ ಅವ್ರೊಂದು ಮಾತು ಹೇಳಿದರು, ಅಣ್ಣ ನನ್ನ ಬದುಕು ಯಾವ ಕಾರಣಕ್ಕೂ ತೂಕಿಡಿಬಾರ್ದು, ಅದು ಸೌದು ಹೋಗ್ಬೇಕು ಅಂತೇಳಿ. ಇಲ್ಲೆಲ್ಲ ರೈತರಿದ್ದೀವಲ್ವ, ನಾವೆಲ್ಲ ಉಳಿತೀವಲ್ಲ ನೇಗ್ಲಲ್ಲಿ ಊತ್ ನೋಡಿ ನೀವು, ಅದೇನರ ಹಂಗೆ ಇಟ್ಬಿಟ್ರೆ ಈ ಜನ ಒಂದು ವರ್ಷದೊಳಗೆ ತುಕ್ಕಿಡಿ ಇತ್ತು. ಅದು ಉಳ್ತಾ ಹೋದ್ರೆ ನೀವೆಷ್ಟು ಉಳ್ತೀರೋ ಅಷ್ಟು ಶೈನಿಂಗ್ ಬಂದ್ಬಿಡುತ್ತೆ. ಏನು ಅದ್ಭುತ ಅಲ್ಲ, ಅದು ಮೋಟ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಕಡೆ ಮೋಟ್ನೇಗ್ಲು ಉತ್ತೀವಿ, ಆದ್ರೆ ಕುಳ ಇದೆಯಲ್ಲ ಅದು ಶೈನಿಂಗ್ ಬಂದ್ಬಿಡುತ್ತೆ. ಹಂಗೆ ನಮ್ಮ ಬದುಕಲ್ಲೂ ಕೂಡ ನಾವೊಂದು ಶೈನ್ ಆಗಬೇಕು ಅಂದರೆ, ನಾವೊಂದು ಹೊಳಿಬೇಕು ಅಂದರೆ ಇಂಥ ಸಮರ್ಪಣಾ ಭಾವದಿಂದ ಒಂದು ಸಣ್ಣ ಸಮಾಜದ ಕೆಲಸ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪರಂಪರೆ ಕಲಿಸಿರ್ತಕ್ಕಂಥ ಪಾಠ ಅಂತೇಳಿ. ಯಾಕೆ ಕಲ್ಮಡಪ್ಪರು ಈ ಮನೆಗಳಲ್ಲಿ ಕಾರ್ಯಕ್ರಮ ಮಾಡಿದರು ಅಂದರೆ, ಇಡೀ ಜಗತ್ತೆಲ್ಲಪ್ಪ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಇಷ್ಟು ಬಿಟ್ಬಿಟ್ರೆ ಏನೂ ಬೇಡ ಅಂದರೆ ಸಮಾಜದ ಜೀವಂತಿಗೆ ಹೆಂಗೆ ಉಳಿಬೇಕು ರೀ? ಹೆಂಗೆ ಉಳಿಬೇಕು? ಉಳಿಯೋಕ್ಕಾಗಲ್ಲಲ್ವ? ಅದು ಬಸವಣ್ಣವ್ರು ಅವತ್ತೇ ಒಂದು ಡೈರೆಕ್ಷನ್ ಕೊಟ್ಟರು, ನಿರ್ದೇಶನ ಏನಂತ, ಹೊತ್ತವರೇ ಎದ್ದು ಕಣ್ಣ ಬಸೆಯುತ್ತ ಎನ್ನ ಮನೆ ಎನ್ನ ಮಡದಿ ಎನ್ನ ಮಕ್ಕಳಿಗೆ ಎಂದು ಕುದಿದೆ ನಾದಡೆ ಎನ್ನ ತಲೆದಂಡ ಶರಣರ ಮನೆಯ ಒಕ್ಕಲದಡಿಯುವಾಗಲಿ ಸಲೆ ಕೈಕುರಿಯ ಮಾರ್ಯಾದಡಿಯಾಗಲಿ ನಿಮ್ಮ ಶರಣರಿಗೆ ಕುದಿವೆನಲ್ಲದೆ ಕೇವಲ ನನ್ನ ಮನೆ ನನ್ನ ಮಡದಿ ನನ್ನ ಮಕ್ಕಳಿಗೆ ಎಂದು ಕುದಿದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ ಕೂಡದ ಸಂಗಮ ದೇವ ಅಂತೇಳಿ. ಇದು ಫಾಲೋ ಮಾಡಬೇಕಲ್ವ ನಮಗೆ? ಇದೇ ತಗದ ದೀಪಕ್ ಸಂಗ್ರಹದಲ್ಲಿ ಎಲ್ಲರೂ ಯಾಕೆ ಈ ಸಾಮಾಜಿಕವಾದಂಥ ಸೇವೆ ತೊಡಗಿದ್ದಾರೆ ಅಂದರೆ, ಎಸ್
ನಮಗೆ ಲಿಮಿಟೇಷನ್ ಅಷ್ಟೇ, ಒಂದು ಮಿತಿ ಇಲ್ಲ. ಇಲ್ಲಪ್ಪ ನಾನು ಒಂದು ಹೆಂಡತಿ ನನ್ನ ಪ್ರಶ್ನೆ ಇಲ್ಲ, ಮೀರಿದಂಥ ಒಂದು ಧರ್ಮ ಇದೆ ರೀ, ನಮ್ಮ ಮೀರಿದಂಥ ಒಂದು ಸಮಾಜ ಇದೆ ರೀ, ನಮ್ಮ ನಾಡಿದೆ ರೀ, ನಮ್ಮ ರಾಷ್ಟ್ರ ಇದೆ ರೀ. ಇಂಥ ವ್ಯಾಪಕವಾದಂಥ ಚಿಂತನೆಗೆ ನಮ್ಮ ಸೇವಾ ಕಾರ್ಯ ವಿಸ್ತಾರಗೊಂಡಿದ್ದೆ ಆದರೆ ಅದು ಬದುಕಿನ ಒಂದು ಸಾರ್ಥಕತೆ ಅಂತೆ. ಆ ದಿಸೆಯಲ್ಲಿ ಚಂದನ್ ಅವರು ನಮಗೆ ಕೈ ಜೋಡಿಸಿ ಇಂಥ ಅಪರೂಪದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಡೆಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಜ್ಯೋತಿಯೇ ಆಗೋ ಜಗತ್ತಿಲ್ಲ ಅಂದರೆ ಇಷ್ಟು ಸಾಕು ಅಂತೇಳಿ. ಏನದು ಏನಪ್ಪ ಅಂದರೆ ಸಾಧ್ಯವಾದರೆ ಈ ಸಮಾಜಕ್ಕೆ ನಾಡಿಗೆ ಉಪಕಾರ ಮಾಡೋಣ. ಸಾಧ್ಯ ಆಗಲಿಲ್ಲಪ್ಪ ತೆಪ್ಪಗಿರೋಣ, ಸುಮ್ಮನೆ ಬಿಡೋದಪ್ಪ, ಉಪದ್ರವಿಗಳಂತೂ ಆಗೋದು ಬೇಡ ಅಂತೇಳಿ. ಯಾವ ಮಕ್ಕಳನ್ನ ಉಪದ್ರವಿಗಳು ಆಗದಂಗೆ ನಾವು ಬೆಳೆಸ್ತೀವೋ ಆ ಮಗು ಡೆಫಿನೆಟ್ ಆಗಿ ಜಗತ್ತಿನ ಜ್ಯೋತಿ ಅಂತೇಳಿ. ಇಡೀ ಜಗತ್ತಿಗೆ ಆ ಜ್ಯೋತಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಅಂತಕ್ಕಂಥ ನಮಗೆಲ್ಲ ಜಂಗಮರು ಬಂದ್ಬಿಟ್ರೆ ನಮ್ಮ ಮನೇಲಿ ಅಣ್ಣಾರ ಮನೇಲಿ ಕನ್ನಡಪ್ಪ ಮನೇಲಿ ಅವರಯ್ಯ ಅಪ್ಪಾಜಿ ಮೇಷ್ಟ್ರು ಇದ್ದಾಗ ನಮಗೆಲ್ಲ ಅವ್ರು ಕಲಿಸ್ತಾ ಇತ್ತು. ಆ ಪಾದಪೂಜೆ ಪಾದದಲ್ಲೇ ಒಂದು ವಿಶೇಷವಾದ ಅರ್ಥ ಇರ್ತಿತ್ತು. ನಾನು ಎಂಬುದ ಬಿಡಿರು ನರಕವೇ ಪ್ರಾಪ್ತಿ ಜ್ಞಾನಿಗಳು ಒಡಗೂಡಿರು ಅಂತ ಹೇಳೋದು ಪಾದಪೂಜೆ ಆಡ್ತಿದ್ವಿ. ಅವೆಲ್ಲ ಮುಖೇನ ಸಂಸ್ಕಾರದಲ್ಲಿ ಬರ್ತಿತ್ತು ಅಂತೇಳಿ. ಈಗ ಯಾವ ಗೊತ್ತಿಲ್ಲದೇ ಇರೋ ಕಾರಣಕ್ಕೋಸ್ಕರ ನೀವು ಸೂಕ್ಷ್ಮ ಗಮನಿಸಿದಿರ ಅಂತಂತೀನಿ. ಚಂದನ್ ಅವ್ರು ಆಡಿದಂಥ ಪ್ರತಿ ಹಾಡಲ್ಲೂ ಕೂಡ ಒಂದು ಮೆಟೀರಿಯಲ್ ಇತ್ತು ಗೊತ್ತಾ ನಮಗೆ, ಒಂದು ಸತ್ವ ಇತ್ತು ಅಂತೇಳಿ. ನಮ್ಮ ಕಡ್ಕೊಳ್ಳಿ ಮರಿವಾಳಪ್ಪನವ್ರು ಆಡಿರ್ತಕ್ಕಂಥ ಮೂಕನಾಗಬೇಕು ಮೂಕನಾಗಬೇಕು ಹಾಡು ಕೇಳಿದ್ರಲ್ವ ನಿಮಗೆ? ಎಸ್, ಅದೊಂದು ದೊಡ್ಡ ದೊಡ್ಡ ಒಂದು ಸತ್ಯ ಅದು ಅಂತೇಳಿ. ಹೇಳಪ್ಪ ಸಿಕ್ಕಾಪಟ್ಟೆ ಏನು ಮಾಡ್ರು ಅಂತಾರಪ್ಪ, ಏನು ಮಾಡ್ರು ಬೈತಾರಪ್ಪ, ಅವಾಗ ನೀನೇನು ಮಾಡ್ಬೇಕು, ಮೂಕ ಆಗ್ಬಿಡ್ಬೇಕು ಅಂತೇಳಿ. ಅರ್ಧ ಸಮಸ್ಯೆ ಕಂಪ್ಲೀಟ್ ಆಗ್ಬಿಡುತ್ತಲ್ಲ. ಇಂಥ ಅನೇಕ ಸಂದೇಶಗಳಿದೆಯಲ್ಲ, ಅದು ವಚನಕಾರ ಯೋಚನೆ ಮಾಡಿದ್ದಾರೆ 800 ವರ್ಷಗಳ ಹಿಂದೆ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ರು ಗೊತ್ತಾ ನಿಮಗೆ? ಆತ್ಮದೇವ ವಚನದಲ್ಲಿ ಬರ್ತಾರೆ, ಗಮನಿಸಿ ನಿಮಗೆ ಏನ್ ಹೇಳ್ತಾರೆ ಅವಳು? ಗಿರಿಶಿಖರದ ಮೇಲೆ ಬಾಳೆ ಬೆಳೆಯುವುದೆಂದರೆ ಬೆಳೆಯುವುದು 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 ಎನ್ನಬೇಕಯ್ಯ. ಬಾಳೆ ಬೆಳೆಯೋದೇನು ಗೊತ್ತಾ ನಿಮಗೆ? ತಗ್ಗಿನ ಜಾಗದಾಗ ಅದು ಒಳ್ಳೆ ಎರ್ನೆಲ್ದೆ ಮಾತ್ರ ಬೆಳಿಬೇಕಪ್ಪ. ಇಲ್ಲಪ್ಪ ಇವ್ರು ಹೇಳ್ತಾನೆ ಗಿರಿಶಿಖರದ ಮೇಲೆ ಬಾಳೆ ಬೆಳೆಯುವುದೆಂದರೆ, ಇಲ್ಲಪ್ಪ ಗುಡ್ಡದ ಮೇಲೆ ಬಾಳೆ ಹಾಕಿದ್ದೀನಿ ಸಖತ್ತಾಗಿ ಬಂದಿದ್ದೆ ಅಂತ ಯಾರ ಅಂದ, ನೀನೆನ್ನಬೇಕು? ಹೌದು, ಬೆಳೆಯುವುದು 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 ಎನ್ನಬೇಕಯ್ಯ. ಏನು ಸೊಲ್ಯೂಷನ್ ಕೊಡ್ತಾರಲ್ಲ ಆತ್ಮದೇವಿ. ಬೀದಿಯ ನುಚ್ಚುಗಲ್ಲ ಮೆಲಬಹುದು ಎಂದರೆ, ಬೀದಿದ ಒಳ್ಳೆ ಕಲ್ಲಿರ್ತಾವಪ್ಪ, ಆ ವಾಕ್ಯ ಸಖತ್ತಾಗಿ ಅಗಿಬಹುದು ಅಂದರೆ ಮೆಲಬಹುದು ಮೆಲಬಹುದು ಬಲು ಮೃದು ಎನ್ನಬೇಕಯ್ಯ. ಹೇಳಿದಿರಾ? ಯಾವ ಕಾಲೇಜಲ್ಲಿ ವಚನ ಹೇಳ್ಕೊಟ್ಟಿರಿ ಕೇಳಿ ನಿಮ್ಮ ಮಕ್ಕಳು ನೋಡ, ಯಾವ ಸ್ಕೂಲಲ್ಲಿ ಸತ್ಯ ಹೇಳ್ಕೊಟ್ಟಿರಿ ಹೇಳಿ. ಬೀದಿಯ ನುಚ್ಚುಗಲ್ಲ ಮೆಲಬಹುದು ಮೆಲಬಹುದು ಎಂದರೆ ಬಲು ಮೃದು ಮೆಲಬಹುದು ಮೆಲಬಹುದು ಎನ್ನಬೇಕಯ್ಯ. ಯಾವಾಗ? ಸಿಖ್ಖರ ಸಂಘದಲ್ಲಿ ನಿಮ್ಮ ಶರಣರಿಗೆ ಇದೇ ಉಚಿತವಾಗಿಪ್ಪುದು ಕಾಣಾ ಚಂದ ಮಲ್ಲಿಕಾರ್ಜುನ. ಸಿಖ್ಖರ ಅಂದ್ರೆ ವಿದ್ದಂಡವಾದಿಗಳು ಅಂತೇಳಿ, ಬಂಡರು ಅಂತೇಳಿ, ಹೇಗಿದ್ರು ಬೇರೆ ಇರ್ತಾರೆ, ಹಿಂಗೆ ಹೇಳಿದ್ರೆ ಹಂಗೆ ಹೇಳ್ತಾರೆ ಅಂಥವ್ರು ಜಾಸ್ತಿ ಇದ್ದಾಗ ಏನು ಮಾಡಬೇಕು? ನೀ ಸುಮ್ಮನೆ ಇದ್ಬಿಟ್ಟು ನೀ ಹೇಳಿದ್ದೆ ಸರಿ ಕಣಪ್ಪ ಆಗಬೇಕು ಅಂತೇಳಿ ಅದನ್ನೇ ನಡ್ಕೊಂಡು ಮಡಿಗಳಪ್ಪ ಮೂಕನಾಗಬೇಕು ಮೂಕನಾಗಬೇಕು ಅಂತೇಳಿ. ಪ್ರಾಯಶಃ ಎಲ್ಲ ತಾತ್ವಿಕವಾದಂಥ ಚಿಂತನೆ ಇರ್ತಕ್ಕಂಥ ಹಾಡನ್ನೇ ನಿಮ್ಗೆ ಹೇಳಿಸ್ತಾ ಇದ್ದೀವಿ. ತುಂಬ ಖುಷಿ ಪಟ್ಟಿದ್ದೀರಾ. ಪ್ರಾಯಶಃ ಇಂಥ ಅಹಂಕಾರ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಉಪನಿಷತ್ತದ ಒಂದು ಕತೆ ಬರುತ್ತೆ, ಆ ಕತೆ ಹೇಳಿ ನಾನು ಮುಗಿಸ್ತೀನಿ. ನಾನು ಅನ್ನೋದು ಇರಬಾರ್ದು ಅಂತ ಬಸವಣ್ಣವರು ಹೇಳ್ತಾರೆ. ಮಾಡಿದೆ ನೆನೆದಿರ ಲಿಂಗಕ್ಕೆ, ಮಾಡಿದೆ ನೆನೆದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಕಾಡಿದರೆ ಏಳಿಸಿ ಕಾಡಿದ್ದು ಶಿವನ ಡಂಗುರ ಅಂತಾರೆ. ನಾನು ಮಾಡಿದ್ದಪ್ಪ, ನಾನು ಸಮಾಜಕ್ಕೆ ಮಾಡಿದೆ, ಮಠಕ್ಕೆ ಮಾಡಿದೆ, ಧರ್ಮಕ್ಕೆ ಮಾಡಿದೆ, ಗುರುಗಳಿಗೆ ಮಾಡಿದೆ 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 ಅಂದರೆ ಡೆಫಿನೆಟಾಗಿ ಶಿವ ನಿನಗೆ ಒಲಿಯಲ್ಲ ಅಂತಾರೆ. ಏನೂ ಮಾಡಲಿಲ್ಲಪ್ಪ ಅಂತ ಕೇಳಿದೆ. ಕನ್ನಡಪ್ಪ ಕೇಳಿ, ನಿರಂಜನ ಕೇಳಿ, ದೀಪಕ್ ಸರ್ ಕೇಳಿ, ಯಾರನ್ನಾರು ಕೇಳಿದ್ವಿ. ಹೇಳ ಸಖತ್ ಮನೆ ಕಟ್ಟಿದೆಯಾ ಅಂದರೆ ಏನಂತಾರೆ ಅವರು? ಕಣ್ಣ ನಾನು ಕಟ್ಟಿದ್ದೆ ಎಂದು ಅನ್ನಲ್ಲ ಅವರು. ನಂದೇನಿತ್ತಣ್ಣ ಭಗವಂತ ಕಟ್ಟಿದ್ದ ಕಣ, ಏನೋ ಗುರುಕೃಪೆ ನಡೀತ ಕಣ, ಏನೋ ನಮ್ಮ ಅಜ್ಜ ಮುದ್ದನ್ನ ಆಶೀರ್ವಾದ ನಡೀತಣ. ಇದು ನಿಸ್ಪೃಹತೆ ಅಂತೇಳಿ, ಇದು ನಿರಹಂಕಾರ ಅಂತೇಳಿ, ಇದು ಅಹಂಕಾರದ ನಿರಶನ ಅಂತೇಳಿ. ಇಂಥ ಸಣ್ಣ ಸಣ್ಣ ಸಂಗತಿ ಕಲಿಸ್ಬಿಟ್ರೆ ಆ ಮಕ್ಕಳು ಡೆಫಿನೆಟಾಗಿ ಜಗತ್ತಿಗೆ ಜ್ಯೋತಿ ಆಗ್ತವೆ. ಆ ಜ್ಯೋತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಲ್ಲ ನಾನು ಅಂತೇಳಿ ಒಂದು ಸಣ್ಣ ಕಥೆ ಇದೆ, ಒಂದು 3 ನಿಮಿಷದ ಕೇಳಿ ಹೇಳುತ್ತೆ ಅಂತೇಳಿ. ಒಬ್ಬ ಶಿಲ್ಪಿ ಇದ್ದ. ಆ ಶಿಲ್ಪಿ ಎಷ್ಟು ಕೈ ಚಳಕ ಅಂದರೆ ನಮ್ಮನ್ನು ನೋಡ್ಬಿಟ್ರೆ ಅಂಥದ್ದೇ ಶಿಲ್ಪಿ ಮಾಡಿ. ಅಣ್ಣನ ನೋಡ್ರಿ, ಅಣ್ಣಂಗೆ ದೀಪಕ್ ಸರ್ ನೋಡಿರಿ, ಕಲ್ಮಡಪ್ಪ ನೋಡ್ರಿ, ಮಾಸ್ಟರ್ ನೋಡ್ರಿ, ಅಂಥದ್ದೇ ವಿಗ್ರಹ ಕೆತ್ತಿ ಅಷ್ಟು ಕೈ ಚಳಕ ಅವನಿಗೆ ಅಂತೇಳಿ. ಅಂತ ಶಿಲ್ಪಿ ಭಾರಿ ದುಡ್ಡು ಮಾಡಿಬಿಟ್ಟ. ಅವನು ಸಿಕ್ಕಾಪಟ್ಟೆ ಆ ಶಿಲ್ಪಕಲೆಯಲ್ಲಿ ಪರಿಣಿತಾದ, ಭಾರಿ ದುಡ್ಡು ಮಾಡಿದ್ದ, ಶ್ರೀಮಂತ ಆಗಿದ್ದ. ಒಂದು ಸಿಂಗಿಯೆಲ್ಲ ಬರ್ತಾ ಇದ್ದ. ಅವನ ಆಯಸ್ಸು ಎಷ್ಟಿದೆ ಅಂತೇಳಿ ಕೇಳಬೇಕು ಅಂತೇಳಿ ಆ ಜ್ಯೋತಿಷಿ ನೋಡಿದ್ನಲ್ಲ, ಒಂಚೂರಿ ಕೈ ತೋರಿಸಿ ಆಯಸ್ಸು ಕೇಳೋಣ ಅಂತೇಳಿ ಹೋಗ್ಬಿಟ್ಟ. ಹೋದ ಆಯಸ್ಸು ನೋಡ್ದ ಅವ್ನು ಜ್ಯೋತಿಷಿ, ಇಲ್ಲಪ್ಪ ನಿನ್ನ ಅದೃಷ್ಟ ಭಾರಿ ಚೆನ್ನಾಗಿದೆ, ಏನು ದುಡ್ದಿ ಮಾರ್ಯ, ಏನು ಬೆಳೆಸಿದಿ ಮಾರ್ಯ, ಏನು ಪುಣ್ಯಪುರುಷ ಅಂತೆಲ್ಲ ಹೇಳ್ತಾ 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 ಸಡನ್ನಾಗಿ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಬಿಟ್ಟ, ಬ್ರೇಕಿಂಗ್ ನ್ಯೂಸ್. ಅದೇನು ಅಂದರೆ, ಅಯ್ಯಪ್ಪ ನನಗೆ ಹೇಳಕ್ಕೆ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಮಾರ್ಯ, ಇಷ್ಟೆಲ್ಲ ಬೆಳೆಸಿದೆಯಲ್ಲ, ಬಟ್ ಒಂದು ಸರ್ಪ್ರೈಸ್ ಇದೆ ಮಾರ್ಯ, ನೀನು ತಡ್ಕೋಬೇಕು. ಏನು ಸ್ವಾಮಿ, ಇವತ್ತು 15 ದಿವಸಕ್ಕೆ ನೀನು ಸಾಯ್ತಾ ಇದೆಯಪ್ಪ, ಅಲ್ಲಿ ಬರೆದು ಬಿಟ್ಟಿದೆ, ಅದು ಎಂದೂದ್ರು ಬಂದಿದೆ, ನೀನು ಡೆಫಿನೆಟಾಗಿ ಸಾಯ್ತೀಯ. ಅವ್ನು ಶಾಕ್ ಆಗ್ಬಿಡ್ತಾವ. ಇವ್ನು ಮನೆಗೆ ಅವೆಲ್ಲ ಆಗೋದಿಲ್ಲ ರೀ, ನಾನು ಉಳ್ಕೊಳ್ಳೇಬೇಕು, ಅದಕ್ಕೆ ಏನಾದ್ರು ಪರಿಹಾರ ಆಗಲಿ, ಏನು ಮಾಡ್ತಿರೋ ಗೊತ್ತಿಲ್ಲ, ನೀನು ನೋಡಿ, ನೀ ಪುಸ್ತಕ ತೆಗೆದು ನೋಡಿ ಏನೇನು ಪರಿಹಾರ ಇದೆ, ನಾನು ಉಳ್ಕೊಳ್ಳೇಬೇಕು,
ನೀವು ಮಾಡಿ ಅದು ಹುಡುಕಿದ್ರೆ ಭಾರಿ ಮಾಡಿ. ಇಲ್ಲಪ್ಪ ಅಂದ್ರೆ ಕೇಳಲಿಲ್ಲ. ಒಬ್ಬಳು ಒತ್ತಾಯಕ್ಕೆ ಒಂದು ಸ್ವಲ್ಪ ಪುಸ್ತಕ ತಿರುವಾಗ್ತದೆ. ನೋಡಿದೆ ಸಡನ್ನಾಗಿ ಹೇಳಿದ ಒಂದು ಅವಕಾಶ ಇದೆಯಪ್ಪ, ಒಂದು ಮಾರ್ಜಿನ್ ಇದೆ, ನೀನು ಅದು ಮಾಡಿ ನೀವು ಉಳ್ಕೋಬೋದು. ಹೇಳೋ ಮರಿ ಅದು ಇಷ್ಟಾರವಾಗಲಿ ಮಾಡ್ತೀನಿ. ಅದೇನು ಅಂದರೆ ನೋಡಪ್ಪ ನಿನ್ನ ಕೈ ಚಳಕ ಭಾರಿ ಚೆನ್ನಾಗಿದೆ, ಅದ್ಭುತವಾಗಿ ವಿಗ್ರಹ ಮಾಡ್ತೀನಿ. ಇವತ್ತು 15 ದಿವಸ ಕರೆಕ್ಟ್ ರಾತ್ರಿ 11 ಗಂಟೆಗೆ ಯಮದೂತರು ಬರ್ತಾರೆ, ಪಾಶಾ ಗಂಟೆಗೆ ಬರ್ತಾರೆ. ನೀನೇನು ಮಾಡಬೇಕು ಅಂದರೆ ನಿನ್ನಂಥವೇ ಅದು ವಿಗ್ರಹ ಮಾಡು. ಆ ಕಡೆ ಒಂದು 5 ಈ ಕಡೆ ಒಂದು 5 ದಿವಸ ಸೆಂಟ್ರ್ ನಿಂತ್ಕೊಂಡ್ಬಿಡು. ಆ ಯಮದೂತರು ಸ್ವಲ್ಪ ತಲೆ ಕಮ್ಮಿ ಹೋಗುತ್ತೆ. ದಡ್ರೆ ಎಮ್ ಬರ್ತಾವಲ್ಲ ಅವ್ರಿಗೆ ಗೊತ್ತಾಗಲ್ಲ, ವಾಪಸ್ ಹೋಗ್ತಾರೆ. ನನ್ನ ಶಾಸ್ತ್ರ ಹೇಳಿದ್ರೆ ಇದ್ರ ಉಳ್ಕಂತೀಯ. ಹಂಗೆ ಮಾಡ್ದ, ಅದೇ ಥರ ವಿಗ್ರಹ ಮಾಡ್ದ. ಎಲ್ಲ ಆಯ್ತು. ಯಮದೂತರು ಬಂದು ಕನ್ಫ್ಯೂಸ್ ಆಗ್ಬಿಡೋದು ಅವ್ರಿಗೆ. ಒಂದೇ ಥರಕ್ಕಿದೆ, ಒಟ್ಟು ಜೀವ ಬರಂಗಿದ್ದಾವೆ. ಸರಿ ವಾಪಸ್ ಹೋದ್ರು, ಹೋದ ತಕ್ಷಣ ಯಮ ಜೋರು ಮಾಡಿದೆ, ಯಾಕೆ ಹಂಗೆ ಬಂದ್ರಿ ಅಂತೇಳಿ ನಡೆದ ಕತೆ ಹೇಳಿದ ತಕ್ಷಣ ಯಮ ಕಿವಿನ ಒಂದು ಮಾತು ಹೇಳಿದ. ನೆಕ್ಸ್ಟ್ ಟೈಮ್ ಹೋದಾಗ ಈ ಪ್ಲಾನ್ ಅಡಾಪ್ಟ್ ಮಾಡಿ ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅಂತೇಳಿ ಒಂದು ಬುದ್ಧಿವಾದ ಹೇಳಿದ. ಇಲ್ಲಿ ನೀವು ಜಂಬ ಬಂದ್ಬಿಟ್ಟು ಯಮನನ್ನೇ ಗೆದ್ದುಬಿಡಿ, ನನಗಿನ್ಯಾರು ಯಾರು ಕೇರ್ ಮಾಡೋರು, ಸಾವನ್ನೇ ಗೆದ್ದಿದ್ದು ಒಳ್ಳೆ ಅಹಂಕಾರ ಬಂತು. ಹೋದ ಜ್ಯೋತಿಷ್ ಹತ್ರ ಅವ್ರಿಗೇನು ಕಾಂಟ್ಯಾಕ್ಟ್ ಕೊಡ್ಬೇಕೆಲ್ಲ ಕೊಟ್ಟು ಗೆದ್ದೆ ಕಂಡ್ರೆ ಬಿಡ್ರಿ ಅಂತೇಳಿ ಅವರೆಲ್ಲ ಜಂಬ ಬಂದ್ಬಿಟ್ಟಿತ್ತು. ಆ ಜ್ಯೋತಿಷ್ ಹೇಳಿದ, ನೋಡಿ ಒಳಗಡೆ ನಾನು ಅಹಂಕಾರ ಬರ್ತಾ ಇದೆ, ಹಂಗೆ ಇರಬಾರ್ದು, ಸ್ವಲ್ಪ ತೆಗ್ಗಿ ಬಗ್ಗೆ ನಡಿ. ಈ ಅಹಂಕಾರ ಬಿಡ್ರಿ ಅಂತ ಯಮದೂತರನ್ನೇ ಸೋಲ್ಸೀನಿ, ನನಗಿನ್ಯಾರು ಕೇರ್ ಮಾಡೋರು, ಏನು ಕೇಳು ಜಂಬದಲ್ಲೇ ಇದ್ದ. ನೋಡಪ್ಪ ಈಗಲೇ ಹೇಳ್ತೀನಿ, ಇವತ್ತು 15 ದಿವಸಕ್ಕೆ ಮತ್ತೆ ಬರ್ತಾರೆ. ಬಟ್ ಅಹಂಕಾರ ಕೊಟ್ಟರೆ ಡೆಫಿನೆಟಾಗಿ ನಾನು ನನ್ನ ಬಂದರೆ ನೀನು ಹೋಗ್ತೀಯ ಅಂತ ಹೇಳಿ ಕಳಿಸ್ತಾ ಜಂಬ ಬಿದ್ದ ಮೇಲೆ ಹೊಡಿತು. ಮತ್ತೆ ಅದೇ ಪ್ಲ್ಯಾನ್ ಮಾಡಿದೆ. ನೆಕ್ಸ್ಟ್ 15 ದಿವಸಕ್ಕೆ ಬಂದರು. ನೀವು ಸೆಂಟ್ರಲ್ಲಿ ನಿಂತ್ಕೊಂಡ ಆ ಕಡೆ ನಿಲ್ಲಿಸ್ಬಿಟ್ಟ. ಈಗ ಅವ್ರು ಸ್ವಲ್ಪ ಬುದ್ಧಿವಂತರಾಗ್ಬಿಟ್ಟಿದ್ರು. ಯಮ ಒಂದು ಟೆಕ್ನಿಕ್ ಹೇಳ್ಕಳಿಸಿದ್ನಲ್ಲ. ಫಸ್ಟ್ ಬಂದವರೇ ಆ ಮೊದಲನೇ ವಿಗ್ರಹ ನೋಡಿದ ತಕ್ಷಣ ಯಮದೂತರು ಇಬ್ಬರೂ ವಾ ಯಾವ ಶಿಲ್ಪಿ ಮಾರ್ಯ, ಏನು ಕೆತ್ತಿದ್ದಾನೆ, ಅವನ ಕೈಲಿ ಏನಿರ್ಬೋದು ಅಲ್ವಾ, ಅವ್ನು ನಿಜವಾಗೂ ಸಾಕ್ಷಾತ್ ದೇವರಿದ್ದಂಗೆ, ಯಾರು ಇರ್ಬೋದು ಅಂತಿದ್ರು. ಇವ್ನು ಸೆಂಟ್ರಲ್ಲಿ ನಿಂತಿದ್ನಲ್ಲ, ಹೊಗಳಿದಂಗೆ ತಡೆಯೋಕ್ಕಾಗ್ತಿಲ್ಲ, ಏನು ಉಬ್ಬೋಗ್ಬಿಟ್ಟಿಯೇನೆ. ಎರಡನೇ ವಿಗ್ರಹದಲ್ಲಿ ಬಂದರು, ಆ ತುಟಿ ಕೆತ್ತಿದ್ದಾನೆ, ಸಾಕ್ಷಾತ್ ಮುತ್ಕೊಳ್ಬೇಕು ಹಂಗಿದಾವಲ್ಲ ತುಟಿ, ಇನ್ನು ಯಾವ ಪುಣ್ಯಾತ್ಮ ಇರ್ಬೋದು, ಯಾರು ಇರ್ಬೋದು ಅಂತಿದ್ರು. ಮೂರನೇ ವಿಗ್ರಹದ ಹತ್ರ ಬಂದರು, ಆ ಉಪ್ಪು ಕೆತ್ತಿದ್ದಾನೆ, ಏನು ಚೆನ್ನಾಗಿ ಕೆತ್ತಿದ್ದಾನೆ, ಯಾರು ಇರ್ಬೋದು ಅಂತಿದ್ರು. ನೀನು ತಡ್ಕೊಳಕ್ಕಾಗಲಿಲ್ಲ, ನಾನೇ ಕಣ್ರಿ ಮಗನೇ, ನೀನೇ ನಮಗೂ ಬೇಕಾಯ್ತು ಬಾಯಿ ಅಂತೇಳಿ ಠಕ್ ಅಂದ್ರೆ ಪಾಶ ತಾಣೋದು ಅಂತೇಳಿ. ಏನು ಚೆನ್ನಾಗಿ ನಮ್ಮ ಋಷಿ ಸಂಸ್ಕೃತಿ ಅಂತ ಕತೆ ಕಟ್ಟುತ್ತೆ ಅಂದರೆ ಆ ಕಡೆ ಕೊಡ್ತಕ್ಕಂಥ ಶಾಕ್ ಯಾವಾಗ ನಾನೇ ಕಣ್ರಿ ಇನ್ನಲ್ಲ, ಆ ತಕ್ಷಣ ಅಂತ್ಯ ಆಯ್ತು ಅಂತೇಳಿ, ಸಾವಿಗೆ ಅಂತೇಳಿ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ದಿ ಗ್ರೇಟೆಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಟೈಮ್ ಈಸ್ ಐ ಪ್ರಾಬ್ಲಮ್ ಅಂದ್ರೆ ಗೊತ್ತಾ? ಐ ಅಲ್ಲ, ಮತ್ತೆ ABCDEFGH ಐ, ನಾನು ಅನ್ನೋದೇ ದೊಡ್ಡ ಪ್ರಾಬ್ಲಮ್ಮು. ದಿ ಗ್ರೇಟೆಸ್ಟ್ ಕಾಮಿಡಿ ಆಫ್ ದಿಸ್ ವರ್ಲ್ಡ್ ಈಸ್ ಯು. ಭಾರಿ ತಮಾಷೆ ಯಾವುದಪ್ಪ ಅಂದರೆ, ಒಳ್ಳೇದಾಗ್ಬಿಟ್ರು ನಾನು ನನ್ನಿಂದಲೇ, ಎಡವಟ್ಟಾದರೆ ನನ್ನಿಂದಲ್ಲಪ್ಪ ಅದು ನೀನು ಅನ್ನೋದು ಅಂತೇಳಿ. ದಿ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ದಿಸ್ ವರ್ಲ್ಡ್ ಈಸ್ ಐ, ದಿ ಗ್ರೇಟೆಸ್ಟ್ ಕಾಮಿಡಿ ಆಫ್ ದಿಸ್ ವರ್ಲ್ಡ್ ಈಸ್ ಯು, ದಿ ಗ್ರೇಟೆಸ್ಟ್ ರೆಮಿಡಿ ಫಾರ್ ದಿಸ್ ಪ್ರಾಬ್ಲಮ್ ಈಸ್ ವಿ. ಐ ಅನ್ನೋದು ಬೇಡ, ಯು ಅನ್ನೋದು ಬೇಡ, ನಾವು ಅಂದ್ಬಿಟ್ರೆ ಮುಗಿದಪ್ಪ. ನಾನು ನೀನು ಅನ್ನೋದೇ ಬೇಡ. ಆ ಇನ್ಕ್ಲೂಸಿವ್ ನೇಚರ್ ಇದೆಯಲ್ಲ, ಆ ಒಳಗೊಳ್ಳುವಿಕೆ ಇದೆಯಲ್ಲ, ಅದನ್ನು ಹೆಚ್ಚು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಮರ್ಥವಾಗಿ ಒಂದು ಅಭಿಯಾನದ ಮುಖೇನ ನಾವೆಲ್ಲ ಸೇರಿ ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಗುಡ್ ರಿಸಲ್ಟ್, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಯಾಕಪ್ಪ ಅಂದರೆ ನಿಮಗೆ ಕುತೂಹಲದ ಅಂಶ ಹಂಚ್ಕೋಬೇಕು ಅಂದರೆ ನಾವು ಈಗಾಗಲೇ 16-17 ದಿವಸ ಕಾಲಿಟ್ಟಿದ್ದೀವಿ. ಇನ್ನೊಂದು 11 ದಿವಸ ಕಾರ್ಯಕ್ರಮ ಮುಗಿಯುತ್ತೆ. ಇಲ್ಲಿವರೆಗೆ ನಮಗೊಂದು 7-8 ಜನ ಡಿಮ್ಯಾಂಡ್ ಮಾಡಿರೋಣ, ಮುಂದೆ ವರ್ಷ ನಮ್ಮನೆ ಮರ್ತಿಕ್ರಣ ಅಂತೇಳಿ ಈಗಲೇ ಭಿನ್ನ ಹಾಕಿದ್ದಾರೆ ಅಂತೇಳಿ. ಒಂದೇ ಒಬ್ರು ಹೇಳ್ತಾರೆ ಈ ಥರ ಮಾರಿ ನೆಕ್ಸ್ಟ್ ಇಯರ್ ಈಗಲೇ ಕೇಳ್ತಾ ಇದ್ದಾರೆ ಅಂದರೆ ಒಂದು ಕೌತುಕ ಇದೆ ರೀ. ಕೊಡ್ತಕ್ಕಂಥವ್ರು ಒಳ್ಳೇದು ಕೊಟ್ಟರೆ ಸ್ವೀಕಾರ ಮಾಡ್ತಕ್ಕಂಥ ಒಳ್ಳೆ ಜನ ಇದ್ದಾರೆ ಅನ್ನೋಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ಸಮಾರಂಭದಲ್ಲಿ ಪಾಲ್ಗೊಂಡು ನಾಳೆ ಐಸಿರಿ ಯೂಟ್ಯೂಬ್ ಚಾನಲ್ ಬರುತ್ತೆ, ನೀವೆಲ್ಲ ಅದನ್ನು ನೋಡ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ಕಲ್ಮಡಪ್ಪನವರ ಮನೆಗಳಲ್ಲಿ ಆಗಬೇಕಾದಂಥ 18ನೇ ತಾರೀಕು ನಮ್ಮ ಜನನಾಯಕರಾಗಿರ್ತಕ್ಕಂಥ ದೀಪಕ್ ದೊಡ್ಡೆಯರ ಮನೆಗಳಲ್ಲಿ ಆಗುತ್ತೆ. ಅವತ್ತು ಕೂಡ ಎಲ್ಲ ಸಾಹಿತ್ಯಾಸಕ್ತರು ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ಯಾರಿಗೆ ರೋಹನ್ ಹೇಳಿದಾಗ ಇದ್ರ ಸಮಾರೋಪ ನಮ್ಮ ತೋಟದಲ್ಲಾಗುತ್ತೆ ಅಂತೇಳಿ. ಹಾಗಾಗಿ ಡೆಫಿನೆಟಾಗಿ ನಾನು ಇಲ್ಲಿ ಬಂದಿರೋರೆಲ್ಲ ನೋಡಿದ್ದೀನಿ, ಅವತ್ತು ಅಟೆಂಡೆನ್ಸ್ ಹಾಕ್ತೀನಿ. ಯಾರಾದರೂ ಬರಲಿಲ್ಲ ಅಂದರೆ ನಾನು ಕಲ್ಮಡಪ್ಪನವ್ರಿಗೆ ಕ್ಲಾಸ್ ಹಾಕ್ತೀನಿ, ಪಾಪ ನಿಮ್ಮಲ್ಲಿ ಬಂದಿದ್ದಾರೆ ಹಿಂದಿದ್ದಾರೆ ಮಿಸ್ ಆಗಿದ್ದಾರೆ ಅಂತೇಳಿ. ಹಾಗೆ ತುಂಬ ಶ್ರದ್ಧೆಯಿಂದ ತುಂಬ ವಿನಯದಿಂದ ನಿಮ್ಮನ್ನು ವಿನಂತಿ ಮಾಡ್ತಾ ಇದ್ದೀನಿ. ಬನ್ನಿ, ಅವತ್ತು 4 ಗಂಟೆಗೆ ನಮ್ಮ ತೋಟದಲ್ಲಿ ಸೇರ್ತಾ ಒಂದು 2-3 ಗಂಟೆಗಳ ಕಾಲ ಅಲ್ಲಿ ಒಂದೊಂದು ರಸಸನ್ನಿವೇಶ ಅಂತೇಳಿ ಅಂತ ನೆಲಮುಖಿ ಸಂಸ್ಕೃತಿ, ನಮ್ಮ ನೆಲ ಅಂತಕ್ಕಂಥದ್ದು, ಮಣ್ಣು ಅಂತಕ್ಕಂಥದ್ದು ಇವೆಲ್ಲವೂ ಮಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕುಟುಂಬ ಸಮೇತರಾಗಿ ಎಲ್ಲರೂ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಇವತ್ತಿನ ಅತಿಥೇಯ ಒಂದು ಅವಕಾಶವನ್ನು ನಮಗೆ ಕರುಣಿಸಿ ಈ ಮನೆಯಂಗಳದ ಕಾರ್ಯಕ್ರಮ, ಮನೆಯೊಳಗಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಕಲ್ಮಡಪ್ಪನವರಿಗೆ ವಾಸ್ತವವಾಗಿ ಈ ಮನೆ ಮಹಾಮನೆ ಆಗ್ಲಿಕ್ಕಿರ್ತಕ್ಕಂಥದ್ದು ಇದೆಯಲ್ಲ, ಇಂಥ ಸಂಗತಿಗಳ ಮುಖೇನ ಅಂತೇಳಿ ಆ ಮನೆಯಲ್ಲಿ ಇಂಥ ಸಾಂಸ್ಕೃತಿಕವಾದಂಥ ಧಾರ್ಮಿಕ ಕಾರ್ಯಗಳು ಹೆಂಗೆ ನಡೀತೇವೆ ಅನ್ನೋದರ ಆಧಾರದ ಮೇಲೆ ಈ ಮನೆಯನ್ನು ಮಹಾಮನೆಯಾಗಿ ಅಪ್ಗ್ರೇಡ್ ಮಾಡಿದ್ದಿದೆಯಲ್ಲ,
ಅದು ನಮ್ಮ ಶರಣ ಸಂಸ್ಕೃತಿ ಅಂತೇಳಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಲ್ಮಡಪ್ಪವ್ರಿಗೆ ನಮ್ಮ ಜನಪದ ತಾಯಿ ಹೇಳ್ತಕ್ಕಂಥ ಒಂದೇ ಮಾತಲ್ಲ ಮಾತನ್ನು ಹೇಳಿ ಅಜ್ಜಿ ಕಲ್ಲು ಇಸ್ಕೊಂಬಂದಿದ್ಲು ಬೀಸಕ್ಕಲ್ಲಿ, ಅದಕ್ಕೆ ರಾಗಿ ಬೀಸಕ್ಕೆ ಇಸ್ಕೊಂಬರಲ್ವಾ ಮೊದಲೆಲ್ಲ ವಾಪಸ್ ಕೊಡ್ಬೇಕಲ್ಲ ರಾಗಿ ಬೀಸ ಆದ್ಮೇಲೆ ಸುಮ್ಮನೆ ಕೊಡ್ತಾಳ ನಮ್ಮ ಅಜ್ಜಿ. ಅದೇ ಕಲ್ಲೇನು ಸೌದಿಲ್ಲ, ಅದು ಏನು ಅರ್ಧ ಗಂಟೆ ಬೀಸ ಒಂದು 4 ಸೇರಿ ರಾಗಿ ಬೀಸ್ಕೊಂಬಂದಾಳ ಅಷ್ಟೇ. ಅದು ವಾಪಸ್ ಆ ಮನೆಗೆ ಕೊಡ್ಬೇಕಾದ್ರೆ ಏನಂತೇಳಿ ಇವಳು, ಕಲ್ಲು ಕೊಟ್ಟವಾಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟವಾಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತೇಳಿ. ಈಗ ಕಲ್ಲು ಕೊಟ್ಟರಿಗೆ ಅಷ್ಟು ಹೇಳಿರ್ಬೇಕಾದ್ರೆ ನಮಗೆಲ್ಲ ಇಷ್ಟೊಂದು ಪ್ರಸಾದ ಇಷ್ಟೊಂದು ವ್ಯವಸ್ಥೆ ಮಾಡಿ 30-40 ವರ್ಷ ಜನಸೇವೆ ಮಾಡಿರ್ತಕ್ಕಂಥ ಕಲ್ಮಡಪ್ಪನವ್ರಿಗೆ ಏನು ಬರಬೇಕು ಅಂದರೆ ಪರವಾಗಿಲ್ಲ, ಈ ಅಮ್ಮಿಗಾಗಲೇ ಮಲ್ಲಿಗೆ ಮುಡಿಯೋ ಸೊಸೆ ಬಂದಿದೆ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂತೇಳಿ. ಅಂದರೆ ನನ್ನ ಮಗ MLA ಆಗಿ MLC ಆಗಿ ಮಂತ್ರಿಯಾಗಿ ಒಳ್ಳೆ ದರ್ಬಾರಲ್ಲಿ ಬರಲಿ ಅಂತ, ಪಲ್ಲಕ್ಕಿ ಮೇಲೆ ಜೋರ ಬರಲಿ ಅಂತೇಳಿ ಅನ್ಸುತ್ತೆ. ಜನಸೇವೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅನೇಕಂತ ಶಕ್ತಿ ಇರ್ತಕ್ಕಂಥವ್ರು, ನಿರಂಜಣ್ಣ ಆಗಲಿ, ಕಲ್ಮಡಪ್ಪನವರಾಗಲಿ, ನಮ್ಮ ದೀಪಕ್ ದೊಡ್ಡೆಯರಾಗಲಿ, ಇಂಥ ಅದ್ಭುತವಾದಂಥ ಒಂದು ಅವಕಾಶವನ್ನು ಆ ಭಗವಂತ ಕರುಣಿಸಲಿ ಅಂತಕ್ಕಂಥ ಆಶಯದ ಪ್ರಾರ್ಥನೆಯನ್ನು ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಅದ್ಭುತವಾದಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ಬಹಳಷ್ಟು ನಡೀತಾ ಇದ್ದಾವೆ. ಆದರೆ ನನಗೆ ಕಾಡ್ತಾ ಇರೋಂತಹ ಒಂದು ಅನುಮಾನ ಏನು ಅಂತಂದರೆ, ಈ ಒಂದು ವಿಷಯಗಳು ಮನೆ ತನಕ ತಲುಪ್ತವೆ. ಇಲ್ಲೇ ಕೇಳಿ ತಿಂಡಿ ತಿಂದ್ಬಿಟ್ಟು ಇಲ್ಲೇ ಮರ್ತೋಗುವಂಥ ಒಂದು ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಇವು ದೀರ್ಘಕಾಲಿಕವಾಗಿ ಉಳಿಯುವಂಥ ಒಂದು ಪರಿಹಾರ ಏನಾದರೂ ಇದೆಯಾ ಅಂತೇಳಿ ನಮ್ಮಲ್ಲಿ ಕೇಳ್ಬೋದು. ಈ ಅನೇಕ ಸಾಮಾಜಿಕವಾದಂಥ ಪರಿವರ್ತನೆ ಬಯಸಬೇಕು ಅಂತಕ್ಕಂಥ ಎಲ್ರಿಗೂ ಕಾಡ್ತಾ ಇರೋ ಪ್ರಶ್ನೆ ಅಂತೇಳಿ ನಿರಂತರವಾಗಿ ಕಾರ್ಯಕ್ರಮಗಳಾಗ್ತಾ ಇದೆ. ಕಾರ್ಯಕ್ರಮ ಇಲ್ಲೇ ಇರ್ತಕ್ಕಂಥ ದಿವಸವೇ ಇಲ್ಲ. ಆದರೆ ಏನಾದರೂ ಬದಲಾವಣೆ ಆಗಿದೆಯಾ, ಬದಲಾವಣೆ ಆಗ್ತಾ ಇಲ್ವಲ್ಲ ಅಂದರೆ ಈ ಕಡೆ ಕೇಳ್ತಾರೆ ಈ ಕಡೆ ಬಿಡ್ತಾರೆ ಅಂತಕ್ಕಂಥ ಆತಂಕ ಅವ್ರ ಮಾತಲ್ಲಿ ಇದ್ದಂತೆ ಎಲ್ಲ ಗಮನಿಸಿದ್ದೀರಾ. ಬಟ್ ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ಸರ್, ನಾನೇನು ಅಂದರೆ ಯಾವತ್ತೂ ಬದಲಾವಣೆ ಅಂತಕ್ಕಂಥದ್ದು, ಕ್ರಾಂತಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ರಾತ್ರೋರಾತ್ರಿ ಆಗ್ತಕ್ಕಂಥ ಬದಲಾವಣೆ ಅಲ್ಲ. ಅದು ಇಟ್ ವಿಲ್ ಟೇಕ್ ಸಮ್ ಟೈಮ್. ಈ ಉದಾಹರಣೆಗೆ ಒಂದು ಕ್ರಿಮಿ, ಮಲೇರಿಯಾ ಕ್ರಿಮಿ ನಮ್ಮ ಶರೀರ ಹೋಗ್ತು ಅಂದರೆ ಅದೊಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ. ಆ ಮಲೇರಿಯಾ ಕ್ರಿಮಿ ಆಗಲಿ ಅಥವಾ ಕೊರೋನಾ ಆಗಲಿ ವೈರಸ್ ನಮ್ಮ ಶರೀರ ಹೋಗ ಮೇಲೆ ಅದು ನಮ್ಮ ಲಕ್ಷಣಗಳು ಕಾಣೋವರೆಗೆ ಇದೆಯಲ್ಲ, ಆ ಪೀರಿಯಡ್ ಇನ್ಕ್ಯುಬೇಷನ್ ಪೀರಿಯಡ್ ಅಂತ. ಆ ಕೆಟ್ಟ ಕ್ರಿಮಿ ನಮ್ಮ ಶರೀರದ ಒಳಗಡೆ ಸೇರಿ ಆ ಕಾಯಿಲೆ ಉಲ್ಬಣ ಆಗ್ತಕ್ಕಂಥ ಅವಧಿಯನ್ನು ಇನ್ಕ್ಯುಬೇಷನ್ ಪೀರಿಯಡ್ ಅಂತೇಳಿ. ಅದು ರೋಗಗಳಿಗೆಲ್ಲ ಭಾರಿ ಶಾರ್ಟ್. ಮಲೇರಿಯಾ ಹೋಗೋಕೆ ಒಂದೇ ವಾರ, ಯಾವುದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್. ಇನ್ನು ಕರೋನಾ ನೋಡೋಕ್ಕೂ ಅಷ್ಟೇ, ಬರೀ ಗಾಳಿ ಉಸಿರಾಡಿದ್ರೆ ಸಾಕು. ಟ್ಯೂಬರ್ಕ್ಯುಲೋಸಿಸ್ ಅಷ್ಟೇ, ಗಾಳಿಗೂ ಅಷ್ಟೇ ಇನ್ಕ್ಯುಬೇಷನ್ ಪೀರಿಯಡ್ ಭಾರಿ ಕಮ್ಮಿ. ಆದರೆ ಈ ಇನ್ಕ್ಯುಬೇಷನ್ ಪೀರಿಯಡ್ ಇದೆಯಲ್ಲ, ಯಾವುದು ಒಳ್ಳೆ ಸಂಗೀತ, ಒಳ್ಳೆ ಸತ್ವ, ಒಳ್ಳೆ ತತ್ವ ಕಿವಿ ಬಿದ್ದ ಮೇಲೆ ಅದು ಅವ್ರೊಳಗಡೆಯಿಂದ ಮೊಳೆತು ಬೀಜ ಆಗಿ ಮರ ಆಗಿ ಅದು ಬದಲಾವಣೆ ಆಗಬೇಕು ಅಂದರೆ ಡೆಫಿನೆಟ್ ಸರ್, ಅದು ತುಂಬ ಕಾಲ ತಾಣುತ್ತೆ ಅಂತಕ್ಕಂಥದ್ದು ನಮಗೂ ಇದೆ. ಬಟ್ ನಾವು ನಿಮ್ಮ ಜೊತೆ ಹಂಚ್ಕೊಳ್ಬೋದಾದಂಥ ಶಕ್ತಿ ಇದ್ದರೆ ಅದು ಅಷ್ಟಕ್ಕೆ ಎಂಡ್ ಆಗಬಾರ್ದು. ಒಂದು ಸಣ್ಣ ಪರಿವರ್ತನೆಯನ್ನು ಬಯಸ್ತಾರೆ. ಆ ಪರಿವರ್ತನೆ, ಈ ಕಾರ್ಯಕ್ರಮ ನಾವು ಪ್ರೆಸ್ಟೀಜ್ಗೋಸ್ಕರ ಮಾಡ್ತಾ ಇಲ್ಲ, ಪ್ರತಿಷ್ಠೆಗೋಸ್ಕರ ಮಾಡ್ತಾ ಇಲ್ಲ, ಪ್ರತಿಷ್ಠೆಗೋಸ್ಕರ ಮಾಡದೆ ಪರಿವರ್ತನೆಗೋಸ್ಕರ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಪ್ರಜ್ಞೆ ಎಲ್ರಿಗೂ ಇರಲಿ ಅಂತಕ್ಕಂಥದ್ದು ನನ್ನ ಆಶಯ. ತಂಡದಿಂದ ಈ ಮನೆಯ ಪ್ರತಿ ಮನೆಯ ಹಿರಿ ಜೀವಕ್ಕೆ ಒಂದು ಗೌರವ ಸಮರ್ಪಣೆಯನ್ನು ನಮ್ಮ ಗುರು ಹಿರಿಯರು, ಗೌರವಾನ್ವಿತರು ವೇದಿಕೆ ಮೇಲೆ ಇರುವಂತವರು ನೆರವೇರಿಸ್ಕೊಡ್ಬೇಕು ಅಂತ ಕೋರ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಪ್ರಭುಲಿಂಗ ಶಾಸ್ತ್ರಿ ಅಣ್ಣವರಿಂದ ವಂದನಾರ್ಪಣೆ, ಅದಾದ್ಮೇಲೆ ಪ್ರಸಾದದ ಒಂದು ವ್ಯವಸ್ಥೆ ಆಗಿದೆ. ಈಗ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಇಳಿಸದಂತೆ ಇರಿಸೋ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಮೊಟ್ಟಮೊದಲನೇದಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಪ್ರಾಂಜಲ ಮನಸ್ಸಿನಿಂದ ಉದ್ಘಾಟಿಸಿದಂಥ ನಮ್ಮ ಹಿರಿಯರಾದ ಪಾರ್ವತಮ್ಮನವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟವರು ನಮ್ಮ ಚಕ್ಕಣಿ ಮಹೇಶಣ್ಣ. 50 ಜನದ ಕಾರ್ಯಕ್ರಮ ಇರಲಿ, 50,000 ಜನದ ಕಾರ್ಯಕ್ರಮ ಇರಲಿ, ಇದೇ ಜೋಶಲ್ಲಿ ಇದೇ ಉತ್ಸಾಹದಲ್ಲಿ 1 ಗಂಟೆ ಸಹ ನಿರರ್ಗಳವಾಗಿ ಮಾತಾಡ್ತಾ ನಮ್ಮನ್ನೊಂದು ಬೇರೆ ಲೋಕಕ್ಕೆ ಕೊಂಡೊಯ್ತಾರೆ. ಅವರು ಈ ಪೂರ್ತಿ ಕಾರ್ಯಕ್ರಮದ ನೇತೃತ್ವ ವಹಿಸಿ ಇವತ್ತಿನ ಕಾರ್ಯಕ್ರಮ ಚಂದ ಕಾಣಿಸಿದ್ದಾರೆ. ಅವರಿಗೆ ಈ ಕುಟುಂಬದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದ.
ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕಾಗಿ ಮಾತಾಡಿ ಶುಭ ಹಾರೈಸಿದಂತ ನಮ್ಮ ನಿರಂಜನನವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಚಂದನ್ ಶ್ರಾವಣ ಬಂತು ನಾಡಿಗೆ ಬಂತು ಕಾಡಿಗೆ ಬೀಡಿಗೆ ಅಂತ ಹೇಳಿದ್ರು. ಈ ಮನೆ ಅಂಗಳಕ್ಕೂ ಶ್ರಾವಣನ ತಂದ್ರು. ಇದರಲ್ಲೂ ಶ್ರಾವಣ ಅಂದ್ರೆ ಒಂದು ಉಲ್ಲಾಸ, ಉತ್ಸಾಹ, ಒಂದು ಸಂತೋಷ, ಸಂಭ್ರಮ ಇದೆಲ್ಲದೂ ಕಟ್ಕೊಟ್ಟಿದ್ದು ಚಂದನಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಸ್ನೇಹಿತರಾದಂತಹ ದೀಪಕ್ ದೊಡ್ಡೆಯವರು ಇರ್ಬೋದು, ಲೋಕೇಶಪ್ಪನವರು, ನಂಜೇಶ್ ಅವರು ಇರ್ಬೋದು, ಶಿವಕುಮಾರ್ ಇರ್ಬೋದು, ನಮ್ಮ ಕುಮಾರಣ್ಣ, ಈಶ್ವರಪ್ಪ ಸೇರಿದಂತೆ ಹೇಳಕ್ಕೆ ಎಲ್ಲ ಹೆಸರು ಹೇಳ್ಬೇಕಾಗುತ್ತೆ. ಅದರಿಂದ ನೀವೆಲ್ಲರೂ ಬಂದು ಇದ್ರ ಭಾಗವಹಿಸಿರೋದ್ರಿಂದಾಗಿ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಾಯ್ತು ಅಂತ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ವಿಶೇಷವಾಗಿ ಅಂದ್ರೆ ಈ ಸಲ ನಮ್ದು 15-16 ದಿವಸ ಕಾರ್ಯಕ್ರಮದಲ್ಲಿ ಮಕ್ಕಳು ಇಷ್ಟೊಂದು ಪ್ರಮಾಣದಲ್ಲಿ ಈಗ ಒಂದು 15-20 ಮಕ್ಕಳು ಕೂತಿದ್ದು ಬಹಳ ಖುಷಿ ಆಯ್ತು. ಮತ್ತು ಅವರೆಲ್ಲರೂ ಸಂಭ್ರಮದಿಂದ ನಡೆದು ಖುಷಿ ಪಟ್ಟು ಕಾರ್ಯಕ್ರಮಕ್ಕೆ ತೊಂದರೆ ಆಗ್ದಂಗೆ ಅವರು ಸಂತೋಷ ಪಟ್ಟು ನಮಗೂ ಸಂತೋಷ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗಿದೆ.